Namaskaram and welcome back. So as you can see, we'll be discussing with the chapter wave optics in this video, particularly for Karnataka CET. And as you know, today is 25th and approximately 5 to 6 days remaining for Karnataka CET 2020. So last few days nolaga yaru ee videos nodagatirilla. Starting thermal properties of matter. ಸೊ ಥರ್ಮೋಡೈನಮಿಕ್ಸ್ ಚಾಪ್ಟರ್ದು ವಿಡಿಯೋಗಳು ನಾನು ಸ್ಟಾರ್ಟಿಂಗ್ ಒಂದು ಮಾತು ಹೇಳಿದ್ದೆ, ಇನ್ನೊಮ್ಮೆ ಅದನ್ನು ಇಲ್ಲಿ ರಿಪೀಟ್ ಮಾಡ್ತೀನಿ. ಸೊ ಇಫ್ ಯು ಆರ್ ನಾಟ್ ಏಬಲ್ ಟು ಸ್ಪೆಂಡ್ ಟೈಮ್, ಫಾರ್ ಎಕ್ಸಾಂಪಲ್ ಈಗ ನಾನು ವೇವ್ ಆಪ್ಟಿಕ್ಸ್ ಚಾಪ್ಟರದಲ್ಲಿ ವಿಡಿಯೋ ಮಾಡಿ ಹಾಕೀನಿ. ಯಾರು ಈ ವಿಡಿಯೋ ನೋಡಾಕ್ತೀರಿ, ಇಫ್ ಯು ಹ್ಯಾವ್ ಆಲ್ರೆಡಿ ಫಿನಿಶ್ಡ್ ವಿತ್ ವೇವ್ ಆಪ್ಟಿಕ್ಸ್ ಪ್ರಿಪರೇಷನ್ ಫಾರ್ CET, ಆರ್ ಇಫ್ ಯು ಆರ್ ಪ್ರಿಪೇರಿಂಗ್ ಜಸ್ಟ್ ನೌ, ಅಥವಾ ಒಂದಿಷ್ಟು ಚಾಪ್ಟರ್ಸ್ ನೀವು ಪ್ರಿಪ್ರೇಷನ್ ಮಾಡ್ಕೊಂಡಿರಿ, ಇಫ್ ಯು ಹ್ಯಾವ್ ಡಿಸೈಡೆಡ್ ಟು ಸ್ಕಿಪ್ ವೇವ್ ಆಪ್ಟಿಕ್ಸ್, ಅವರಿಗೆ ಅಕಸ್ಮಾತ್ ಅವ್ರಿಗೆ ನಾ ಹೇಳೋದೇನೆಂದರೆ, ಡೋಂಟ್ ಡೂ ದ್ಯಾಟ್. ನಿಮಗೆ ಟೈಮ್ ಇಲ್ಲ ಇವು ಕ್ವಶನ್ಸನ್ನು ಸಾಲ್ವ್ ಮಾಡ್ಕೊಂಡು ಕೊಡೋಕೆ ಅಂತಂದ್ರೂ ಜಸ್ಟ್ ಈ ವಿಡಿಯೋ ನೋಡ್ಕೊತ ಹೋದರೂ ನಿಮ್ಗೆ ಆ ಥೇರಿ ಟಾಪಿಕ್ಸ್ ನೆನಪಾಗ್ತಾವೆ. ಇಫ್ ಯು ಹ್ಯಾವ್ ಡಿಸೈಡೆಡ್ ಟು ಸ್ಕಿಪ್ ಇಟ್ ಅಷ್ಟೇ, ಅವ್ರಿಗಷ್ಟೇ ಹೇಳಾಕತ್ತೀನಿ. ದೋಸ್ ಹೂ ಆರ್ ಓಕೆ ಪ್ರಿಪೇರಿಂಗ್ ಫಾರ್ ದಿಸ್, ಡೆಫಿನೆಟ್ಲಿ ಅವ್ರಿಗೂ ಇದು ವಿಡಿಯೋ ಹೆಲ್ಪ್ ಆಗ್ತೈತಿ. ಯಾರು ಬಿಡ್ಬೇಕಂತ ಮಾಡಿರಿ ಅವ್ರಿಗೂ 100%. ಅಂದರೆ ಈಗ ಲಾಸ್ಟ್ ಮೂಮೆಂಟ್ ಐತಲ್ಲ, ಈಗ ಹೆಂಗೆ ನೋ ಪ್ರಾಬ್ಲಮ್. ಟೈಮ್ ಗ್ಯಾಪ್ ಕಡಿಮೆ ಇದ್ದಾಗ ದೇರ್ ಆರ್ ಚಾನ್ಸಸ್, ಓಕೆ ಮೆನಿ ಚಾನ್ಸಸ್ ದ್ಯಾಟ್ ಯು ವಿಲ್ ನಾಟ್ ಫಾರ್ಗೆಟ್ ದೋಸ್ ಕನ್ಸೆಪ್ಟ್ಸ್. ಸೊ ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ನೊಳಗೆ ಆ್ಯಸ್ ಕಂಪೇರ್ ಟು ದ ಚಾಪ್ಟರ್ ರೇ ಆಪ್ಟಿಕ್ಸ್, ಇದು ಕ್ವೈಟ್ ಸ್ಮಾಲ್ ಚಾಪ್ಟರ್ ಇದೆ ಆ್ಯಸ್ ಕಂಪೇರ್ ಟು ದ ಸೈಜ್ ಆಫ್ ರೇ ಆಪ್ಟಿಕ್ಸ್. ಸೊ ಇನ್ ರೇ ಆಪ್ಟಿಕ್ಸ್ ವಿ ಹ್ಯಾಡ್ ಸಾಲ್ವ್ಡ್ 45 questions. So here we will be solving 35 questions. And ನೋಡೋಣ್ರಿ, ಇದು ಪಾರ್ಟ್ 1 and 2 ಒಳಗೆ ಆಗ್ತಿತ್ತು, ಇನ್ನು 1 ಆಟ್ ಅ ಸ್ಟ್ರೆಚ್ ಆಗ್ತೈತಿ. ನಾನು ಸ್ಟಾರ್ಟ್ ಅಂತೂ ಮಾಡ್ತೀನಿ, ಎಲ್ಲಿ ತನಕ ಹೋಗ್ತೈತಿ ಅಲ್ಲಿ ಗೋ ಆನ್ ಎಕ್ಸ್ಪ್ಲೈನಿಂಗ್ ಟೂ ಮಚ್ ಅನ್ಸಾಗತ್ತಂದ್ರೆ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಫ್ರಮ್ ಮೈ ಸೈಡ್, ಅವಾಗ ಅದನ್ನು ಪಾರ್ಟ್ 2 ಹೋಗ್ತೀನಂತೆ. ಸೊ ಸ್ಟ್ರೇಟ್ ಅವೇ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್. ನಾವು ವೇವ್ ಆಪ್ಟಿಕ್ಸ್ ಟುಡೇಸ್. ಓಕೆ, ಫಸ್ಟ್ ಕ್ವಶನ್. ಓಕೆ, ಸೊ ಈಗ ಫಸ್ಟ್ 2 ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಒಂದು ಪರ್ಟಿಕ್ಯುಲರ್ ಕನ್ಸೆಪ್ಟ್ ಬೇಕಾಗ್ತೈತಿ. ಇದನ್ನು ನಾವು ಥಿಯರಿ ಕ್ಲಾಸ್ನೊಳಗೆ, ಪರ್ಟಿಕ್ಯುಲರ್ಲಿ ನಮ್ಮ ಕಾಲೇಜ್ನೊಳಗೆ ಇದನ್ನು ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡಿದ್ವಿ, ಹೋಪ್ಫುಲಿ ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲಾಂದ್ರೆ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಅದು. ಸೊ ಇಟ್ ಈಸ್ ಬೇಸ್ಡ್ ಆನ್ ಇಂಟೆನ್ಸಿಟಿ ಆಫ್ ರಿಸಲ್ಟೆಂಟ್ ಇಂಟೆನ್ಸಿಟಿ ವೆನ್ 2 waves ಆ್ಯಕ್ಚುಲಿ ಮೀಟ್ ಅಟ್ ಅ ಪಾಯಿಂಟ್. ಓಕೆ, ಸೊ ಇದ್ರದ್ದು ಥಿಯರಿ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟಿಗೆ. ಈಗ ಲೈಕ್ ಕನ್ಸಿಡರ್ ದಟ್ 2 waves, okay, which are coming from 2 different directions are meeting at this point or interfering at this point, or we can also call it as superposition. Then if A1 is the amplitude of the first wave, okay, first wave, and I1 is the intensity of the first wave. Intensity here actually refers to how much amount of energy flows per second per unit area ಅಂತೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಮತ್ತೆ ಆಮೇಲೆ ಹೇಳ್ತೀನಿ, ಇನ್ನೊಂದು ಫಾರ್ಮುಲಾ ಬರ್ತೈತೆ ಅದಕ್ಕೆ. ಆ್ಯಂಡ್ ಇಫ್ A2 ಈಸ್ ದ ಆಂಪ್ಲಿಟ್ಯೂಡ್, ಹೋಪ್ಫುಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಮೀನ್ಸ್ ಬೈ ಆಂಪ್ಲಿಟ್ಯೂಡ್. ಆ್ಯಂಡ್ ಇಫ್ I2 ಈಸ್ ದ ಇಂಟೆನ್ಸಿಟಿ ಆಫ್ ದ ಸೆಕೆಂಡ್ ವೇವ್, ಆ್ಯಂಡ್ ವೆನ್ ದೀಸ್ 2 ಮೀಟ್ ಅಟ್ ಅ ಪಾಯಿಂಟ್, ದೆನ್ ಇಫ್ ಯು ವುಡ್ ಲೈಕ್ ಟು ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್, ಈಗೊಂದು ಬಿಕಾಸ್ ಆಫ್ ದ ಸೂಪರ್ಪೊಸಿಷನ್ ಆಫ್ ದೀಸ್ 2 waves ಒಂದಲ್ಲೇ ರಿಸಲ್ಟೆಂಟ್ ವೇವ್ ಫಾರ್ಮ್ ಆಗಿರ್ತೈತೆ. ಓಕೆ, ಸೊ ಆ ರಿಸಲ್ಟೆಂಟ್ ವೇವ್ದು ಇಫ್ ಯು ವುಡ್ ಲೈಕ್ ಟು ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್, ದೀಸ್ 2 ಆರ್ ಇಂಡಿವಿಜುವಲ್ ಆಂಪ್ಲಿಟ್ಯೂಡ್ಸ್ ಆ್ಯಂಡ್ ಇಂಡಿವಿಜುವಲ್ ಇಂಟೆನ್ಸಿಟೀಸ್. ಸೊ ಇಫ್ ಯುಡ್ ಲೈಕ್ ಟು ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್, ಇದು ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತೆ. ಆರ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಈಸ್ ಈಕ್ವಲ್ಸ್ ಟು A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ 2A1 A2 cos phi, where phi is the phase difference between the 2 waves when they approach a particular point. For example, ಇದ್ರದ್ದು ಕ್ರಸ್ಟ್ ಬಂತು, ಓಕೆ, ಇನ್ನೊಂದು ಯಾವುದೋ ವೇವ್ದು ಅದ ಪಾಯಿಂಟ್ನೊಳಗೆ ಟ್ರಫ್ ಸಮ್ವೇರ್ ಆ ಲೈನ್ನೊಳಗೆ, ಇದು ಕರೆಕ್ಟ್ ಆಗಲಿಲ್ಲ ಡೈಗ್ರಾಮ್, ಹೋಪ್ಫುಲಿ ವಿಲ್ ಅಂಡರ್ಸ್ಟ್ಯಾಂಡ್. ಕ್ರಸ್ಟ್ ಟ್ರಫ್ ಒಂದು ಕಡೆ ಮೀಟ್ ಆಗ್ತದೆ, ಅವಾಗ ಫೇಸ್ ಡಿಫ್ರೆನ್ಸ್ ಬೇರೆ ಇರ್ತೈತಿ. ಕ್ರಸ್ಟ್ ಮೀಟ್ ಆದ್ರೆ ಫೇಸ್ ಡಿಫ್ರೆನ್ಸ್ ಬೇರೆ ಇರ್ತದೆ. ಹೋಪ್ಫುಲಿ ಇಲ್ಲಿ ನಾವು ಒಂದು ಅಸಂಪ್ಷನ್ ಮಾಡ್ಕೋಬೇಕಾಗ್ತೈತಿ, ಯು ನೋ ವಾಟ್ ಎಕ್ಸಾಕ್ಟ್ಲಿ ವಿ ಮೀನ್ ಬೈ ಫೇಸ್ ಡಿಫ್ರೆನ್ಸ್. ಇದನ್ನು ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ನೊಳಗೂ ಡಿಸ್ಕಸ್ ಮಾಡಿರ್ತೀವಿ. ಓಕೆ, So this is the formula to calculate resultant amplitude.
ಈಗ ರಿಸಲ್ಟೆಂಟ್ ಇಂಟೆನ್ಸಿಟಿ, ಈಗ ನಾ ಆಗಲೇ ಡೈಗ್ರಾಮ್ ಡ್ರಾ ಮಾಡಿದ್ನಲ್ಲ, ಅಲ್ಲೇ ಇಫ್ I1 ಆ್ಯಂಡ್ I2 ಆರ್ ದ ಇಂಡಿವಿಜುವಲ್ ಇಂಟೆನ್ಸಿಟೀಸ್ ಆಫ್ ದ ಟೂ ವೇವ್ಸ್, ಅವಾಗ ರಿಸಲ್ಟೆಂಟ್ ಇಂಟೆನ್ಸಿಟಿ, ಆ ಎರಡು ವೇವ್ ಮಿಕ್ಸ್ ಆದ್ಕೊಳ್ಳುವಂಥ ರಿಸಲ್ಟೆಂಟ್ ವೇವ್ ಬರ್ತೈತಲ್ಲ, ಆ ರಿಸಲ್ಟೆಂಟ್ ವೇವ್ದ ಆಂಪ್ಲಿಟ್ಯೂಡಿಗೆ ಇದು ಫಾರ್ಮುಲಾ. ಇಂಟೆನ್ಸಿಟಿ, ರಿಸಲ್ಟೆಂಟ್ ಇಂಟೆನ್ಸಿಟಿಗೆ ಫಾರ್ಮುಲಾ ಏನು? ಸೊ ಬಿಫೋರ್ ವಿ ಕಮ್ ಟು ದ್ಯಾಟ್ ಫಾರ್ಮುಲಾ, ಇನ್ನೊಂದು ಫಾರ್ಮುಲಾ ನಾವು ಅರ್ಥ ಮಾಡ್ಕೋಬೇಕು. ದೆರ್ ಇಸ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಇಂಟೆನ್ಸಿಟಿ ಆಫ್ ಅ ವೇವ್. ಇಂಟೆನ್ಸಿಟಿ ಆಫ್ ಅ ವೇವ್ ವಿಚ್ ಈಸ್ 2π² f² a² ρ v ಅಂಥೇಳಿ. ಇದನ್ನು ನೀವು ಬ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಹಿಯರ್ 2 and π ಆರ್ ಕಾನ್ಸ್ಟೆಂಟ್. ಎಫ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ದ ವೇವ್, ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್. A is obviously amplitude of the wave. Rho is the density of the medium in which the wave is traveling, and v is the velocity of the wave. So ಈ ಫಾರ್ಮುಲಾ ತೊಗೊಂಡು ನಾವು ಏನು ಮಾಡಬೇಕು ಅಂದ್ರೆ, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಇಟ್ಸ್ ವೆರಿ ಕ್ಲಿಯರ್ ದ್ಯಾಟ್ ಇಂಟೆನ್ಸಿಟಿ ಆಫ್ ದ ವೇವ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್. ಇದು ನಮಗಿಲ್ಲೇ ಯೂಸ್ ಆಗ್ತೈತೆ. ಓಕೆ, ಇದು ನೆನ್ಪಿಟ್ಕೋರಿ, ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್. ಸೊ ಇದು ಕನ್ಸೆಪ್ಟ್ನ ಯಾಕೆ ಎಕ್ಸ್ಪ್ಲೇನ್ ಮಾಡಾಕತ್ತೀನಿ ಅಂದರೆ, ಒಂದಿಷ್ಟು ವೆರೈಟಿ ಆಫ್ ಕ್ವಶನ್ಸ್ ರಿಪೀಟೆಡ್ ಟೈಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನೊಳಗೆ ಕೇಳಾರೆ, ಆ ಪ್ಯಾಟರ್ನನ್ನು ನಾವು ಸಾಲ್ವ್ ಮಾಡೋಕ್ಕೆ ಇದು ಬೇಕಾಗ್ತೈತಿ. ಸೊ ಆ್ಯಸ್ ಇಂಟೆನ್ಸಿಟಿ ಆಫ್ ವೇವ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್, ಸೊ ಇಲ್ಲೇನು ನಮಗೆ ಈಕ್ವೇಷನ್ ಕಾಣಾಕತ್ತೈತಲ್ಲ, ಇದನ್ನು ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡ್ತೀನಿ ನಾನು. ಅವಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು a1² ಪ್ಲಸ್ a2² ಪ್ಲಸ್ 2a1 a2 cos phi or cos delta ಅಂತ ಬರೀತಾರೆ. Phi is the phase difference between the two waves. ಈಗ as amplitude is directly proportional to, intensity is directly proportional to amplitude square, ನಾವೇನು ಮಾಡ್ಬೋದು ಅಂದರೆ, ಯೂಸಿಂಗ್ ದಿಸ್ ಫಾರ್ಮುಲಾ ಇಂಟೆನ್ಸಿಟಿಗೆ ಒಂದು ಫಾರ್ಮುಲಾ ಮಾಡ್ಕೋಬೋದು. ಎಲ್ಲೆಲ್ಲಿ ನಿಮಗೆ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಕಾಣ್ತೈತೆ ಅಲ್ಲಲ್ಲೇ ವೆರೆವರ್ ವಿ ಹ್ಯಾವ್ ಸ್ಕ್ವೇರ್ ಆಫ್ ಆಂಪ್ಲಿಟ್ಯೂಡ್ ವಿ ಕ್ಯಾನ್ ರೀಪ್ಲೇಸ್ ಇಟ್ ವಿತ್ ಇಂಟೆನ್ಸಿಟಿ. ಸೊ ಅವಾಗ ಹೆಂಗೆ ಮಾಡ್ಬೋದು ನಾವು? ಈ ಫಾರ್ಮುಲಾ ಏನಾಗ್ತೈತಿ ಅಂದರೆ, ರಿಸಲ್ಟೆಂಟ್ ಇಂಟೆನ್ಸಿಟಿ when two waves meet, ಅಲ್ಲೇ ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ಮುಲಾ ವಿಲ್ ಬಿ a1² ಜಾಗದಾಗ ನಾನು ಬರಿತೀನಿ I1 ಸ್ಕ್ವೇರ್ ಇದೆಲ್ಲ ಅದು ಸ್ಕ್ವೇರ್ ಹೋಗ್ಬಿಡ್ತೈತೆ, ಬಿಕಾಸ್ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವೇರ್ ಅಂದರೆ. ಸೊ ಪ್ಲಸ್ ಇಲ್ಲಿ ಏನಾಗ್ತದೆ ನೋಡ್ರಿ, ಈಗ I2 ಪ್ಲಸ್ 2 a1 ಜಾಗದಾಗ, ಈಗ a1² ಇದ್ರೆ ವಿ ವುಡ್ ಹ್ಯಾವ್ ರಿಟನ್ I1, ಅದು a1 ಇದ್ರೆ ವಿಲ್ ಹ್ಯಾವ್ ಟು ರೈಟ್ ರೂಟ್ I1 ಇಂಟು ರೂಟ್ I2 ಇಂಟು cos phi. ಇದರೊಳಗೆ ಏನು ಚೇಂಜಸ್ ಬರೋಂಗಿಲ್ಲ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ರಿಸಲ್ಟೆಂಟ್ ಇಂಟೆನ್ಸಿಟಿ ವೆನ್ ಟೂ ವೇವ್ಸ್ ಮೀಟ್ ಅಟ್ ಅ ಪಾಯಿಂಟ್. ಸೊ ಇದು ಫಾರ್ಮುಲಾ ನೀವು ಬರ್ಕೊಂಡಿರ್ರಿ, ಆಮೇಲೆ ಬೇಕಾಗ್ತೈತೆ. ಪರ್ಟಿಕ್ಯುಲರ್ಲಿ ರಿಸಲ್ಟೆಂಟ್ ಇಂಟೆನ್ಸಿಟಿ ಇದು ನಿಮಗೆ ಗೊತ್ತಿರುತ್ತೆ, ವಿಲ್ ಬಿ ಫೆಮಿಲಿಯರ್ ವಿತ್ ದ ಫಾರ್ಮುಲಾ ಫಾರ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್. ಸೊ ನೆಕ್ಸ್ಟ್, ಯಾವಾಗ ಎರಡು ವೇವ್ಸು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತಾವೆ, ಕನ್ಸ್ಟ್ರಕ್ಟಿವ್ ಮೀನ್ಸ್ ಲೈಕ್ ಒಂದು ವೇವ್ದ ಕ್ರಸ್ಟ್ ಇನ್ನೊಂದು ವೇವ್ದ ಕ್ರಸ್ಟ್ ಮೇಲೆ ಬೀಳ್ತೈತಲ್ಲ, ಅವಾಗ ವಿ ಸೇ ದ್ಯಾಟ್ ಫೇಸ್ ಡಿಫರೆನ್ಸ್ ಈಸ್ 0. ಅವಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗಿಬಿಡ್ತೈತಿ ವೆನ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಟೂ ವೇವ್ಸ್ ಈಸ್ 0, ಕ್ರಸ್ಟ್ ಜೋಡಿ ಕ್ರಸ್ಟ್ ಮೀಟ್ ಆತಂದ್ರೆ. ಸೊ ಈ ಫಾರ್ಮುಲಾ ಈಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಫಾರ್ಮುಲಾದೊಳಗೆ ಲಾಸ್ಟಿಗೆ cos phi ಬರ್ತೈತೆ. ಇಫ್ ಯು ಸಬ್ಸ್ಟಿಟ್ಯೂಟ್ phi is equals to 0, cos phi becomes 1. So a formula that formula will get reduced to root of a1² plus a2² plus 2a1 a2 cos phi ಇದು 1 ಆಗಿಬಿಡ್ತೈತೆ. So the formula becomes a1² plus a2² plus 2a1 a2. That can be written as, ಹೆಂಗೆ ಬರಿಬೋದು ನಾವು ಅದನ್ನು ನೋಡ್ರಿ, ಅದನ್ನ ಫಾರ್ಮುಲಾ ಹೆಂಗೆ ಬರಿಬೋದು ನಾವು ಅವಾಗಂದರೆ, ರೂಟ್ ಆಫ್ ಐ ಕ್ಯಾನ್ ರೈಟ್ ಇಟ್ ಆಸ್ a1 plus a2 ಹೋಲ್ ಸ್ಕ್ವೇರ್ ಅಂತ ಬರೆದು ಬಿಡ್ಬೋದು. ಓಕೆ, ಅಲ್ಜಿಬ್ರಾ ಯೂಸ್ ಮಾಡಿ. ಸೊ ಈಗ ಸ್ಕ್ವೇರ್ ರೂಟ್ ಆಫ್ ಇದು ಹೋಲ್ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗಿ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್, ದ ಮ್ಯಾಕ್ಸಿಮಮ್ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ವೆನ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಟೇಕ್ಸ್ ಪ್ಲೇಸ್ ಆರ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಟೂ ವೇವ್ಸ್ ಈಸ್ 0, ಅವಾಗ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಆರ್ಮ್ಯಾಕ್ಸ್ ವಿಲ್ ಬಿ a1 ಪ್ಲಸ್ a2. ಹೌದಾ? ಈಗ ನಾನು ಏನು ಮಾಡ್ತೀನಿ, ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡ್ತೀನಿ. ಓಕೆ, ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿ ಮತ್ತು ಇನ್ನೊಮ್ಮೆ ಆ್ಯಸ್ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವೇರ್, ಎಲ್ಲೆಲ್ಲ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಐತಿ ವಿಲ್ ರೀಪ್ಲೇಸ್ ಇಟ್ ವಿತ್ ಇಂಟೆನ್ಸಿಟಿ. ಸೊ ಈಗೇನಂದ್ರೆ ಇದನ್ನೆಲ್ಲ ಯಾವಾಗ ಬರೆಯಾಕತ್ತೀವಿ ನಾವು ಅಂದರೆ, ವೆನ್ ಟೂ ವೇವ್ಸ್ ಮೀಟ್ ಸಚ್ ದ್ಯಾಟ್ ಎರಡ್ರದ್ದು ಕ್ರಸ್ಟ್ ಮೀಟ್ ಆತೀಗ.
That means phase difference is 0. This is called as constructive interference. So in this case, ನಾನೀಗ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಜಾಗದಾಗ ಇಂಟೆನ್ಸಿಟಿನ ರಿಪ್ಲೇಸ್ ಮಾಡಿದರೆ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಈಸ್ ಈಕ್ವಲ್ಸ್ ಟು, ಇದು ಆ್ಯಕ್ಚುಲಿ ನಾವು ಹಿಂಗೆ ಮಾಡಿರ್ತೀವಿ A1 + A2 ಹೋಲ್ ಸ್ಕ್ವೇರ್. ಸೊ ಈಗ ನಾ ಏನು ಮಾಡ್ಬೋದು ಅಂದರೆ ಒಂದು ಫಾರ್ಮುಲಾ ಐತೆ ನೋಡ್ರಿ, Imax ಈಸ್ ಈಕ್ವಲ್ಸ್ ಟು ಅಂತ ನಾವು ಬರೋಕ್ಕೆ ಬರೋಂಗಿಲ್ಲ. ಈಗ Imax ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ನಾನು Rmax ಸ್ಕ್ವೇರ್ ಜಾಗದಾಗ Imax ರೀಪ್ಲೇಸ್ ಮಾಡ್ತೀನಿ. ಸೊ ಅವಾಗ ಏನಾಗ್ತೈತೆ ಅಂದರೆ Imax ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು A1 + A2 ಹೋಲ್ ಸ್ಕ್ವೇರ್ ನಾವು ಬರಿಬೋದು. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಐ ವಿಲ್ ರೀಪ್ಲೇಸ್ ಆಂಪ್ಲಿಟ್ಯೂಡ್ ವಿತ್ ಇಂಟೆನ್ಸಿಟಿ, ರೈಟ್ ಹ್ಯಾಂಡ್ ಸೈಡ್ನಾಗ ವಿ ವಿಲ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಸೊ ಇದು ನಮಗೆ ಮುಂದೆ ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕೆ ಯೂಸ್ ಆಗ್ತೈತೆ. ನೆಕ್ಸ್ಟ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತಂದು ಆಗ್ತೈತಿ. ಸೊ ಅವಾಗ ಕಾಸ್ φ ಈಗ ಹೆಂಗೆ ಜಸ್ಟ್ ನಾವು ಕಾಸ್ φ ನಾವೇನು ಬರ್ತಿದ್ವಿ +1 ತೊಗೊಂಡಿದ್ವಿ, ಅದು 0 ಆಗಿ. ಸಿಮಿಲರ್ಲಿ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಆಗ್ತೈತಿ. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಈಸ್ ವೆನ್ ಕ್ರಸ್ಟ್ ಆಫ್ ಅ ವೇವ್ ಮೀಟ್ಸ್ ವಿತ್ ಟ್ರಫ್ ಆಫ್ ಅ ವೇವ್. ಫಸ್ಟ್ ವೇವ್ ಸೆಕೆಂಡ್ ವೇವ್ದು ಒಂದ್ರದ್ದು ಕ್ರಸ್ಟ್ ಒಂದ್ರದ್ದು ಟ್ರಫ್ ಮೀಟ್ ಆದರೆ ವಿ ಕಾಲ್ ಇಟ್ ಆಸ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಅವಾಗ ಕಾಸ್ φ ಈಸ್ ಈಕ್ವಲ್ಸ್ ಟು -1 ಹಾಕಿದರೆ ಆರ್ಮಿನ್ ಓಕೆ ವಿಲ್ ಬಿ ರೂಟ್ ಆಫ್ A1 - A2 ಹೋಲ್ ಸ್ಕ್ವೇರ್ ಬರ್ತೈತಿ. ಈಗ ನಾವು ಅದು ಸ್ಕ್ವೇರ್ ರೂಟ್ ಟು ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದರೆ ಆರ್ಮಿನ್ ವಿಲ್ ಬಿ A1 - A2. ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿದರೆ ಆರ್ಮಿನ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು A1 - A2 ಹೋಲ್ ಸ್ಕ್ವೇರ್. ನಾನು ಏನು ಮಾಡ್ತೀನಿ ಮತ್ತೀಗ ಆಂಪ್ಲಿಟ್ಯೂಡ್ ಸ್ಕ್ವೇರ್ ಜಾಗದಾಗ ಐ ವಿಲ್ ರೀಪ್ಲೇಸ್ ಇಟ್ ವಿತ್ intensity. So when two waves meet, minimum intensity is directly proportional to A1 - A2 whole square. ಇದು ಒಂದು ಫಾರ್ಮುಲಾ ಸಿಕ್ತು ನಮಗೆ. ಈ ಫೈನಲಿ ಈ ಡಿಸ್ಕಷನ್ ಒಳಗೆ ನಮ್ಗೆ ಏನೇನು ಗೊತ್ತಾಯ್ತು ಅಂತ ಹೇಳ್ತೀನಿ ನೋಡ್ರಿ. ಒಂದು, ವೆನ್ ಟೂ ವೇವ್ಸ್ ಮೀಟ್ ರಿಸಲ್ಟೆಂಟ್ ಇಂಟೆನ್ಸಿಟಿ ಈಸ್ ಗಿವನ್ ಬೈ ದ ಫಾರ್ಮುಲಾ I1 + I2 + 2 × √I1 × √I2 × cos φ. ದಿಸ್ ಈಸ್ ಒನ್ ಫಾರ್ಮುಲಾ. ಇನ್ನೊಂದು ನಮಗೆ ಗೊತ್ತಾಗಿದ್ದೇನೆಂದ್ರೆ ಒಂದು ಐಮ್ಯಾಕ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂಥೇಳಿ, ಇನ್ನೊಂದು ಐಮಿನ್ನಿಗೆ, ಎರಡು ಸೇರಿಸಿ ನಾವು ಹಿಂಗೆ ರೇಷಿಯೋ ಬರೆದುಬಿಟ್ರೆ ಈ ಟೈಪ್ ಆಫ್ ಫಾರ್ಮುಲಾ ಬೇಸ್ಡ್ ನ್ಯೂಮರಿಕಲ್ಸ್ ಕೇಳಾರ. ಫೈಂಡ್ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಟು ಮಿನಿಮಮ್ ಇಂಟೆನ್ಸಿಟಿ ವೆನ್ ಟೂ ವೇವ್ಸ್ ಮೀಟ್ ಸಚ್ ದ್ಯಾಟ್ ದೇಯರ್ ಆಂಪ್ಲಿಟ್ಯೂಡ್ಸ್ ಆರ್ ಅಂತ ಆ ಟೈಪ್ ಕೊಡ್ತಾರೆ. ಸೊ ಅವಾಗ ಇವೆರಡು ನಾವು ಮಿಕ್ಸ್ ಮಾಡಿ ಬರೆದ್ರೆ Imax by Imin, or sometimes Imin by Imax ಕೇಳ್ತಾರೆ, ಜಸ್ಟ್ ರೆಸಿಪ್ರೋಕಲ್ ಆಫ್ ದಿಸ್. ಅವಾಗ ಫಾರ್ಮುಲಾ A1 + A2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ A1 - A2 ಹೋಲ್ ಸ್ಕ್ವೇರ್. ಇದು ಮೂರು ಫಾರ್ಮುಲಾ ಇಲ್ಲೇ ನಮ್ಮ ಡಿಸ್ಕಷನ್ ಒಳಗೆ ನನಗೆ ಆ್ಯಕ್ಚುಲಿ ಈ ಕನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋದಿತ್ತು ಬಿಫೋರ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದ ನ್ಯೂಮರಿಕಲ್ಸ್. ಓಕೆ, ಸೊ ನ್ಯೂಮರಿಕಲ್ಸ್ ನಾನು ಈಗ ಸಾಲ್ವ್ ಮಾಡ್ಕೊತ ಹೋಗ್ತೀನಿ. ಒಂದನೇದ್ರಾಗ ಸಾಲ್ವ್ ಮಾಡ್ತೀನಿ ವಿಚ್ ಇಸ್ ಬೇಸ್ಡ್ ಆನ್ ದಿಸ್ ಕನ್ಸೆಪ್ಟ್. ಎರಡನೇದು ನಾನು ನಿಮ್ಗೆ ಹಿಂಟ್ ಕೊಡ್ತೀನಿ, ನೀವು ಟ್ರೈ ಮಾಡಿರಿ ಅಂತ, ಅಂದ್ರೆ ಇದು ಕನ್ಸೆಪ್ಟ್ ಕ್ಲಿಯರ್ ಆಗ್ತೈತಿ. ಆಮೇಲೆ ಇನ್ನೊಂದು ಫಾರ್ಮುಲಾ, ಇನ್ನೊಂದು ನ್ಯೂಮರಿಕಲ್ ಈ ಫಾರ್ಮುಲಾ ಮೇಲೂ ಬರ್ತೈತಿ. ಆಲ್ ತ್ರೀ ಇವಿಷ್ಟು ಕನ್ಸೆಪ್ಟ್ ಮೇಲೂ ಬರ್ತಾವೆ ಈಗ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಇಂಟೆನ್ಸಿಟಿ ಆಫ್ ದ ಲೈಟ್ ಎಮರ್ಜಿಂಗ್ ಫ್ರಾಮ್ ಟೂ ಸ್ಲಿಟ್ಸ್ ಇನ್ ಯಂಗ್ಸ್ ಎಕ್ಸ್ಪೆರಿಮೆಂಟ್. ಅಂದ್ರೆ ಯಂಗ್ಸ್ ಎಕ್ಸ್ಪೆರಿಮೆಂಟ್ನೊಳಗೆ ಡಬಲ್ ಸ್ಲಿಟ್ ಇರ್ತಾವಲ್ಲ, ಈ ಸ್ಲಿಟ್ನಾಗಿಂದ ಬರುವಂಥ ಒಂದು ವೇವ್, ಇನ್ನೊಂದು ವೇವ್. ಅವ್ರಿಗೆ ಯಂಗ್ಸ್ ಎಕ್ಸ್ಪೆರಿಮೆಂಟಲ್ಲಿ ಇಂಪಾರ್ಟೆಂಟ್ ಅಲ್ಲ, ಟೂ ವೇವ್ಸ್ ಬಂದಾವ ಈಗ. ಓಕೆ, ನೆಕ್ಸ್ಟ್, ದ ಇಂಟೆನ್ಸಿಟಿ ಆಫ್ ದ ಲೈಟ್ ಎಮರ್ಜಿಂಗ್ ಫ್ರಮ್ ದ ಟೂ ಸ್ಲಿಟ್ಸ್ ಇನ್ ಯಂಗ್ಸ್ ಎಕ್ಸ್ಪೆರಿಮೆಂಟ್ಸ್ ಆರ್ ಇನ್ ದ ರೇಷಿಯೋ 1:4. ಅಂದ್ರೆ ಅವರು ಆ ಎರಡು ವೇವ್ದು ಇಂಟೆನ್ಸಿಟಿದ ರೇಷಿಯೋ ಕೊಟ್ಟಾರ, I1 / I2. ದಿಸ್ ಇಸ್ ನಾಟ್ Imax by Imin. I1 / I2. I1 and I2 are individual intensities. Imax and Imin are maximum and minimum intensities when the two waves meet. ಇನ್ನೂ ಈಗ ಟೂ ವೇವ್ಸ್ ಮೀಟ್ ಆಗಿಲ್ಲ, ಅವಾಗ ಇಂಡಿವಿಜುವಲ್ ಇಂಟೆನ್ಸಿಟಿ ಏನಿರ್ತೈತಲ್ಲ ಅದು I1 / I2 ಈಸ್ ಇನ್ ದ ರೇಷಿಯೋ 1/4 ಅಂತ. ಅವ್ರಿಗೆ ಏನು ಬೇಕು, ದ ಇಂಟೆನ್ಸಿಟಿ ಆಫ್ ದ ಮಿನಿಮಮ್ ಟು ದ ಕಾನ್ಸಕ್ಯೂಟಿವ್ ಮ್ಯಾಕ್ಸಿಮಮ್, ಅಂದರೆ Imin / Imax, ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಲ್ಲ ಆ ಟೈಪ್, ವಿಲ್ ಬಿ ಇನ್ ದ ರೇಷಿಯೋ ಆಫ್ ಅಂತ ಕೇಳಾರ. ಈಗ ನಾನು ಏನು ಮಾಡ್ತೀನಿ, ಈ ಕ್ವಶನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ, ನೀವು ಇದನ್ನು ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಕ್ವಶನ್ ನೀವು ಟ್ರೈ ಮಾಡಿರಿ ಅಂತ.
ಸೊ ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡಕತ್ತಿಲ್ಲ ಅದಕ್ಕೆ ಈಸಿ ಇರ್ತದೆ ಆ್ಯಕ್ಚುಲಿ. ಸೊ ಈ ಕ್ವಶನ್ ಒಳಗೆ ಅವ್ರು ಕೊಟ್ಟಿದ್ದೇನು, ದೇ ಹ್ಯಾವ್ ಗಿವನ್ ಅಸ್ I1/I2 is equals to 1/4 and they are asking us the ratio of Imin divided by Imax. ಸೊ Imin by Imaxಗೆ ನಮಗೆ ಏನು ಬೇಕಾಗ್ತದೆ ಅಂದ್ರೆ A1 - A2 ಹೋಲ್ ಸ್ಕ್ವೇರ್ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು, ಡಿವೈಡೆಡ್ ಬೈ A1 + A2 ಹೋಲ್ ಸ್ಕ್ವೇರ್ ಬೇಕು. ಬಟ್ ಅವರು ಈ ಕ್ವಶನ್ ಒಳಗೆ ನಮಗೆ ಆಂಪ್ಲಿಟ್ಯೂಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೇ ಇಲ್ಲ. ನಮಗೆ ಇಲ್ಲಿ ಆಂಪ್ಲಿಟ್ಯೂಡ್ಸ್ ಬೇಕಿವೆಲ್ಲ, ಎದ್ರ ಬಗ್ಗೆ ಕೊಟ್ಬಿಟ್ಟಾರ, ಇಂಟೆನ್ಸಿಟಿ ಕೊಟ್ಟಾರ. ಅದಕ್ಕೆ ನಾವು ಏನು ಮಾಡಬೇಕು, ಫಸ್ಟಿಗೆ ಈ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡು A1 A2 ರಿಲೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಲುಕ್ ಅಟ್ ದಿಸ್ ಒನ್, I1/I2 is equals to 1/4 ಅಲ್ಲ. ನಾನು ಏನು ಮಾಡ್ತೀನಿ ಈಗ, ಯೂಸಿಂಗ್ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವೇರ್. ನಾನು ಹೆಂಗೆ ಬರಿತೀನಿ ಅಂದರೆ, ಈಗ I1/I2 ಅಂದರೆ ಇಂಡಿವಿಜುವಲ್ ಇಂಟೆನ್ಸಿಟೀಸ್, A1 A2 ಅಂದರೆ ಇಂಡಿವಿಜುವಲ್ ಆಂಪ್ಲಿಟ್ಯೂಡ್ಸ್, A1 A2 ಇಲ್ಲದಾವಲ್ಲ, A1 A2. ಓಕೆ, ಸೊ ಈಗ ಐ ಕ್ಯಾನ್ ರೈಟ್ I1/I2 ವಿಲ್ ಬಿ ಈಕ್ವಲ್ ಟು A1 ಸ್ಕ್ವೇರ್ ಡಿವೈಡೆಡ್ ಬೈ A2 ಸ್ಕ್ವೇರ್ ಅಂತ ಬರಿಬೋದು ನಾ, ಬಿಕಾಸ್ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್ ಸ್ಕ್ವೇರ್. ಅದ್ರದ್ದು ರೇಷಿಯೋ ಯೂಸ್ ಮಾಡ್ಕೋಬೋದು. ಈ ವ್ಯಾಲ್ಯೂ ಎಷ್ಟು ಕೊಟ್ಟಾರ ಅವರು, ಇಲ್ಲೇ ಐತಲ್ಲ, ಇದು 1/4 ಕೊಟ್ಟಾರ. ಸೊ ಇದ್ರ ಕಡೆ ನೀವು ಫೋಕಸ್ ಮಾಡಿದರೆ, ಇಫ್ ವಿ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ವಿ ವಿಲ್ ಗೆಟ್ A1/A2 ಇಸ್ ಈಕ್ವಲ್ಸ್ ಟು 1/2. ಅಂದರೆ ಆಂಪ್ಲಿಟ್ಯೂಡ್ದು ರೇಷಿಯೋ ಸಿಕ್ತು. ನಮಗೆ ಆ್ಯಕ್ಚುಲಿ ಬೇಕಾಗಿದ್ದೇನು, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್ ಒನ್, Imin by Imax. ಅದಕ್ಕೆ ನಮಗೆ A1 A2 ಇಂಡಿವಿಜುವಲ್ ವ್ಯಾಲ್ಯೂಸ್ ಬೇಕು. ಬಟ್ ನಮಗಿಲ್ಲೇ A1 A2 ಇಂಡಿವಿಜುವಲ್ ವ್ಯಾಲ್ಯೂ ಸಿಕ್ಕಿಲ್ಲ, ರೇಷಿಯೋ ಸಿಕ್ಕೈತೆ. A1/A2 is equals to 1/2. ಬಟ್ ಹಿಯರ್ ವಿ ನೀಡ್ ಇಂಡಿವಿಜುವಲ್ ವ್ಯಾಲ್ಯೂಸ್ ಆಫ್ A1 and A2. ಅರ್ಥ ಆಗುತ್ತೆ ನಾನು ಹೇಳಿದ್ದು. ಬಟ್ ಇದು ರೇಷಿಯೋ ಹೆಂಗೆ ಅದು ಮೇಂಟೈನ್ ಆಗ್ತೈತಿ ಅಂದರೆ, ಇಫ್ ಯು ವಾಂಟ್ ಅಲ್ಲ, ಹಂಗೆ ತೊಗೊಂಬಿಟ್ರೆ ಭಾರಿ ಈಸಿ. ಏನು ಮಾಡೋದು ಗೊತ್ತಾನೆ, ನಮಗೆ A1 A2 ಇಂಡಿವಿಜುವಲ್ ವ್ಯಾಲ್ಯೂಸ್ ಗೊತ್ತಿಲ್ಲ. ಬಟ್ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಕನ್ಸಿಡರ್ A1 ಆ್ಯಸ್ 1 ಡೈರೆಕ್ಟ್ಲಿ ಆ್ಯಂಡ್ A2 ಇಟ್ ಸೆಲ್ಫ್ ಆ್ಯಸ್ 2. ಬಿಕಾಸ್ ನಾವು ಅದನ್ನು 2 ಮೈನಸ್ ಮಾಡಿ ಸ್ಕ್ವೇರ್ ಮಾಡಿ, ಇಲ್ಲಿ 2 ಪ್ಲಸ್ ಮಾಡಿ ಸ್ಕ್ವೇರ್ ಮಾಡಿದಾಗ ರೇಷಿಯೋ ಅದು ಮೇಂಟೈನ್ ಆಗ್ತೈತಿ. ಸೊ ಇವನ್ ದೋ ವಿ ಡು ನಾಟ್ ನೋ ದ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ A1, ವಿ ಕ್ಯಾನ್ ಕನ್ಸಿಡರ್ ಇಟ್ ಆ್ಯಸ್ 1. ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ A2, ಬಟ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆ್ಯಸ್ 2. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾನು ಸಾಲ್ವ್ ಮಾಡ್ತೀನಿ. ಈಗ ಹೆಂಗಂದ್ರೆ, ಇದು ಫಸ್ಟ್ ಟೈಮ್ ನೋಡೋಕ್ಕಷ್ಟು ನಿಮಗೆ ಲೆಂದಿ ಅನಿಸುತ್ತೆ. ಈಗ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಇಟ್ ಫೀಲ್ಸ್ ವೆರಿ ಈಸಿ. ಸೊ Imin by Imax is A1 - A2 whole square. A1 - A2 whole square divided by A1 + A2 whole square. So quite clearly, numerator ನೊಳಗೆ -1 square is 1, 1 + 2 is 3, 3 square is 9. So for this question, answer is option C, 1:9. ಸೊ ಬೇಕಾದ್ರೆ ಇದನ್ನು ಇನ್ನು ಸ್ವಲ್ಪ ವಿಡಿಯೋ ಹಿಂದೆ ತೊಗೊಂಡು ಹೆಂಗೆ ಸಾಲ್ವ್ ಮಾಡಿದೆ ಅಂತ ಇನ್ನೊಮ್ಮೆ ನೋಡಿರಿ, ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್. ಈಗ ನೀವು ನೆಕ್ಸ್ಟ್ ಕ್ವಶನ್ ಏನತ್ತಲ್ಲ, ಇದನ್ನು ಸಾಲ್ವ್ ಮಾಡಿರಿ. ದಿ ಆಂಪ್ಲಿಟ್ಯೂಡ್ ಆಫ್ ಲೈಟ್ ವೇವ್ಸ್ ಎಮರ್ಜಿಂಗ್ ಫ್ರಮ್ 2 ಸ್ಲಿಟ್ಸ್ ಇನ್ ಯಂಗ್ಸ್ ಎಕ್ಸ್ಪೆರಿಮೆಂಟ್ ಈಸ್ ಇನ್ ದ ರೇಷಿಯೋ. ಲಾಸ್ಟ್ ಟೈಮ್ ಇಂಟೆನ್ಸಿಟಿದ ರೇಷಿಯೋ ಕೊಟ್ಟಿದ್ರು ಅವರು, ಈ ಸರ್ತಿ ಆಂಪ್ಲಿಟ್ಯೂಡ್ದ ರೇಷಿಯೋ ಕೊಟ್ಟಾರ. ದಟ್ ಮೀನ್ಸ್ A1/A2 ಡೈರೆಕ್ಟ್ಲಿ ಕೊಟ್ಬಿಟ್ಟಾರ 2/3 ಅಂತ. ನಾವು ವಾಟ್ ಯು ಕ್ಯಾನ್ ಡೂ, ಯು ಕ್ಯಾನ್ ಡೈರೆಕ್ಟ್ಲಿ ಟೇಕ್ A1 ಆ್ಯಸ್ 2 ಆ್ಯಂಡ್ A2 ಆ್ಯಸ್ 3. ಸೊ ಇದನ್ನು ವ್ಯಾಲ್ಯೂಸ್ ಹಚ್ಚಿ ರೈಟ್ ನಾವು ಐ ವಾಂಟ್ ಯು ಟು ಸಾಲ್ವ್ ಮಾಡಿಲ್ಲ ಅಂದರೆ ನಡೀತೈತಿ, ನಿಮಗೆ ಬಿಟ್ಟಿತ್ತು. ಓಕೆ, ಸೊ ಹೋಪ್ಫುಲಿ ನೀವು ವಿಡಿಯೋ ಪಾಸ್ ಮಾಡಿ ಇದನ್ನು ಸಾಲ್ವ್ ಮಾಡಿರಿ ಅಂತಿಕೊಂಡಿನಿ. ಈ ಕ್ವಶನಿಗೆ ಆನ್ಸರ್ ಆಪ್ಷನ್ ಡಿ, ನನ್ ಆಫ್ ದಿ ಅಬವ್. ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ ಸೊ ಆನ್ಸರ್ ಇದಕ್ಕೆ 1/25 ಬರ್ತೈತಿ. 1:25 ಬರ್ಬೇಕು. ಓಕೆ, ಸೊ ಇದು ಕನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಂಡಿನಿ. ಈಗ ಮೂವಿಂಗ್ ಆನ್ ಟು ಥರ್ಡ್ ಕ್ವಶನ್. ಇಲ್ಲೊಂದು 2 ಇಮೇಜ್ ಸ್ವಲ್ಪ ಕ್ಲಾರಿಟಿ ಕಡಿಮೆ ಅದಾವೆ. ಸೊ ಇರಲಿ, ನಾನು ಇಲ್ಲಿ ಓದ್ತೀನಿ. Instead of using 2 slits as in Young's experiment, if we use 2 separate but identical sodium lamps, which of the following will occur? Options next page ನಾಗ ಅದಾವ. ಕ್ವಶನ್ ಅರ್ಥ ಮಾಡಿಸ್ತೀನಿ ನಾನು, ಆಪ್ಷನ್ಸ್ ಕಡೆ ಹೋಗೋಣಂತ. ಅವ್ರು ಏನು ಹೇಳ್ತಾರೆ, ನಿಮ್ಗೆ ನೆನಪಿದ್ರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ನೊಳಗೆ ಒಂದು ಡಬಲ್ ಸ್ಲಿಟ್ ಇರುವಂಥ ನಾವು ಅರೇಂಜ್ಮೆಂಟ್ ತೊಗೊಂಡು ಸಿಂಗಲ್ ಸೋರ್ಸ್ ತೊಗೊತೀವಿ ಇಲ್ಲಿ.
ಆ ಸಿಂಗಲ್ ಸೋರ್ಸ್ನಿಂದ ಬರುವಂಥ ಲೈಟ್, ಸೇಮ್ ಸೋರ್ಸ್ ಆಫ್ ಲೈಟ್ ಈಸ್ ಡಿವೈಡೆಡ್, ಇಟ್ಸ್ ವೇವ್ ಫ್ರಂಟ್ ಈಸ್ ಡಿವೈಡೆಡ್ ಇಂಟು ಟೂ. ವಿ ಡು ನಾಟ್ ಕನ್ಸಿಡರ್ ಟೂ ಡಿಫ್ರೆಂಟ್ ಸೋರ್ಸಸ್. ಒಂದೇ ಸೋರ್ಸನ್ನು ಸ್ಪ್ಲಿಟ್ ಮಾಡ್ತೀವಿ. ಅವ್ರೇನು ಕೇಳಕತ್ತಾರ, ಇನ್ಸ್ಟೆಡ್ ಆಫ್ ಟೇಕಿಂಗ್ ಒನ್ ಸಿಂಗಲ್ ಸೋರ್ಸ್ ಆ್ಯಂಡ್ ಡಿವೈಡಿಂಗ್ ಇಟ್ ಇಂಟು ಟೂ, ಹೌ ಅಬೌಟ್ ಟೇಕಿಂಗ್ ಟೂ ಸೋರ್ಸಸ್ ಡೈರೆಕ್ಟ್ಲಿ ಹಿಂಗೆ. ಸೊ ಯಾರು ನಾನು ಥಿಯರಿ ಕ್ಲಾಸ್ ಅಟೆಂಡ್ ಆಗಿದ್ರಲ್ಲ, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಇಫ್ ವಿ ಟೇಕ್ ಟೂ ಡಿಫ್ರೆಂಟ್ ಸೋರ್ಸಸ್ ಅಂಥೇಳಿ. ಸೊ ಕ್ವಶನ್ ಈಸ್ ದಿಸ್, ಇದು ಹೆಂಗೆ ಆ್ಯಕ್ಚುಲಿ ತೊಗೊತಾರೆ ಸಿಂಗಲ್ ಸೋರ್ಸ್, ಆಮೇಲೆ ಅದನ್ನು ಡಬಲ್ ಸ್ಲಿಟ್ ಮಾಡ್ತಾರೆ. ಅದರ ಡಬಲ್ ಸೋರ್ಸ್ ತೊಗೊಂಡ್ರೆ ಏನಾಗ್ತೈತಿ ಅಂತ ಕ್ವಶನ್. ಓಕೆ, ಇದನ್ನು ಕ್ವಶನ್ ಬೇಕಂದ್ರೆ ಪಾಸ್ ಮಾಡ್ಕೊಂಡು ಬರ್ಕೋರಿ ಈಗ, ಇಲ್ಲ ನಡೀತೈತಿ ಅಂದರೆ. ಸೊ ಆಪ್ಷನ್ಸ್ ಹಿಂಗದ, ಇಫ್ ಯು ಟೇಕ್ ಟೂ ಸೋರ್ಸಸ್, ಡಬಲ್ ಸೋರ್ಸಸ್, ವಾಟ್ ವಿಲ್ ಹ್ಯಾಪನ್? ಜನರಲ್ ಇಲ್ಯುಮಿನೇಷನ್ ಅಂದ್ರೆ ಅಲ್ಲೇ ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರೋಂಗೆಲ್ಲ ಜಸ್ಟ್ ಲೈಟ್ ಬರ್ತೈತಿ. ವೈಡ್ಲಿ ಸಪ್ರೇಟ್ ಇಂಟರ್ಫರೆನ್ಸ್ ಅಂತನ ಕೊಟ್ಟಾರೆ, ಬ್ರೈಟ್ ಮ್ಯಾಕ್ಸಿಮಮ್ ಇರುತ್ತೆ, ಡಾರ್ಕ್ ಮಿನಿಮಮ್ ಕೊಟ್ಟಾರೆ. ವಿಚಾರ ಮಾಡಿ ಇದ್ರ ಬಗ್ಗೆ, ನಿಮ್ಗೆ ಅಕಸ್ಮಾತ್ ಏನು ಐಡಿಯಾ ಇದ್ದಿದ್ದಿಲ್ಲ ಅಂತ ನಾನು ಹೇಳ್ತೀನಿ. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ವಿಚಾರ ಮಾಡೋದಿದ್ರೆ. ಓಕೆ, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಜನರಲ್ ಇಲ್ಯುಮಿನೇಷನ್. ಏನು ಹಿಂಗಂದ್ರೆ ಅಂತ ಹೇಳ್ತೀನಿ. ಈಗ ನಿಮಗೆ ಇದು ಗೊತ್ತಿರ್ಬೇಕು, ಇಂಟರ್ಫರೆನ್ಸ್ ಪ್ಯಾಟರ್ನ್ ಹೆಂಗೆ ಇರ್ತೈತಿ ಅಂದರೆ, ಒಂದು ಬ್ರೈಟ್ ಫ್ರಿಂಜ್ ಇರುತ್ತೆ ಸೆಂಟರ್ನೊಳಗೆ, ಇಟ್ ವಿಲ್ ಬಿ ಫಾಲೋಡ್ ಬೈ ಡಾರ್ಕ್ ಫ್ರಿಂಜಸ್ ಆನ್ ದಿ ಐದರ್ ಸೈಡ್. ನಾನು ವರ್ಟಿಕಲ್ ಟೈಪ್ ತೆಗಿಯಾಕ್ತೀನಿ, ಹಿಂಗೆ ಹಾರಿಜಾಂಟಲ್ಲು ತೆಗಿಬೋದು. ನೆಕ್ಸ್ಟ್ ಫಾಲೋಡ್ ಬೈ ಒನ್ ಮೋರ್ ಬ್ರೈಟ್ ಫ್ರಿಂಜ್, ಆಲ್ಟರ್ನೇಟ್ ಬ್ರೈಟ್ ಆ್ಯಂಡ್ ಡಾರ್ಕ್ ಫ್ರಿಂಜಸ್ ಇರ್ತಾವೆ, ಹೌದಾ? ಸೊ ನೀವು ಸಿಂಗಲ್ ಸೋರ್ಸ್ ಬದಿ ಡಬಲ್ ಸೋರ್ಸ್ ತೊಗೊಂಬಂದ್ಬಿಟ್ರೆ, ಜನರಲ್ ಇಲ್ಯುಮಿನೇಷನ್ ಅಂದ್ರೆ ಏನು ಗೊತ್ತೇನೆ, ಇಲ್ಲಿ ಇಂಟರ್ಫರೆನ್ಸ್ ಪ್ಯಾಟರ್ನ ಕ್ರಿಯೇಟ್ ಆಗಂಗಿಲ್ಲ, ಜಸ್ಟ್ ಒಂದು ವೈಟ್ ಪ್ಯಾಚ್ ಬಂದುಬಿಡ್ತೈತೆ ಲೈಟದ್ದು. ಇಂಟರ್ಫರೆನ್ಸ್ ಡಸ್ ನಾಟ್ ಹ್ಯಾಪನ್ ಬಿಕಾಸ್ ನಾನು ನಿಮ್ಗೆ ಹೇಳಿದ್ದೆ, ಟೂ ಡಿಫರೆಂಟ್ ಸೋರ್ಸಸ್ ತೊಗೊಂಡ್ರೆ ದೀಸ್ ಟೂ ಡಿಫರೆಂಟ್ ಸೋರ್ಸಸ್ ಕೆನಾಟ್ ಬಿ ಕೋಹರೆಂಟ್ ಸೋರ್ಸಸ್, ಆ್ಯಂಡ್ ಫಾರ್ ಇಂಟರ್ಫರೆನ್ಸ್ ವಿ ನೀಡ್ ಕೋಹರೆಂಟ್ ಸೋರ್ಸಸ್. ಟೂ ಡಿಫರೆಂಟ್ ಸೋರ್ಸಸ್ ಕೆನಾಟ್ ಬಿಕಮ್ ಕೋಹರೆಂಟ್. ಕೋಹರೆಂಟ್ ಅಂದರೆ ಆ ಎರಡೂ ಸೋರ್ಸಸ್ ನಡು ಫೇಸ್ ಡಿಫರೆನ್ಸ್ ಇರಬಾರ್ದು. there should be no phase difference, or if there is phase difference, it should be constant. By taking two different sources, we cannot create coherent sources, so interference pattern or interference itself is not possible. Okay, next question. Interference is produced with two coherent sources of same intensity. If one of the sources is covered with a thin film so as to reduce the intensity of light coming out of it to half, what will happen to the interference pattern? So question ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡೋಣ ನಾವು. ಇಲ್ಲೇ ಡಬಲ್ ಸ್ಲಿಟ್ ಇರ್ತದಲ್ಲ, ಇಲ್ಲಿ ಸಿಂಗಲ್ ಸೋರ್ಸ್ ಇರುತ್ತೆ, ಆ ಸಿಂಗಲ್ ಸೋರ್ಸನ್ನ ನಾವು ಸ್ಪ್ಲಿಟ್ ಮಾಡಿರ್ತೀವಲ್ಲ, ಇಲ್ಲಿ ಏನು ಮಾಡ್ತಾರಂತೆ, ಈ ಎರಡು ಸ್ಲಿಟ್ಸ್ ಇರ್ತಾವಲ್ಲ, ಲೆಟ್ ಅಸ್ ಕಾಲ್ ದಮ್ ಆಸ್ ಸ್ಲಿಟ್ ಎ ಆ್ಯಂಡ್ ಸ್ಲಿಟ್ ಬಿ. ಫಾರ್ ಎಕ್ಸಾಂಪಲ್ ಸ್ಲಿಟ್ ಎ ಮುಂದೆ ಒಂದು ಥಿನ್ ಫಿಲ್ಮ್ ಇಡ್ತಾರಂತೆ. ಹೆಂಗಂದ್ರೆ ಇಲ್ಲಿ ಬರುವಂಥ ಲೈಟದ ಇಂಟೆನ್ಸಿಟಿ ಹಾಫ್ ಆಗ್ಬೇಕು, 50% ಆಗ್ಬೇಕು. ದೆರ್ ಇಸ್ ನೋ ಚೇಂಜ್ ಇನ್ ಸ್ಲಿಟ್ ಬಿ. ಓಕೆ, ಇಲ್ಲಿ 50% ಆಗಿರ್ಬೇಕು ಹಂಗೆ. ಸೊ ಇಲ್ಲಿ ಸ್ಕ್ರೀನ್ನೊಳಗೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಬರ್ತೈತಲ್ಲ, ಈ ಥಿನ್ ಫಿಲ್ಮ್ ಇಟ್ಟಿದ್ದಕ್ಕೆ ವಾಟ್ ಹ್ಯಾಪನ್ಸ್ ಟು ದ ಇಂಟರ್ಫರೆನ್ಸ್ ಪ್ಯಾಟರ್ನ್ ಹಿಯರ್? ದಿಸ್ ಇಸ್ ದ ಕ್ವಶನ್. ಸೊ ಈ ಕ್ವಶನ್ ನೀವು ಬರ್ಕೊಳ್ಳೋದಿದ್ರೆ ಬೇಕಾದ್ರೆ ಮತ್ತೀಗ ವಿಡಿಯೋ ಪಾಸ್ ಮಾಡಿ ಇದನ್ನು ಬರ್ಕೋರಿ. ಆಪ್ಷನ್ಸ್ ಕಡೆ ಹೋಗೋಣ ಈಗ. Okay, so options are bright fringes will be less bright, ಯಾಕಂದರೆ ಅಲ್ಲೇ ಇಂಟೆನ್ಸಿಟಿ 50% ಆಗಿತ್ತಲ್ಲ, ಬ್ರೈಟ್ ಎಷ್ಟಿರಬೇಕು ಅಷ್ಟು ಕಡಿಮೆ ಬ್ರೈಟ್ ಇರ್ತಾವೆ. ಆ್ಯಂಡ್ ಡಾರ್ಕ್ ಫ್ರಿಂಜಸ್ ವಿಲ್ ಬಿ ಲೆಸ್ ಡಾರ್ಕ್. ಸೆಕೆಂಡ್ ಆಪ್ಷನ್ ಬ್ರೈಟ್ ಫ್ರಿಂಜಸ್ ವಿಲ್ ಬಿ ಮೋರ್ ಬ್ರೈಟ್, ಹೀಗೆಲ್ಲ ಕೊಟ್ಟಾರೆ. ಡೈರೆಕ್ಟ್ಲಿ ನಾನು ನಿಮ್ಗೆ ಆನ್ಸರ್ ಹೇಳ್ತೀನಿ. ಆನ್ಸರ್ ಈಸ್ ಆಪ್ಷನ್ ಎ, ಬ್ರೈಟ್ ಫ್ರಿಂಜಸ್ ವಿಲ್ ಬಿ ಲೆಸ್ ಬ್ರೈಟ್ ಆ್ಯಂಡ್ ಡಾರ್ಕ್ ಫ್ರಿಂಜಸ್ ವಿಲ್ ಬಿ ಲೆಸ್ ಡಾರ್ಕ್. ಇದು ಆನ್ಸರ್. ಯಾಕಂದ್ರೆ ಅಲ್ಲಿ ಇಂಟೆನ್ಸಿಟಿ ಆಫ್ ಲೈಟ್ ಕಡಿಮೆ ಮಾಡಿದ್ದಕ್ಕೆ ಆ ರೀತಿ ಆಗ್ತೈತಿ. ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಈ ಕ್ವಶನ್ನಿಗೆ. ನೆಕ್ಸ್ಟ್ ಕ್ವಶನ್. ಟೂ ಬೀಮ್ಸ್ ಆಫ್ ಲೈಟ್ ಆಫ್ ಇಂಟೆನ್ಸಿಟೀಸ್ 4i ಆ್ಯಂಡ್ i ಅಂದರೆ ಎರಡು ವೇವ್ಸ್ ಬರ್ತಾವೆ. ಓಕೆ, ಸೊ ಒಂದರದ್ದು ಇಂಟೆನ್ಸಿಟಿ 4i, ಇನ್ನೊಂದು ಇಂಟೆನ್ಸಿಟಿ i. The intensity on the screen where the phase difference is π/2, ಇವೆರಡು ರೀಚ್ ಆಗ್ತಾವೆ ಒಂದು ಕಡೆ, ಒಂದು ಪಾಯಿಂಟ್ನೊಳಗೆ. ಅಲ್ಲೇ ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ರಿಸಲ್ಟೆಂಟ್ ಇಂಟೆನ್ಸಿಟಿ.
such that at this point when the two waves meet, the phase difference between the two waves is given as pi by 2. ಸೊ ಇದಕ್ಕೆ ಆ್ಯಕ್ಚುಲಿ ಏನು ಫಾರ್ಮುಲಾ ಯೂಸ್ ಮಾಡೋಕೆ ನಾವು ಆಲ್ರೆಡಿ ಹೇಳೀನಿ, ಟ್ರೈ ಮಾಡಿರಿ ಇದನ್ನು. ಓಕೆ, ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಎ 5i ಬರ್ಬೇಕು. ಸೊ ದಿಸ್ ಈಸ್ ಬೇಸ್ಡ್ ಆನ್ ದ ಫಾರ್ಮುಲಾ intensity, resultant intensity IR is equals to I1 plus I2 plus 2 root I1 I2 cos phi. ಆಗಲೇ ಕೇಳಿದ್ದು ಬೇರೆ ಫಾರ್ಮ್ ಆ ಕ್ವಶನ್, ಅದು ಐ ಮ್ಯಾಕ್ಸ್ ಬೈ ಐ ಮಿನ್ ರೇಷಿಯೋ ಕೇಳೋದು ಬೇರೆ, ರಿಸಲ್ಟೆಂಟ್ ಇಂಟೆನ್ಸಿಟಿ ಕೇಳಾರ. ಸೊ ಹಿಯರ್ ಆಸ್ ಫೈ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ, ಕಾಸ್ ಫೈ 0 ಆಗಿಬಿಡ್ತೈತಿ. ದಿಸ್ ಎಂಟೈರ್ ಟರ್ಮ್ ಗೆಟ್ಸ್ ಎಲಿಮಿನೇಟೆಡ್. I1 ಪ್ಲಸ್ I2 4i ಪ್ಲಸ್ ಐ ಎರಡು ಕೂಡಿಸಿದ್ರೆ 5i ಬರ್ತೈತೆ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. 2 slits separated by a distance 1 millimeter are illuminated with light of wavelength ಅಂತ ಕೊಟ್ಟಾರೆ. The interference fringes observed on a screen placed 1 meter from the slits. Distance between slits and the screen ಕೊಟ್ಟಾರೆ. The distance between third dark fringe and fifth bright fringe is equal to ಅಂತ ಕೇಳ. ಸೊ ಈ ಕ್ವಶನ್ ಒಳಗೆ ಅವ್ರು ನಮ್ಗೆ ವ್ಯಾಲ್ಯೂಸ್ ಕೊಟ್ಟಿದ್ದೆ. ಸ್ಮಾಲ್ ಡಿ ಕೊಟ್ಟಾರ್ರಿ ವಿಚ್ ಈಸ್ ಸ್ಲಿಟ್ ವಿಡ್ತ್, ಇನ್ನೊಂದು ಲ್ಯಾಂಬ್ಡಾ ಕೊಟ್ಟಾರ ವಿಚ್ ಈಸ್ ವೇವ್ ಲೆಂತ್, ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಆ್ಯಂಡ್ ದ ಸ್ಕ್ರೀನ್ ಕ್ಯಾಪಿಟಲ್ ಡಿ ಕೊಟ್ಟಾರ. ಅವ್ರು ಕೇಳಿದ್ದೇನು ಅಂತಂದ್ರೆ ಇಲ್ಲಿ ಇಂಟರ್ಫರೆನ್ಸ್ ಪ್ಯಾಟರ್ನ್ ಫಾರ್ಮ್ ಆಗ್ತೈತಲ್ಲ, ಸೊ ಆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ ಸೆಂಟರ್ನೊಳಗೆ ಯಾವಾಗಲೂ ಬ್ರೈಟ್ ಫ್ರಿಂಜ್ ಇರ್ತೈತಿ ವಿಚ್ ಈಸ್ ಕಾಲ್ಡ್ ಆಸ್ 0th ಬ್ರೈಟ್ ಫ್ರಿಂಜ್. It is followed by 2 dark fringes on the either side. These are called as first dark fringes. Bright fringe always starts from 0th bright fringe ಅಂತ ಹೇಳಿ, then followed by first bright fringe on either side, then followed by second dark fringe. ಸೊ ನೀವು ಸೆಂಟರ್ 0th ಬ್ರೈಟ್ ಫ್ರಿಂಜ್ನಿಂದ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡಿದರೆ you will always get the dark fringe first with that particular number. ಈಗ ಇಲ್ಲಿ ಫಸ್ಟ್ ಡಾರ್ಕ್ ನಿಮಗೆ ಸಿಗ್ತೈತೆ, ಅದಾದಮೇಲೆ ಫಸ್ಟ್ ಬ್ರೈಟ್, ಆಮೇಲೆ ಸೆಕೆಂಡ್ ಡಾರ್ಕ್ ಆದಮೇಲೆ ಸೆಕೆಂಡ್ ಬ್ರೈಟ್, ಥರ್ಡ್ ಡಾರ್ಕ್, ನೆಕ್ಸ್ಟ್ ಥರ್ಡ್ ಬ್ರೈಟ್, ಈ ರೀತಿ ಬರ್ತೈತೆ. ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಥರ್ಡ್ ಡಾರ್ಕ್ ಆ್ಯಂಡ್ ಫಿಫ್ತ್ ಬ್ರೈಟ್. ಥರ್ಡ್ ಡಾರ್ಕ್ ಆ್ಯಂಡ್ ಫಿಫ್ತ್ ಬ್ರೈಟ್ ಅಂತ ಕೇಳಾಕತ್ತಾರೆ. ಸೊ ಇದಕ್ಕೆ ಆ್ಯಕ್ಚುಲಿ ಫಾರ್ಮುಲಾ ಬರ್ತಾವೆ ಡಿಸ್ಟೆನ್ಸಸ್ ಫ್ರಮ್ ದ ಸೆಂಟರ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಬಟ್ ನಾನು ಒಂದು ಬೇರೆ ವೇ ಇದಕ್ಕೆ ಹೇಳ್ತೀನಿ. ಇಫ್ ಯು ಆಲ್ರೆಡಿ ನೋ ಹೌ ಟು ಸಾಲ್ವ್ ದಿಸ್ ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಇಟ್. ಇಲ್ಲಾಂತ ನಾನು ಒಂದು ಬೇರೆ ಮೆಥಡ್ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಇದನ್ನು. ಓಕೆ, ಸೊ ಇದಕ್ಕೆ ಒಂದು ಸೆಕೆಂಡ್ ಅದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮ್ಗೆ ಹೆಂಗೆ ಅಂತ ಹೇಳಿ. ಫಸ್ಟಿಗೆ ಈಗ ನೋಡ್ರಿ, ದೇ ಆರ್ ಆಸ್ಕಿಂಗ್ ಅಸ್ ಏನಂತ ಥರ್ಡ್ ಡಾರ್ಕ್ ಆ್ಯಂಡ್ ಫಿಫ್ತ್ ಬ್ರೈಟ್. ಓಕೆ, ಈಗ ಯಾವುದೋ ಒಂದು ಬ್ರೈಟ್ ಫ್ರಿಂಜ್ ಅಂತ ಅನ್ಕೋರಿ, ನೆಕ್ಸ್ಟ್ ಯಾವ್ದು ಇರ್ತೈತಿ ಡಾರ್ಕ್, ಅದರ ನೆಕ್ಸ್ಟ್ ಮತ್ತೊಂದು ಬ್ರೈಟ್ ಇದ್ರೆ, ಸೊ ಡಿಸ್ಟೆನ್ಸ್ ಬಿಟ್ವೀನ್ 2 consecutive bright fringes, or you can take the distance between 2 consecutive dark fringe. ಇಲ್ಲಿಂದಿಲ್ಲೇ ಹೆಂಗಾರ ತಗೋರಿ. ಈಗ ನಾನು ಒಂದು ಕೆಲಸ ಮಾಡ್ತೀನಿ, ಒಂದು ನಿಮಿಷ. ಸೊ ಇದು ಬ್ರೈಟ್, ಇದ್ರ ಬಾಜು ಏನಿರ್ತೈತಿ ಈ ಕಡೆ ಡಾರ್ಕ್, ಈ ಕಡೆನೂ ಇರ್ತೈತಿ ಡಾರ್ಕ್. ಸೊ ನೆಕ್ಸ್ಟ್ ಇನ್ನೊಂದು ಬ್ರೈಟ್ ತೊಗೊತೀನಿ. ಸೊ ಒಂದು ಬ್ರೈಟ್ನಿಂದ ಇನ್ನೊಂದು ಬ್ರೈಟ್, ಹಂಗೆ ಅವು ಎರಡರದ್ದು ಸೆಂಟರ್ಸ್ನಿಂದ ತೊಗೊತಾರೆ ಡಿಸ್ಟೆನ್ಸ್ ಅದನ್ನು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಫ್ರಿಂಜ್ ವಿಡ್ತ್. ಹೌದಾ? ಅಂದ್ರೆ ಯಾವುದೋ ಒಂದು ಬ್ರೈಟ್ ಫ್ರಿಂಜ್ನಾಗ ಅದಿರಿ ನೀವು ಅಂದ್ರೆ, ಅಲ್ಲಿಂದ ಯುವರ್ ಇನ್ ಅ ಪರ್ಟಿಕ್ಯುಲರ್ ಬ್ರೈಟ್ ಫ್ರಿಂಜ್, ಫ್ರಮ್ ದೇರ್ ಇಫ್ ಯು ವಾಂಟ್ ಟು ಮೂವ್ ಟು ನೆಕ್ಸ್ಟ್ ಬ್ರೈಟ್, ದ ಡಿಸ್ಟೆನ್ಸ್ ವಿಲ್ ಬಿ 1 ಬೀಟಾ. ಅದರಿಂದ ಮತ್ತೊಂದು ಈಗ ಫಾಲೋಡ್ ಬೈ ಒಂದು ಡಾರ್ಕ್ ಆಗಿ ಮತ್ತೊಂದು ಬ್ರೈಟ್ ಬರುತ್ತಲ್ಲ ಇಲ್ಲಿ ಮೇಲೆ, ಅಲ್ಲಿಗೆ ಡಿಸ್ಟೆನ್ಸ್ ಆಗ್ತೈತಿ 2 ಬೀಟಾ. ಸೊ ಫ್ರಮ್ 1 bright fringe to another bright fringe, distance is 1 beta. So distance between, similarly the distance between 2 dark fringes will also be 1 beta. Next, the distance between a particular bright fringe and the consecutive athwa
the dark fringe which is beside it will be half of beta, ಅಂದರೆ ಬೀಟಾ ಬೈ 2 ಇರ್ತೈತಿ. ಅಂದರೆ ಒಂದು ಬ್ರೈಟ್ನಿಂದ ಒಂದು ಡಾರ್ಕಿಗೆ ಅದ್ರ ಬಾಜು ಇರೋಂಥ ಡಾರ್ಕ್ ಜಸ್ಟ್ ಬಿಸೈಡ್ ಇಟ್ ವಿಲ್ ಬಿ ಬೀಟಾ ಬೈ 2. ಸೊ ಇನ್ನೊಮ್ಮೆ ಬ್ರೈಟಿಂದ ಬ್ರೈಟಿಗೆ 1 ಬೀಟಾ, ಡಾರ್ಕಿಂದ ಡಾರ್ಕಿಗೆ 1 ಬೀಟಾ, ಬ್ರೈಟ್ನಿಂದ ಅದ್ರ ಬಾಜು ಇರೋಂಥ ಡಾರ್ಕಿಗೆ ಬೀಟಾ ಬೈ 2. ಸೊ ಇದು ನಾನು ನಿಮಗದು ಫಾರ್ಮುಲಾ ನೆನಪಿಲ್ಲ ಅಂದರೆ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಹೇಳಾಕತ್ತೀನಿ. ದಿಸ್ ಈಸ್ ಆ್ಯಕ್ಚುಲಿ ಈಸಿಯೆಸ್ಟ್ ವೇ ಒಂದು ಸರ್ತಿ ನೀವು ಅರ್ಥ ಮಾಡ್ಕೊಂಡ್ರೆ. ಸೊ ದೇ ವಾಂಟ್ ಅಸ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಥರ್ಡ್ ಡಾರ್ಕ್ ಆ್ಯಂಡ್ ಫಿಫ್ತ್ ಬ್ರೈಟ್. ಸೊ ಈಗ ಲೈಕ್ ನಾವು 0th ಬ್ರೈಟಿಂದ ಸ್ಟಾರ್ಟ್ ಮಾಡಿದಂದ್ರೆ ಹಿಂಗೆ ಯಾವಾಗಲೂ ನಾನು ನಿಮ್ಗೆ ಹೇಳಿದೆ, ಫಸ್ಟಿಗೆ ನಮ್ಗೆ ಆ ಪರ್ಟಿಕ್ಯುಲರ್ ನಂಬರದ್ದು ಡಾರ್ಕ್ ಸಿಗ್ತೈತಿ. ದಟ್ ಮೀನ್ಸ್ ಫಸ್ಟ್ ಯು ವಿಲ್ ಗೆಟ್ ಥರ್ಡ್ ಡಾರ್ಕ್ ಫಾಲೋಡ್ ಬೈ ಥರ್ಡ್ ಡಾರ್ಕ್ followed by third bright. Next you'll get fourth dark, then fourth bright. ನಮಗೆ ಥರ್ಡ್ ಡಾರ್ಕ್ನಿಂದ ಬೇಕಾಗಿತ್ತು. ಈಗ ನೆಕ್ಸ್ಟ್ ಕಮ್ಸ್ ಯಾವುದು ಫಿಫ್ತ್ ಡಾರ್ಕ್. ಅವ್ರು ನಮಗೆ ಕೇಳಾಕತ್ತಾರೆ ಫಿಫ್ತ್ ಬ್ರೈಟ್, ಹೌದಲ್ರಿ? ಲೆಟ್ಸ್ ಕನ್ಫರ್ಮ್. ನಾನು ಅದಕ್ಕೆ ಲಕ್ಷ ಕೊಡಲಾಗಳಿಂದ ಥರ್ಡ್ ಡಾರ್ಕ್ ಆ್ಯಂಡ್ ಫಿಫ್ತ್ ಬ್ರೈಟ್. ಸೊ ಥರ್ಡ್ ಡಾರ್ಕ್ ಆ್ಯಂಡ್ ಫಿಫ್ತ್ ಬ್ರೈಟ್ ಇವೆರಡು ನೋಡು ಡಿಸ್ಟೆನ್ಸ್ ಬೇಕಾಗಿತ್ತು ಈಗ ಅವ್ರಿಗೆ. ಓಕೆ, ಫ್ರಮ್ ಹಿಯರ್ ಟು ಹಿಯರ್. ಸೊ ಇಫ್ ವಿ ಮೂವ್ ಫ್ರಮ್ ಥರ್ಡ್ ಡಾರ್ಕ್ ಟು ಫೋರ್ತ್ ಡಾರ್ಕ್ ಎಷ್ಟು ಬೀಟಾ ಆಯ್ತು? 1 ಬೀಟಾ. ನೆಕ್ಸ್ಟ್ ಫಿಫ್ತ್ ಡಾರ್ಕಿಗೆ 1 more ಬೀಟಾ ಅಂದರೆ 2 ಬೀಟಾ. ಅದಾದಮೇಲೆ ನೆಕ್ಸ್ಟ್ ಬ್ರೈಟ್ ಬರುತ್ತೆ ಅಂದರೆ ಹಾಫ್ ಬೀಟಾ, ಅಂದರೆ 2.5 ಬೀಟಾ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಥರ್ಡ್ ಡಾರ್ಕ್ ಆ್ಯಂಡ್ ಫಿಫ್ತ್ ಬ್ರೈಟ್. ಜನರಲಿ ಹಿಂಗೆ ಕೇಳ್ತಾರೆ, ನೀವು ಹೆಂಗೆ ಇದನ್ನು ಟ್ಯಾಕಲ್ ಮಾಡ್ಬೇಕಂದ್ರೆ 0th ಬ್ರೈಟ್ನಿಂದ ಮೂವ್ ಹಾಕೊಂತ ಹೋದ್ರೆ ಯಾವಾಗಲೂ ನಿಮಗೆ ಆ ಪರ್ಟಿಕ್ಯುಲರ್ ನಂಬರದ್ದು ಡಾರ್ಕ್ ಫಸ್ಟ್ ಸಿಗ್ತೈತಿ, ನೆಕ್ಸ್ಟ್ ಬ್ರೈಟ್ ಸಿಗುತ್ತೆ. ಅದು ಸರ್ ಡಿಸ್ಟೆನ್ಸ್ 2.5 ಬೀಟಾ ಅಂದ್ರೆ ಮೀನಿಂಗ್ ಏನಂದ್ರೆ 2.5 ಟೈಮ್ಸ್ ಬೀಟಾ ಫಾರ್ಮುಲಾ ಗೊತ್ತಲ್ಲ ನಿಮಗೆ, ಫ್ರಿಂಜ್ ಬಿಡುತ್ತೆ ಲ್ಯಾಂಬ್ಡಾ ಡಿ ಬೈ ಡಿ, ಇದು ಗೊತ್ತಿರ್ಬೇಕು ಮತ್ತಿಲ್ಲ ಅಂದ್ರೆ ಡಮ್. ಸೊ 2.5 ಇಂಟು ವೇವ್ ಲೆಂತ್ 6 ಇಂಟು 10⁻⁻⁷. ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಆ್ಯಂಡ್ ಸ್ಕ್ರೀನ್ 1 ಮೀಟರ್ ಕೊಟ್ಟಾರೆ, ಆ್ಯಂಡ್ ಸ್ಲಿಟ್ ವಿಡ್ತ್ ಈಸ್ 1 millimeter, ದಟ್ ಈಸ್ 10⁻⁻3. ಇದನ್ನು ನೀವು ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಸೊ ಫೈನಲ್ ಆನ್ಸರ್ 1.5 millimeter ಬರ್ತೈತಿ. ಎಷ್ಟನೇ ಆಪ್ಷನ್ ನೋಡ್ರಿ ಅದು 1.5 millimeter? ಇಟ್ ಈಸ್ ಆಪ್ಷನ್ ಬಿ. ಸೊ ಇದು ಕನ್ಸೆಪ್ಟ್ ಹೆಂಗೆ ಅಂತ ಗೊತ್ತಾದಂತ ಅಂದ್ಕೊಂಡು ನಾನು ನಿಮಗೆ. ಓಕೆ, ಇನ್ನೊಂದು ಸರ್ತಿ ಬೇಕಾದ್ರೆ ನೋಡ್ರಿ ಅದನ್ನು ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಒನ್, ಇನ್ ಯಂಗ್ಸ್ ಎಕ್ಸ್ಪೆರಿಮೆಂಟ್ ಫ್ರಿಂಜ್ ವಿಡ್ತ್ ಕೊಟ್ಟಾರ ಬೀಟಾ ವ್ಯಾಲ್ಯೂ 0.4 millimeter. ಇಫ್ ದಿ ಹೋಲ್ ಅಪರೇಟಸ್ ಈಸ್ ಇಮರ್ಸ್ಡ್ ಇನ್ ವಾಟರ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ 4/3, ವಾಟ್ ವಿಲ್ ಬಿ ದ ನ್ಯೂ ಫ್ರಿಂಜ್ ವಿಡ್ತ್ ಅಂತ ಕೇಳ್ಯಾರ. ಆ ಯಂಗ್ಸ್ ಎಕ್ಸ್ಪೆರಿಮೆಂಟದ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟದ ಎಂಟೈರ್ ಅಪರೇಟಸನ್ನು ನೀರಾಗಿ ಮುಳುಗಿಸ್ತಾರದಂತೆ. ಸೊ ಅವಾಗ ಹೊಸ ಫ್ರಿಂಜ್ ವಿಡ್ತ್ ಏನಾಗ್ತೈತಿ? ಸೊ ಈಗ ನೋಡ್ರಿ, fringe width depends on these factors. That means fringe width is directly proportional to wavelength, and wavelength of light used that depends on the refractive index. ಈಗ ವಾಟರ್ನಾಗ ಇಮರ್ಸ್ ಮಾಡ್ಯಾರ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ inversely proportional to wavelength. This is from the chapter ray optics, understanding of this one. So ಇದರದೆಲ್ಲ ಕನ್ಕ್ಲೂಷನ್ ಏನೀಗ, fringe width is directly proportional to wavelength and wavelength is inversely proportional to refractive index. ಅಂದರೆ it's quite clear that fringe width is inversely proportional to refractive index. So if we take the ratio beta 1 by beta 2, it will be n2 by n1. ಸೊ ಈಗ ನಮಗೆ ಫ್ರಿಂಜ್ ವಿಡ್ತ್ ಇನ್ ವಾಟರ್ ಬೇಕಂತ ಅವರು ಕೇಳ್ಯಾರ, ಡಿವೈಡೆಡ್ ಬೈ ಫ್ರಿಂಜ್ ವಿಡ್ತ್ ಇನ್ ಏರ್ ವಿಲ್ ಬಿ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ವಿಚ್ ಈಸ್ 1 ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್. ಸೊ ಇದನ್ನು ವ್ಯಾಲ್ಯೂಸ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬಂದ್ಬಿಡೋಣ. ಈಗ ಫ್ರಿಂಜ್ ವಿಡ್ತ್ ಇನ್ ವಾಟರ್ ಬೇಕಾಗಿತ್ತು ನಮ್ಗೆ, ಡಿವೈಡೆಡ್ ಬೈ ಫ್ರಿಂಜ್ ವಿಡ್ತ್ ಇನ್ ಏರ್ ಅವ್ರು ಕೊಟ್ಟಾರ 4 × 10⁻⁻⁴. ಓಕೆ, ದ್ಯಾಟ್ ಈಸ್ ಈಕ್ವಲ್ಸ್ ಟು ಏರ್ನೊಳಗಂತಂದ್ರೆ 1 ಬರ್ತೈತಿ, ಡಿವೈಡೆಡ್ ಬೈ 4/3 ಇದು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ 3 ಇಲ್ಲಿ ಬಂತು. ಸೊ ಫ್ರಿಂಜ್ ವಿಡ್ತ್ ಇನ್ ವಾಟರ್ ಈಸ್ ಈಕ್ವಲ್ಸ್ ಟು 3/4. ಇದನ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಬಂದರೆ 4 × 10⁻⁴.
ಸೊ 4 ಕ್ಯಾನ್ಸಲ್ ಆಗ್ತೈತಿ. ಆನ್ಸರ್ ಬರುತ್ತೆ 0.3 ಅಂತ, 0.3 ಮಿಲಿಮೀಟರ್ ಅಂತ ಬರ್ತೈತಿ. ಈಗ ಸೊ ಆಪ್ಷನ್ಸ್ನೊಳಗೆ 0.33 ಅಂತೇನು ಕೊಟ್ಟಾರ, ಅದು ಆ್ಯಕ್ಚುಲಿ 0.3 ಅಷ್ಟೇ ಆಗ್ಬೇಕು. ಸೊ 0.3 ಮಿಲಿಮೀಟರ್ ಇಸ್ ದಿ ಆನ್ಸರ್. ಸೊ ಈಗ ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದ್ರೆ ಏರ್ನೊಳಗೆ ಎಷ್ಟು ಫ್ರಿಂಜ್ ವಿಡ್ತ್ ಇರ್ತೈತಲ್ಲ ಅದಕ್ಕಿಂತ ಕಡಿಮೆ ಆಗ್ತೈತಿ. ಫ್ರಿಂಜ್ ವಿಡ್ತ್ ವಿಲ್ ಗೆಟ್ ನ್ಯಾರೋವರ್. ಫ್ರಿಂಜ್ ವಿಡ್ತ್ ಅಂದ್ರೆ ಒಂದೇ ಮಾತು ಗೊತ್ತೈತೆ ಅಂತ ಅಂದ್ಕೊಂಡಿನಿ ನಾನು. ಫ್ರಿಂಜ್ ವಿಡ್ತ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸೆಕ್ಯೂಟಿವ್ ಬ್ರೈಟ್. ಈ ಬ್ರೈಟದ ಸೆಂಟರ್ನಿಂದ ಈ ಬ್ರೈಟ್ ಫ್ರಿಂಜದ ಸೆಂಟರ್, ದಟ್ ಈಸ್ ಕಾಲ್ಡ್ ಆಸ್ ಬೀಟಾ, ಆರ್ ಫ್ರಮ್ ಒನ್ ಡಾರ್ಕ್ ಫ್ರಿಂಜ್ ಟು ಅದರ್ ಡಾರ್ಕ್ ಫ್ರಿಂಜ್. ಓಕೆ, ಆ್ಯಂಡ್ ನಿಮ್ಗೆ ಗೊತ್ತಿರ್ಬೋದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ width of the bright fringe will be same as width of the dark fringe. Intensity of the, or brightness, or we can say intensity of the bright fringe will be same as intensity of the dark. ಅಂದರೆ ವಿಡ್ತು ಸೇಮ್ ಇರುತ್ತೆ, ಆಮೇಲೆ ಎಷ್ಟು ಒಂದು ಬ್ರೈಟ್ ಫ್ರಿಂಜ್ ಇರ್ತದೆ ಅಷ್ಟು ಡಾರ್ಕ್ ಅಂದರೆ ಅಪೋಸಿಟ್ ಅದು ಬಂತು ಆ್ಯಕ್ಚುಲಿ. ಆ್ಯಂಡ್ ಆಲ್ ದ ಬ್ರೈಟ್ ಫ್ರಿಂಜಸ್ ವಿಲ್ ಬಿ ಆಫ್ ಈಕ್ವಲ್ ಬ್ರೈಟ್ನೆಸ್. ಆಲ್ ದ ಡಾರ್ಕ್ ಫ್ರಿಂಜಸ್ ವಿಲ್ ಬಿ ಈಕ್ವಲಿ ಡಾರ್ಕ್. ಓಕೆ, ಇದಿಷ್ಟು ಹಂಗೆ ವಿಷಯ ಹೇಳಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್, ಇದ ಕನ್ಸೆಪ್ಟ್ನೊಳಗೆ, ಇದ ಚಾಪ್ಟರ್ನೊಳಗೆ ಬರುತ್ತೆ. ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಡಿಪೆಂಡ್ಸ್ ಆನ್. ಸೊ ಫಸ್ಟ್ ಆಫ್ ಆಲ್ ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಅಂದರೆ ದಿ ಎಬಿಲಿಟಿ ಆಫ್ ದ ಟೆಲಿಸ್ಕೋಪ್ ಟು ಸಿ ಟೂ ಫಾರ್ ಅವೇ ಕ್ಲೋಸ್ಲಿ ಲೈಯಿಂಗ್ ಆಬ್ಜೆಕ್ಟ್ಸ್ ಡಿಸ್ಟಿಂಕ್ಟ್ಲಿ. ಈಗ ಲೈಕ್ ಸ್ಟಾರ್ಸ್ನ ಭಾಳ ದೂರದಾವೆ 2 ಸ್ಟಾರ್, ಬಟ್ ಇಲ್ಲಿಂದ ನಮಗೂ ಹತ್ತಿರ ಅನ್ನಿಸ್ತಾವೆ, ಅವು 2 ಅಂಥೇಳಿ ಸಪ್ರೇಟಾಗಿ ನೋಡುವಂಥ ಟೆಲಿಸ್ಕೋಪದ ಕೆಪಾಸಿಟಿಗೆ ರಿಸಾಲ್ವಿಂಗ್ ಪವರ್ ಅಂತ ಕರೀತಾರೆ. ದ ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಡಿಪೆಂಡ್ಸ್ ಆನ್ ಫೋಕಲ್ ಲೆಂತ್ ಆಫ್ ಐ ಲೆನ್ಸ್, ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಲೆನ್ಸ್ ಅಂತ ಈ ಟೈಪ್ ಕೊಟ್ಟಾರ. ಅದ್ರ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಒಂದು ಫಾರ್ಮುಲಾ ಬರ್ತೈತಿ, ಥಿಯರಿ ಓದಬೇಕಾದ್ರೆ ನೀವು ಅದನ್ನು ಬ್ಯಾಟ್ ಮಾಡಿರ್ಬೋದು. ಡಯಾಮೀಟರ್ ಆಫ್ ದ ಆಬ್ಜೆಕ್ಟಿವ್ ಲೆನ್ಸ್ ಆಫ್ ದ ಟೆಲಿಸ್ಕೋಪ್ ಡಿವೈಡೆಡ್ ಬೈ 1.22 ಇಂಟು ಲಾಮ್ಡಾ ವೇವ್ ಲೆಂತ್. ಈಗ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಸ್ಟಾರ್ಸ್ ನೋಡಾಕತ್ತೀರಂದ್ರೆ ಅಲ್ಲಿಂದ ಬರುವಂಥ ಲೈಟದ್ದು ವೇವ್ ಲೆಂತ್. ಸೊ ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಹಿಯರ್ ಕ್ವೈಟ್ ಕ್ಲಿಯರ್ಲಿ ಡಿಪೆಂಡ್ಸ್ ಆನ್ ದ ಡಯಾಮೀಟರ್ ಆಫ್ ದ ಆಬ್ಜೆಕ್ಟಿವ್ ಲೆನ್ಸ್. ಸೊ ಆನ್ಸರ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್, ಇದು ಹೋಮ್ವರ್ಕ್, ನೀವು ಟ್ರೈ ಮಾಡ್ಬೇಕು ಇದನ್ನು. ಇದು ಆಲ್ರೆಡಿ ಹೇಳಿನಿ ನಾನು. 2 coherent sources of intensities I1 and I2 produce an interference pattern. The maximum intensity Imax, the maximum intensity Imax in the interference pattern will be if I1 and I2 are individual intensities. Then Imax will be ಅಂತ ಕೇಳಾರ. ವಿಚಾರ ಮಾಡಿರಿ ಇದನ್ನು. ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಬರ್ಕೊಂಡು ನೀವು ವಿಚಾರ ಮಾಡಿರಿ, ಇಲ್ಲಾಂದ್ರೆ ನೆಕ್ಸ್ಟ್ ಆನ್ಸರ್ ಏನಂತ ಹೇಳ್ತೀನಿ ನಾ ಈಗ. ಓಕೆ, ಸೊ ಫಾರ್ ದಿಸ್ ಕ್ವಶನ್ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಡಿ, ರೂಟ್ I1 ಪ್ಲಸ್ ರೂಟ್ I2 ಹೋಲ್ ಸ್ಕ್ವೇರ್. ದಿಸ್ ಆ್ಯಕ್ಚುಲಿ ಕಮ್ಸ್ ಫ್ರಮ್, ನಾವು ಇನಿಷಿಯಲಿ ಡಿಸ್ಕಷನ್ ಮಾಡಿದ್ವಿ, ಐಮ್ಯಾಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು A1 ಪ್ಲಸ್ A2 ಹೋಲ್ ಸ್ಕ್ವೇರ್. ಹೌದಾ? ಸೊ A1 ಜಗದಾಗ ನಾವು ರೂಟ್ I1, A2 ಜಗದಾಗ ರೂಟ್ I2 ಹಾಕ್ಬೇಕು ಅಂತ ನೋಡಿದ್ವಿ. ಸೊ ಆಪ್ಷನ್ ಡಿ ಆನ್ಸರ್ ಬರ್ತದೆ. In the Young's double slit experiment, for which color the fringe width is least? Which color fringe width ಕಡಿಮೆ ಬರ್ತೈತಿ ಅಂತ ಕೇಳಾಕತ್ತಾರ. ಸೊ ಕ್ವೈಟ್ ಸಿಂಪಲ್ ಐತಿ, ನಮ್ಗೆ ಆಲ್ರೆಡಿ ಗೊತ್ತು. ಫ್ರಿಂಜ್ ವಿಡ್ತ್ ಬೀಟಾ ಫಾರ್ಮುಲಾದಾಗ ಲಾಮ್ಡಾ ಬರ್ತೈತಿ, ಆ್ಯಂಡ್ ಫ್ರಿಂಜ್ ವಿಡ್ತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಹೈಯರ್ ದ ವೇವ್ ಲೆಂತ್, ಮೋರ್ ವಿಲ್ ಬಿ ದ ಫ್ರಿಂಜ್ ವಿಡ್ತ್. ಲೆಸ್ಸರ್ ದ ವೇವ್ ಲೆಂತ್, ಲೆಸ್ ವಿಲ್ ಬಿ ದ ಫ್ರಿಂಜ್ ವಿಡ್ತ್. ಆ್ಯಂಡ್ ಆಪ್ಷನ್ಸ್ನೊಳಗೆ ರೆಡ್, ಗ್ರೀನ್, ಬ್ಲೂ, ಯೆಲ್ಲೋ ಕೊಟ್ಟಾರ. ನಾನು ನಿಮ್ಗೆ ಇದನ್ನು ರೇ ಆಪ್ಟಿಕ್ಸ್ದು ವಿಡಿಯೋದೊಳಗೆ ಹೇಳಿದ್ದೆ, ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಇನ್ ದೀಸ್ 7 ಕಲರ್ಸ್, ರೆಡ್ ಹ್ಯಾಸ್ ಹೈಯೆಸ್ಟ್ ವೇವ್ ಲೆಂತ್, violet has least wavelength. Violet has least wavelength and highest frequency. Red has highest wavelength and least frequency. Here the question is about wavelength. ಇವು ನಾಲ್ಕರೊಳಗೆ blue has least wavelength, so its fringe width will also be least. Okay. If the red light is replaced by blue light, illuminating
ದಿ ಆಬ್ಜೆಕ್ಟ್ ಇನ್ ಅ ಮೈಕ್ರೋಸ್ಕೋಪ್, ಆಗಲೇ ಟೆಲಿಸ್ಕೋಪ್ ಬಗ್ಗೆ ಇತ್ತು ಕ್ವಶನ್, ಈಗ ಮೈಕ್ರೋಸ್ಕೋಪ್, ದ ರಿಸಾಲ್ವಿಂಗ್ ಪವರ್ ಆಫ್ ದ ಮೈಕ್ರೋಸ್ಕೋಪ್, ವಾಟ್ ಹ್ಯಾಪನ್ಸ್ ಟು ರಿಸಾಲ್ವಿಂಗ್ ಪವರ್ ಆಫ್ ದ ಮೈಕ್ರೋಸ್ಕೋಪ್ ಇಫ್ ರೆಡ್ ಲೈಟ್ ಈಸ್ ರಿಪ್ಲೇಸ್ಡ್ ಬೈ ಬ್ಲೂ ಲೈಟ್ ಅಂತ ಕೇಳಾಕತ್ತಾರೆ. ಸೊ ಈಗ ನಮಗೆ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ದ ಫಾರ್ಮುಲಾ ಗೊತ್ತಿರ್ಬೇಕು. So resolving power of microscope is the ability of the microscope to distinctly see two closely lying objects, like ಈಗ ಎರಡು ಅಮೀಬಾ ಇದ್ವು ಅಂದ್ರೆ ಅವು ಎರಡು ಒಂದಲ್ಲ ಅಂತ ಹೇಳಿ ನೋಡುವಂಥ ಕೆಪಾಸಿಟಿ. ಸೊ ಆ ರಿಸಾಲ್ವಿಂಗ್ ಪವರ್ದ ಮೈಕ್ರೋಸ್ಕೋಪದ ಫಾರ್ಮುಲಾ ಬರ್ತೈತಿ 2n sin theta divided by lambda. If the object is non-self-luminous, if the object does not produce its own light, if it produces its own light ಅವಾಗ 1.22 lambda ಬರ್ತೈತೆ. ಸೊ ಯಾವುದರ ಫಾರ್ಮುಲಾ ಇರಲಿ, ರಿಸಾಲ್ವಿಂಗ್ ಪವರ್ ಡಿಪೆಂಡ್ಸ್ ಆನ್ ಕಲರ್ ಅಂದಂಗೆ ಆತ, ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ವೇವ್ ಲೆಂತ್ ದಟ್ ಯು ಆರ್ ಯೂಸಿಂಗ್, ಆ್ಯಂಡ್ ರಿಸಾಲ್ವಿಂಗ್ ಪವರ್ ಈಸ್ ಕ್ವೈಟ್ ಕ್ಲಿಯರ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ದಟ್ ಮೀನ್ಸ್ ಲೆಸ್ಸರ್ ದ ವೇವ್ ಲೆಂತ್, more will be resolving power. Here red light is being replaced with blue, so blue has lesser wavelength. ಸೊ ಅವಾಗ ರೆಡ್ ಬದಲಿ ಬ್ಲೂ ಯೂಸ್ ಮಾಡಿದ್ವಿ ಅಂದರೆ ಆ ಮೈಕ್ರೋಸ್ಕೋಪದ ರಿಸಾಲ್ವಿಂಗ್ ಪವರ್ ವಿಲ್ ಇನ್ಕ್ರೀಸ್. ಸೊ ಆನ್ಸರ್ ಈಸ್ ಆಪ್ಷನ್ ಬಿ, ಇಟ್ ಇನ್ಕ್ರೀಸಸ್. ಓಕೆ, ನೆಕ್ಸ್ಟ್ ಕ್ವಶನ್. ಆಂಗ್ಯುಲಾರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್ ಆಫ್ ಅ ಡಿಫ್ರಾಕ್ಷನ್ ಪ್ಯಾಟರ್ನ್ ಆಫ್ ಅ ಸಿಂಗಲ್ ಸ್ಲಿಟ್ ಡಸ್ ನಾಟ್ ಡಿಪೆಂಡ್ ಆನ್ ಅಂತೇನ ಕೇಳಾರ. ಇದ್ರದ್ದು ಸಂಬಂಧಪಟ್ಟಂಗೆ ನಾನು ಕನ್ಸೆಪ್ಟ್ ಹೇಳ್ತೀನಿ ಫಸ್ಟಿಗೆ. Just now we saw that in interference pattern it has consecutive bright and dark fringes where all the fringes have equal width and all the bright fringes have equal brightness and all the dark fringes are equally dark. But when it comes to diffraction pattern olaga central, we actually do not call them as fringes. Illa central maximum, secondary minima, secondary maxima ಅಂತ ಕರೀತಾರೆ. ಸೆಂಟರ್ನೊಳಗೊಂದು ಕಂಪ್ಲೀಟ್ಲಿ ಬ್ರೈಟ್ ಫ್ರಿಂಜ್ ಬರ್ತದೆ, ವಿಚ್ ಈಸ್ ನಾಟ್ ಕಾಲ್ಡ್ ಆಸ್ ಬ್ರೈಟ್ ಫ್ರಿಂಜ್, ಇಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲ್ ಮ್ಯಾಕ್ಸಿಮಮ್. ಇಟ್ ಈಸ್ ಫಾಲೋಡ್ ಬೈ ಡಾರ್ಕ್ ಫ್ರಿಂಜಸ್. ಆ್ಯಕ್ಚುಲಿ ದೇ ಆರ್ ನಾಟ್ ಕಾಲ್ಡ್ ಆಸ್ ಡಾರ್ಕ್ ಫ್ರಿಂಜಸ್, ದೇ ಆರ್ ಕಾಲ್ಡ್ ಆಸ್ secondary minima. Then it is followed by secondary maxima, which are comparatively they are fringes, bright fringes. ಮತ್ತು ಸೆಕೆಂಡರಿ ಮಿನಿಮಾ ಹಿಂಗೆ ಕಂಟಿನ್ಯೂ ಆಗ್ತೈತಿ. ಸ್ವಲ್ಪ ಇದನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದರೆ ಈ ರೀತಿ ಒಂದು ಡಿಫ್ರಾಕ್ಷನ್ ಪ್ಯಾಟರ್ನ್ ಕಾಣಿಸುತ್ತೆ. ಆಟ್ ದ ಸೆಂಟರ್ ಇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ, ಮ್ಯಾಕ್ಸಿಮಮ್ ಬ್ರೈಟ್ನೆಸ್. ಸಡನ್ಲಿ ಒಂದು ಮಿನಿಮಾ ಬರ್ತೈತಿ, ಮತ್ತು ಮ್ಯಾಕ್ಸಿಮಾ ಬರ್ತಾವೆ, ಮತ್ತು ಮಿನಿಮಾ ಬರ್ತೈತಿ. ಮಿನಿಮಾ ಅಂದರೆ ಡಾರ್ಕ್ ಫ್ರಿಂಜ್ ಇದ್ದಂಗೆ, ಮ್ಯಾಕ್ಸಿಮಾ ಅಂದರೆ ಬ್ರೈಟ್ ಫ್ರಿಂಜ್ ಇದ್ದಂಗೆ. ಸೊ ಈಗಿಲ್ಲೇ instead of double slit like interference pattern, in diffraction pattern we have single slit. So here they are asking in this particular question, ಇಲ್ಲಿ ನಾವು ಸ್ಲಿಟ್ನಿಂದ ಈಗ ಲೈಕ್ ಇದಕ್ಕೇನೋ ಕರೀತಾರೆ ಅಂತ ಹೇಳಿದ್ನಲ್ಲ ಆಗಲೇ, ಸೆಂಟ್ರನೊಳಗೆ ಇರ್ತೈತಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲ್ ಮ್ಯಾಕ್ಸಿಮಮ್. ಈಗ ಲೈಕ್ ಇಂಟರ್ಫರೆನ್ಸ್ ಪ್ಯಾಟರ್ನೊಳಗೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಫ್ರಿಂಜ್ ವಿಡ್ತ್ ವಿತ್ ದ ಫಾರ್ಮುಲಾ ಲ್ಯಾಂಬ್ಡಾ ಡಿ ಬೈ ಡಿ. ಇಲ್ಲೇ ಡಿಫ್ರಾಕ್ಷನಿಗೆ ಬಂದಾಗ, ಎದ್ರಾಗ ಡಿಫ್ರಾಕ್ಷನಿಗೆ ಬಂದಾಗ, ಆ್ಯಂಡ್ ಇನ್ನೊಂದು ವಿಷಯ ಹಂಗೆ ನಿಮ್ಮ ಥಿಯರಿ ಟೆಕ್ಸ್ಟ್ ಬುಕ್ನೊಳಗೆ ಡಿಫರೆನ್ಸಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್ ಅಂತ ಕೊಟ್ಟಿರ್ತಾರೆ. ಅದು ಒಂದು ಸರ್ತಿ ಹಂಗೆ ನೋಡ್ಕೊರಿ ಕ್ವಿಕ್ಕಾಗಿ, ಆಲ್ರೆಡಿ ನೀವು ನೋಡ್ಕೊಂಡಿದ್ರೆ ಪ್ರಾಬ್ಲಮ್ ಇಲ್ಲ. ಸೊ ಈಗ ಡಿಫ್ರಾಕ್ಷನ್ನೊಳಗೆ ಆಲ್ ದ ಫ್ರಿಂಜಸ್, ಇಫ್ ಐ ಕಾಲ್ ದಮ್ ಆ್ಯಸ್ ಫ್ರಿಂಜಸ್, ಆಲ್ ದ ಫ್ರಿಂಜಸ್ ವಿಲ್ ನಾಟ್ ಹ್ಯಾವ್ ಈಕ್ವಲ್ ವಿಡ್ತ್. ಓಕೆ, ವಿಡ್ತ್ ಚೇಂಜ್ ಆಕೋಂತ ಹೋಗ್ತೈತಿ. ದಟ್ ಮೀನ್ಸ್ ಫಾರ್ ಡಿಫ್ರಾಕ್ಷನ್ ದೆರ್ ಇಸ್ ನೋ ಪರ್ಟಿಕ್ಯುಲರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಫ್ರಿಂಜ್ ವಿಡ್ತ್. ವಿ ಕ್ಯಾನ್ ಓನ್ಲಿ ಕ್ಯಾಲ್ಕುಲೇಟ್ ದ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್. ಸೊ ದಿಸ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಹ್ಯಾಸ್ ಟೂ ಕೈಂಡ್ಸ್ ಆಫ್ ವಿಡ್ತ್. ಒನ್ ಈಸ್ ಲೀನಿಯರ್ ವಿಡ್ತ್, ಅಂದರೆ ಸ್ಟ್ರೇಟ್. ಈ ಕಡೆ ಸೆಕೆಂಡರಿ ಮಿನಿಮಾ ಅಥವಾ ಡಾರ್ಕ್ ಫ್ರಿಂಜ್ ಅಂತ ನಾವು ಕರೆದ್ರೆ, ಈ ಕಡೆ ಒಂದು ಡಾರ್ಕ್ ಫ್ರಿಂಜ್ ಇರ್ತಲ್ಲ, ಅವು ಎರಡೂ ಡಿಸ್ಟೆನ್ಸ್. ಇದಕ್ಕೆ ಈ ಸೆಂಟ್ರಲ್ ಮ್ಯಾಕ್ಸಿಮಮದ್ದು ಲೀನಿಯರ್ ವಿಡ್ತ್ ಅಂತ ಕರೀತಾರೆ. ಓಕೆ, ಜಸ್ಟ್ ಅ ಮಿನಿಟ್. ಇನ್ನೊಂದು ಈ ಸೆಂಟ್ರಲ್ ಮ್ಯಾಕ್ಸಿಮಮ್ಮಿಗೆ ಇನ್ನೊಂದು ಟೈಪ್ ಆಫ್ ವಿಡ್ತ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ವಿಚ್ ಇಸ್ ಕಾಲ್ಡ್ ಆಸ್ ಆ್ಯಂಗ್ಯುಲಾರ್ ವಿಡ್ತ್. ಈ ಸಿಂಗಲ್ ಸ್ಲಿಟ್ ಇರ್ತೈತಲ್ಲ, ಇಲ್ಲಿಂದ ನೀವೊಂದು ಆ್ಯಂಗಲ್ ಕ್ರಿಯೇಟ್ ಮಾಡಿದ್ರೆ, ಇವೆರಡು ಲೈನ್ ಜಾಯಿನ್ ಮಾಡ್ತೀವಲ್ಲ ನಾವು, ಇಲ್ಲಿಂದ ಎರಡು ಸೆಕೆಂಡರಿ ಮಿನಿಮಮ್ ಹಾಕಿ ಇಲ್ಲೊಂದು ಆ್ಯಂಗಲ್ ಫಾರ್ಮ್ ಆಗ್ತೈತಿ. ದಿಸ್ ಈಸ್ ಕಾಲ್ಡ್ ಆಸ್ ಆ್ಯಂಗ್ಯುಲಾರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್. ವಿಡ್ತ್ ಅಂದ್ರೆ ಸೆಂಟ್ರಲ್ ಮ್ಯಾಕ್ಸಿಮಮ್ ಎಷ್ಟು ದೊಡ್ಡದೈತಿ, ನೀವು ಅದನ್ನು ಲೀನಿಯರ್ ಅಂದ್ರೆ ಲೆಂತ್ನೊಳಗೆ ಮೆಜರ್ ಮಾಡ್ಬೋದು, ಹಿಂಗೆ ಸ್ಟ್ರೇಟ್, ಅಥವಾ ಆ್ಯಂಗಲ್ನೊಳಗೆ ಮೆಜರ್ ಮಾಡ್ಬೋದು.
ಇನ್ನೊಮ್ಮೆ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಕ್ಯಾನ್ ಬಿ ಮೆಜರ್ಡ್ ಇನ್ 2 ways. ಇನ್ ದ ಫಾರ್ಮ್ ಆಫ್ ಲೀನಿಯರ್ ವಿಡ್ತ್ ಅಂದರೆ ಸ್ಟ್ರೇಟ್ ಲೈನ್ ಎಷ್ಟೈತೆ ಅದರದ್ದು, ಇನ್ನೊಂದು ಆ್ಯಂಗ್ಯುಲಾರ್ ವಿಡ್ತ್. ಸೊ ಲೀನಿಯರ್ ವಿಡ್ತದ ಫಾರ್ಮುಲಾ 2 lambda d by a ಅಂತ ಬರ್ತೈತಿ. 2 lambda d by a. Lambda is the wavelength of light used. Distance d is the distance between that single slit and the screen. You have to know distance capital D. A is a slit width. Illen slit, it's a small slit. Other the width A. ಇದನ್ನು ಹೆಂಗೆ ನೆನ್ಪಿಟ್ಕೋಬೋದು ನಾವು ಅಂದರೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ ಏನು ಲ್ಯಾಂಬ್ಡಾ ಡಿ ಬೈ ಡಿ ಅಂತ ಫಾರ್ಮುಲಾ ಬರ್ತೈತಲ್ಲ, ಡಿಫ್ರಾಕ್ಷನ್ ಒಳಗೆ ಲ್ಯಾಂಬ್ಡಾ ಐತಿ, ಕ್ಯಾಪಿಟಲ್ ಡಿ ಐತಿ, ಡಿವೈಡೆಡ್ ಬೈ ಡಿ ಬದಲಿ ಇಲ್ಲೂ ಸ್ಲಿಟ್ ಬಿಡ್ತಾ ಇದೆ, ಅಲ್ಲೇ ಡಬಲ್ ಸ್ಲಿಟ್ ಇರ್ತೈತಿ ಇಂಟರ್ಫರೆನ್ಸ್ ಕೇಸ್ನೊಳಗೆ, ಇಲ್ಲಿ ಸಿಂಗಲ್ ಸ್ಲಿಟ್ ಇರ್ತೈತಿ, ಡಿ ಬದಲಿ ಎ ಹಾಕ್ತೀವಿ. ಆ್ಯಂಡ್ ಇದಕ್ಕೆ 2 ಮಲ್ಟಿಪ್ಲೈ ಮಾಡಿಬಿಟ್ರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಲೀನಿಯರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಮ್. ಬಟ್ ಈ ಕ್ವಶನ್ ಒಳಗೆ ನಮಗೆ ಅವರು ಆ್ಯಂಗ್ಯುಲರ್ ವಿಡ್ತ್ ಕೇಳಾರ. ಸೊ ಇದನ್ನು ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಕ್ವಿಕ್ಕಾಗಿ ನೋಡ್ರಿ. ಈಗ ಇಲ್ಲಿ ನಾವು ಸ್ವಲ್ಪ ಕಲರ್ಸ್ ಯೂಸ್ ಮಾಡಿಕೊಂಡು, ಇದೇನಿದೆ ಬ್ಲ್ಯಾಕ್ ಲೈನ್, ದಿಸ್ ಈಸ್ ಲೀನಿಯರ್ ವಿಡ್ತ್. ಓಕೆ, ನೆಕ್ಸ್ಟ್ ಇದು ಇಲ್ಲಿ ನಾನು ಸಿಂಗಲ್ ಸ್ಲಿಟ್ ಹಾಕೊತೀನಿ. ಈ ಸಿಂಗಲ್ ಸ್ಲಿಟ್ಲಿಂದ ನಾವು ಇಲ್ಲಿ 2 ಲೈನ್ ಡ್ರಾ ಮಾಡಿದರೆ ದಿಸ್ ಇಸ್ ಥೀಟಾ. ಥೀಟಾ ಈಸ್ ಆ್ಯಂಗ್ಯುಲರ್ ವಿಡ್ತ್. ಓಕೆ, ಇದು ಲೀನಿಯರ್ ವಿಡ್ತ್, ಇದು ಆ್ಯಂಗ್ಯುಲರ್ ವಿಡ್ತ್. ಸೊ ನಿಮ್ಗೊಂದು ಫಾರ್ಮುಲಾ ಗೊತ್ತಿರ್ಬೇಕಲ್ಲ, ಏನಂದ್ರೆ ಲೆಂತ್ ಆಫ್ ಆರ್ಕ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಥೀಟಾ ಅಂತ ಒಂದು ಫಾರ್ಮುಲಾ ಬರ್ತೈತೆ. ಹಿಂಗೊಂದು ಆರ್ಕ್ ಇತ್ತಂದ್ರೆ ಲೆಂತ್ ಆಫ್ ಆರ್ಕ್ ಎಸ್, ಇಲ್ಲೇ ಆ್ಯಂಗಲ್ ಥೀಟಾ, ಈ ಕಡೆ ರೇಡಿಯಸ್ ಇರುತ್ತೆ. ಆ್ಯಕ್ಚುಲಿ ಹಿಂಗೊಂದು ಸರ್ಕಲ್ ಇರ್ತೈತೆ ಕಂಪ್ಲೀಟ್ಲಿ. ಈ ಫಾರ್ಮುಲಾ ನೋಡಿರ್ತೀರಿ ನೀವು, ಎಸ್ ಇಸ್ ಈಕ್ವಲ್ಸ್ ಟು ಆರ್ ಥೀಟಾ. ಸೊ ನಾವು ಈ ಸ್ಲಿಟ್ನಿಂದ ಸ್ಕ್ರೀನಿಗೆ, ಇಲ್ಲಿ ಸ್ಕ್ರೀನ್ ಇರ್ತದೆ ಆ್ಯಕ್ಚುಲಿ, ಸ್ಕ್ರೀನಿಗೆ ಸ್ಲಿಟ್ನಿಂದ ಸ್ಕ್ರೀನಿಗೆ ಡಿಸ್ಟೆನ್ಸ್ ಇರ್ತೈತಿ ಕ್ಯಾಪಿಟಲ್ ಡಿ. ಸೊ ಇಲ್ಲಿ ಲೈನ್ಸ್ ನಾವು 2 ಡ್ರಾ ಮಾಡಿವಲ್ಲ, ಇಲ್ಲಿ ಇವು ಆ್ಯಕ್ಚುಲಿ ಕ್ಯಾಪಿಟಲ್ ಡಿಗೆ ಈಕ್ವಲ್ ಇರೋಂಗಿಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ ನಾವು ಕ್ಯಾಪಿಟಲ್ ಡಿ ಅಂತ ತೊಗೋತೀವಿ. ಆಮೇಲೆ ಇಲ್ಲೇನು ಎಲ್ ಐತಲ್ಲ ಲೀನಿಯರ್ ವಿಡ್ತ್, ಆ್ಯಕ್ಚುಲಿ ಇಟ್ ಈಸ್ ಸ್ಟ್ರೇಟ್, ಬಟ್ ನಾವು ಅಸಂಪ್ಷನ್ ಮಾಡ್ಕೋಬೇಕು ಇಟ್ ಈಸ್ ಲೈಕ್ ಅ ಕರ್ವ್ ಅಂತ. ನಾವು ಎಲ್ ಬಿಕಮ್ಸ್ ಎಸ್, ಕ್ಯಾಪಿಟಲ್ ಡಿ ಬಿಕಮ್ಸ್ ಆರ್, ಆ್ಯಂಡ್ ಥೀಟಾ ಈಸ್ ಥೀಟಾ. ಸೊ ಇಲ್ಲಿ ನಾವು ಯೂಸಿಂಗ್ ದ ಫಾರ್ಮುಲಾ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಥೀಟಾ, ನೋಡಿರಿ ಎಸ್ ಜಗದಾಗ ಏನು ಬರೀತೀನಿ ನಾನು, ಲೀನಿಯರ್ ವಿಡ್ತ್ ಈಸ್ ಈಕ್ವಲ್ಸ್ ಟು ಆರ್ ಜಗದಾಗ ಕ್ಯಾಪಿಟಲ್ ಡಿ, ಥೀಟಾ ಜಗದಾಗ ಥೀಟಾ, ಥೀಟಾ ಅಂದರೆ ಆ್ಯಂಗ್ಯುಲರ್ ವಿಡ್ತ್. ಸೊ ದೇರ್ ಫೋರ್ ಆ್ಯಂಗ್ಯುಲರ್ ವಿಡ್ತ್ ನಿಮಗೆ ಬೇಕಂದ್ರೆ ಲೀನಿಯರ್ ವಿಡ್ತ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ. ಸೊ ಲೀನಿಯರ್ ವಿಡ್ತ್ನ ಫಾರ್ಮುಲಾ ನಿಮಗೆ ಆಗಲೇ ಹೇಳಿದ್ದೆ, ಲ್ಯಾಂಬ್ಡಾ ಡಿ ಬೈ ಡಿ ಗತೆನ ಬರೆಯೋದು, ಡಿ ಬದಲಿ ಎ, ಇದು ಇಂಟು 2. ಸೊ ಆ್ಯಂಗ್ಯುಲರ್ ವಿಡ್ತ್ ನಮಗೆ ಬೇಕಂದ್ರೆ ಆ್ಯಂಗಲ್ನಾಗ ಅದು ಸೆಂಟ್ರಲ್ ಮ್ಯಾಕ್ಸಿಮಮ್ ಎಷ್ಟು ಹೊಡೆದೈತಿ ಅಂತ ಬೇಕಂದ್ರೆ 2 lambda ಡಿ ಬೈ ಎಕ್ಕೆ ಈ ಫ್ಯಾಕ್ಟರಿಗೆ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಮಾಡ್ಬೇಕು. ಅವಾಗ ಇದು ಡಿ ಡಿ ಕ್ಯಾನ್ಸಲ್ ಆಗ್ತಾವೆ. ಸೊ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಮಾಡ್ಬೇಕಂದ್ರೆ ಲಾಸ್ಟಿಗೆ ಏನು ಉಳಿತು ಹಂಗಾರೆ 2 lambda ಬೈ ಎ ಉಳಿತು. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಆ್ಯಂಗ್ಯುಲರ್ ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್. ಇದು ನಾವು ಥಿಯರಿ ಒಳಗೆ ಆ್ಯಕ್ಚುಲಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನತ್ತಲ್ಲ, ದಿಸ್ ಈಸ್ ಅಬೌಟ್ ಆ್ಯಂಗ್ಯುಲರ್ ವಿಡ್ತ್. ದೇ ಆರ್ ಟಾಕಿಂಗ್ ಅಬೌಟ್ ದಿಸ್ ಫಾರ್ಮುಲಾ 2 lambda ಎ, 2 lambda ಬೈ ಎ. ಸೊ ಈ ಫಾರ್ಮುಲಾ ತೆಲಾಗಿ ಇಟ್ಕೊಂಡು ನಾವು ಈ ಕ್ವಶನ್ ನೋಡೋಣ. ಆ್ಯಂಗ್ಯುಲರ್ ವಿಡ್ತ್ ಬೀಟಾ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್ ಆಫ್ ಅ ಡಿಫ್ರಾಕ್ಷನ್ ಪ್ಯಾಟರ್ನ್ ಆಫ್ ಅ ಸಿಂಗಲ್ ಸ್ಲಿಟ್ ಡಸ್ ನಾಟ್ ಡಿಪೆಂಡ್ಸ್ ಅಪಾನ್, ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್, ಯಾವುದ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಆ್ಯಂಡ್ ಸೋರ್ಸ್, ವೇವ್ಲೆಂತ್ ಆಫ್ ಲೈಟ್, ವಿಡ್ತ್ ಆಫ್ ದ ಸ್ಲಿಟ್, ಫ್ರೀಕ್ವೆನ್ಸಿ ಆಫ್ ಲೈಟ್. ಸೊ ನಾ ಹೇಳಿದ್ನಲ್ಲ ಫಾರ್ಮುಲಾ ಈಸ್ 2 lambda by a. That means quite clearly it does not depend on the distance between slit and ಮತ್ತು ಫ್ರೀಕ್ವೆನ್ಸಿ ಅಂತ ಕೊಟ್ಟಾರಲ್ಲಿಲ್ಲೇ, ಇಟ್ ಡಿಪೆಂಡ್ಸ್ ಆನ್ ವೇವ್ಲೆಂತ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿನೂ ಹೌದು, ಬಿಕಾಸ್ ವೇವ್ಲೆಂತ್ ಚೇಂಜ್ ಆದಾಗ ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾವೆ. ಸೊ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಆ್ಯಂಡ್ ಸೋರ್ಸ್. ನೆಕ್ಸ್ಟ್ ಕ್ವಶನ್, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಕ್ಯಾನ್ ಬಿ ಐಡೆಂಟಿಫೈಡ್ ಬೈ, ಏನಿದೆ ಕ್ವಶನ್ ಅಂತ ಹೇಳ್ತೀನಿ ನೋಡ್ರಿ. ಈಗ ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ ಸೆಂಟ್ರ್ನೊಳಗೆ ಬ್ರೈಟ್ ಫ್ರಿಂಜ್ ಇರ್ತೈತಿ, ಫಾಲೋಡ್ ಬೈ ಆ ಕಡೆ ಡಾರ್ಕ್ ಫ್ರಿಂಜ್ ಇರ್ತಾವೆ, ಮತ್ತು ಬ್ರೈಟ್ ಫ್ರಿಂಜ್ ಇರ್ತಾವೆ, ಮತ್ತು ಡಾರ್ಕ್ ಫ್ರಿಂಜ್ ಇರ್ತಾವೆ. ಸೊ ಜನರಲಿ ನಾವು ಒಂದು 4-5 ಇಷ್ಟು ಡ್ರಾ ಮಾಡಿಬಿಡ್ತೀವಿ, 4 to 5 ಡ್ರಾ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಇನ್ ಫ್ಯಾಕ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗ ಥೌಸಂಡ್ಸ್ ಆಫ್ ಸಚ್ ಪ್ಯಾಟರ್ನ್ಸ್ ಬರ್ತಾವೆ.
ಸೊ ಥೌಸಂಡ್ಸ್ ಆಫ್ ಪ್ಯಾಟರ್ನ್ಸ್ ಹಿಂಗೆ ಜಗ್ಗಷ್ಟು ಬಂದಾಗ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಐಡೆಂಟಿಫೈ ಅಮಾಂಗ್ಸ್ಟ್ ದೀಸ್ ವಿಚ್ ಈಸ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ನೀವು ಕೌಂಟ್ ಮಾಡ್ಕೊಂಡು ಬರ್ಬೇಕಾಗ್ತದೆ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಇದ್ರಾಗ ಯಾವುದು ಅಂಥೇಳಿ. ಅದಕ್ಕೆ ಏನು ಮಾಡಿಬಿಡ್ತಾರೆ ಅಂದ್ರೆ, ಜನರಲಿ ಈ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮಾಡಿ ಇದು ಸ್ಕ್ರೀನ್ ಹಿಂಗೆ ಹಾಕಿದಾಗ ಇಲ್ಲೇನು ಸೋರ್ಸ್ ಇರ್ತೈತಲ್ರಿ, ಆ ಸೋರ್ಸಿಂದ ಏನು ಲೈಟ್ ಬರ್ತೈತಲ್ಲ, ಜನರಲಿ ದ ಲೈಟ್ ವಿಚ್ ಇಸ್ ಕಮಿಂಗ್ ಫ್ರಮ್ ದಿಸ್ ಸೋರ್ಸ್ ವಿಲ್ ಬಿ ಮೋನೋಕ್ರೋಮ್ಯಾಟಿಕ್. ವಾಟ್ ದಟ್ ಮೀನ್ಸ್, ಒಂದು ಪರ್ಟಿಕ್ಯುಲರ್ ಕಲರ್ ಇರ್ತೈತಿ, ಇದು ಸಿಂಗಲ್ ಕಲರ್, ಐದರ್ ಇಟ್ ವಿಲ್ ಬಿ ರೆಡ್ ಆರ್ ಇಟ್ ವಿಲ್ ಬಿ ಯೆಲ್ಲೋ, ಅಂದ್ರೆ ಒಂದು ಸಿಂಗಲ್ ಕಲರ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾವು ರೆಡ್ ಯೂಸ್ ಮಾಡ್ಯಾರ ಅಂತ ಅಂದ್ಕೊಳ್ಳೋಣ, ಅವಾಗ ಆ್ಯಕ್ಚುಲಿ ಇಂಟರ್ಫರೆನ್ಸ್ ಪ್ಯಾಟರ್ನ್ ಹೆಂಗೆ ಬರುತ್ತೆ, ನಾವು ಯಾವಾಗ ಬ್ರೈಟ್ ಫ್ರಿಂಜ್ ಅಂತೀವಲ್ರಿ, ಯಾವ ಫ್ರಿಂಜ್ ಬ್ರೈಟ್, ಆ್ಯಕ್ಚುಲಿ ಅಲ್ಲಿ ಬ್ರೈಟ್ ಅಂದ್ರೆ ವೈಟ್ ಕಲರ್ ಇರೋಂಗಿಲ್ಲ. ನೀವು ಮೊನೋಕ್ರೋಮ್ಯಾಟಿಕ್ ಲೈಟ್ ರೆಡ್ ಯೂಸ್ ಮಾಡಿದರೆ ಈ ಬ್ರೈಟ್ ಫ್ರಿಂಜ್ ಅಂದ್ರೆ ಆ್ಯಕ್ಚುಲಿ ಇಟ್ ವಿಲ್ ಬಿ ರೆಡ್ ಇನ್ ಕಲರ್. ವೆರೆವರ್ ದರ್ ಈಸ್ ಬ್ರೈಟ್ ಫ್ರಿಂಜ್ ದರ್ ವಿಲ್ ಬಿ ರೆಡ್. ಇನ್ಸ್ಟೆಡ್ ಆಫ್ ರೆಡ್ ಇಫ್ ಯು ಯೂಸ್ ಯೆಲ್ಲೋ, ಎಲ್ಲ ಬ್ರೈಟ್ ಫ್ರಿಂಜ್ನೊಳಗೆ ಯೆಲ್ಲೋ ಕಲರ್ ಬಂದುಬಿಡ್ತೈತಿ. ಹಂಗೆ ಯಾವ ಕಲರ್ ಯೂಸ್ ಮಾಡ್ತೀರಿ, ನಾವು ಹೆಸರಿಗೆ ಬ್ರೈಟ್ ಫ್ರಿಂಜ್ ಅಂತ ಕರಿತೀವಿ, ಬಟ್ ಅವು ಕಲರ್ಸ್ ಇರ್ತಾವೆ. ಸೊ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಐಡೆಂಟಿಫೈ ವಿಚ್ ಈಸ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ಅದಕ್ಕೆ ಏನು ಮಾಡಿಬಿಡ್ತಾರೆ, ಈ ಡಬಲ್ ಸ್ಲಿಟ್ನೊಳಗೆ ವೈಟ್ ಲೈಟ್ ಯೂಸ್ ಮಾಡಿಬಿಡ್ತಾರೆ ವಿಚ್ ಹ್ಯಾಸ್ 7 ಕಲರ್ಸ್. ಸೊ ವೈಟ್ ಲೈಟ್ ಯೂಸ್ ಮಾಡಿಬಿಟ್ರಂದ್ರೆ ಅವಾಗ ಇಂಟರ್ಫರೆನ್ಸ್ ಪ್ಯಾಟರ್ನ್ ಹೆಂಗೆ ಬರ್ತದೆ ಗೊತ್ತೇನ, ಸೆಂಟರ್ನೊಳಗೆ ಅಷ್ಟೇ ಒಂದು ವೈಟ್, ಕಂಪ್ಲೀಟ್ಲಿ ವೈಟ್ ಫ್ರಿಂಜ್ ಬರುತ್ತೆ, ಫಾಲೋಡ್ ಬೈ ಆ ಕಡೆ ಡೆಫಿನೆಟ್ಲಿ ಡಾರ್ಕ್. ಮುಂದೇನು ಬ್ರೈಟ್ ಫ್ರಿಂಜಸ್ ಬರ್ತಾವಲ್ಲ ಇಲ್ಲೇ, ಲೈಕ್ ಈಗ ನೋಡ್ರಿ ಒಂದು ನಿಮಿಷ, ಇದು ಬ್ರೈಟ್ ಡಾರ್ಕ್, ಬ್ರೈಟ್ ಇದು ಡಾರ್ಕ್ ಬಂತಲ್ಲ, ಈ ಕಡೆ ಒಂದು ಡಾರ್ಕ್ ಬಂತಲ್ಲ, ಲೈಕ್ ಹೆಂಗಂದ್ರೆ ಸೆಂಟ್ರ್ನಾಗ ಅಷ್ಟು ವೈಟ್ ಇರ್ತೈತೆ, ನೆಕ್ಸ್ಟ್ ಇಲ್ಲೊಂದು ಯಾವುದೋ ರೆಡ್ ಬರ್ಬೋದು, ಇದು ಯೆಲ್ಲೋ, ಓಕೆ, ಇದು ಮೇ ಬಿ ಬ್ಲೂ, ಇದು ಗ್ರೀನ್, ಹಿಂಗೆ ಕಲರ್ ಬಂದುಬಿಡ್ತಾವೆ ಬ್ರೈಟ್ ಫ್ರಿಂಜಸ್ ಎಲ್ಲ ವೆನ್ ವಿ ಯೂಸ್ ವೈಟ್ ಲೈಟ್. ಅವಾಗ ವೈಟ್ ಲೈಟ್ ನೀವು ಯೂಸ್ ಮಾಡಿಬಿಟ್ರೆ, ಇಫ್ ದೇರ್ ಆರ್ ಥೌಸಂಡ್ಸ್ ಆಫ್ ಫ್ರಿಂಜಸ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಯಾವುದು ವೈಟ್ ಇನ್ ಕಲರ್ ಇರ್ತೈತಿ, ದ್ಯಾಟ್ ಈಸ್ ಡೆಫಿನೆಟ್ಲಿ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ಓಕೆ, ಸೊ ಇದಕ್ಕೆ ಹೌ ಟು ಐಡೆಂಟಿಫೈ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂತ ಕೇಳಾರ. ಸೊ ಆನ್ಸರ್ ಏನಂದ್ರೆ, ಬೈ ಯೂಸಿಂಗ್ ವೈಟ್ ಲೈಟ್ ಇನ್ಸ್ಟೆಡ್ ಆಫ್ ಮೊನೋಕ್ರೋಮ್ಯಾಟಿಕ್ ಲೈಟ್ we can identify which is the central bright fringe. Next, the resolving power of a telescope whose lens has a diameter of 1.22 meter for a wavelength 5000 angstrom is. ಇದನ್ನು ನೀವು ಟ್ರೈ ಮಾಡಿರಿ, ನಾ ಆಗಲೇ ಇದ್ರ ಫಾರ್ಮುಲಾ ಹೇಳಿನಿ. ರಿಸಾಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಈಸ್ ಡಯಾಮೀಟರ್ ಡಿವೈಡೆಡ್ ಬೈ 1.22 ಲ್ಯಾಂಬ್ಡಾ. 1.22 ಲ್ಯಾಂಬ್ಡಾ. ಇದನ್ನು ನೀವು ಪ್ರಾಪರ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಬೇಕಾದ್ರೆ ಈಗ ಟ್ರೈ ಮಾಡ್ತಿದ್ರೆ ಮಾಡಿರಿ. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಬಿ, 2 × 10⁶. ಓಕೆ, ನೆಕ್ಸ್ಟ್ ಒನ್. In a Young's double slit experiment, the source illuminating the slits is changed from blue to violet. Width of the fringes ಏನಾಗ್ತೈತೆ? ಈ ಟೈಪ್ ಆಫ್ ಕ್ವಶನ್ ನಾವು ಆಗಲೇ ನೋಡಿ ಅನ್ಸುತ್ತೆ. Fringe width depends on color. It is directly proportional to the wavelength. Higher the wavelength, more will be the bright fringe. Here the color is changed from blue to violet. Violet ಯೂಸ್ ಮಾಡ್ತಾರಂತೀಗ ಹೊಸದಾಗಿ. violet has less wavelength than blue, ಸೊ ಅದಕ್ಕೆ ಫ್ರಿಂಜ್ ವಿಡ್ತ್ ಹ್ಯಾಸ್ ಟು ಡಿಕ್ರೀಸ್. ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಬರ್ತೈತೆ. ಇವೆಲ್ಲ ಅಪಿಯರ್ಡ್ ಕ್ವಶನ್ಸ್ ಅದಾವ. ಸೊ ನೆಕ್ಸ್ಟ್ ಒನ್, ಸಾರಿ ಒಂದು ನಿಮಿಷ, ಇದು ಅಷ್ಟು ಕ್ಲಿಯರ್ ಇಲ್ಲ, ನಾನು ಓದ್ತೀನಿ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ವಿತ್ ಸೋಡಿಯಂ ಲೈಟ್, the slits are 0.589 meter apart. Slit width, interference pattern. Angular separation of the third maximum from central maximum will be. Like ಈ ಟೈಪ್ ಆಫ್ ಒಂದು ಕ್ವಶನ್ ನಾವು ಆಗಲೇ ಮಾಡಿದ್ವಲ್ಲ, ಅಲ್ಲೇ ಡಿಸ್ಟೆನ್ಸ್ ಫ್ರಮ್ ಥರ್ಡ್ ಡಾರ್ಕ್ ಟು ಫಿಫ್ತ್ ಬ್ರೈಟ್ ಕೊಟ್ಟಿದ್ರು ಅನಿಸುತ್ತೆ ಕ್ವಶನ್, ಹೌದಲ್ರಿ? ಸಮಥಿಂಗ್ ಲೈಕ್ ದ್ಯಾಟ್. ಇಲ್ಲೇ
ಈ ಕ್ವಶನ್ನೊಳಗೆ ಅವರು ಸೆಂಟ್ರಲ್ ಬ್ರೈಟ್ನಿಂದ ಮ್ಯಾಕ್ಸಿಮಮ್ ಅಂದರೆ ಸೆಂಟ್ರಲ್ ಬ್ರೈಟ್. ಸೊ ಸೆಂಟ್ರಲ್ ಬ್ರೈಟ್ನಿಂದ ಥರ್ಡ್ ಬ್ರೈಟಿಗೆ, ಅಂದ್ರೆ ಇದು ಸೆಂಟ್ರಲ್ ಬ್ರೈಟ್ ಅಂದ್ರೆ ಇಲ್ಲೊಂದು ಫಸ್ಟ್ ಬ್ರೈಟ್, ಸೆಕೆಂಡ್ ಡಾರ್ಕ್, ಸೆಕೆಂಡ್ ಬ್ರೈಟ್, ಥರ್ಡ್ ಡಾರ್ಕ್, ಇವು ಮೇಲೆ ಹೋಗ್ತಿದೆ, ಥರ್ಡ್ ಬ್ರೈಟ್. ಇಲ್ಲಿಂದಿಲ್ಲೇ 0th ಬ್ರೈಟ್ನಿಂದ ಥರ್ಡ್ ಬ್ರೈಟಿಗೆ ಡಿಸ್ಟೆನ್ಸ್ ಕೇಳಿಲ್ಲ, ಆ್ಯಂಗ್ಯುಲಾರ್ ಸಪ್ರೇಷನ್ ಕೇಳಾರ. ಆ್ಯಂಗ್ಯುಲಾರ್ ಸಪ್ರೇಷನ್ ಅಂದ್ರೆ ಏನಂತ ಹೇಳ್ತೀನಿ ಈಗ. ಓಕೆ ನೋಡ್ರಿ, ಈಗ ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗಿದೆ 0th ಬ್ರೈಟ್ ಫಾಲೋಡ್ ಬೈ ಫಸ್ಟ್ ಬ್ರೈಟ್, ಸೆಕೆಂಡ್ ಡಾರ್ಕ್, ಸೆಕೆಂಡ್ ಬ್ರೈಟ್, ಥರ್ಡ್ ಡಾರ್ಕ್, ಥರ್ಡ್ ಬ್ರೈಟ್. ಇದು 0th, ಇದು ಥರ್ಡ್. ಇಲ್ಲೇ ನಮ್ಮದು ಡಬಲ್ ಸ್ಲಿಟ್ ಇರ್ತದಲ್ಲ, ಇವರು ಈ ಕ್ವಶನ್ನಾಗಿ ಏನು ಕೇಳ್ಯಾರ ಅಂತ ಹೇಳ್ತೇನೆ ನಿಮ್ಗೆ. ಇಲ್ಲಿಂದ ಡಿಸ್ಟೆನ್ಸ್ ಕೇಳಿದ್ರು ಅಂತಿಕೋರಿ. ಫಾರ್ ಎಕ್ಸಾಂಪಲ್ 0th ಬ್ರೈಟ್ನಿಂದ ಥರ್ಡ್ ಬ್ರೈಟಿಗೆ ಡಿಸ್ಟೆನ್ಸ್ ಕೇಳಿದ್ರೆ ನಾನು ನಿಮ್ಗೆ ಹೇಳಿದ್ದೆ, 1 ಬ್ರೈಟಿಂದ ಇನ್ನೊಂದು ಬ್ರೈಟಿಗೆ ಬೀಟಾ ಇರ್ತೈತೆ ಡಿಸ್ಟೆನ್ಸ್. ಸೊ ಇಲ್ಲಿಂದ ಇಲ್ಲಿ 1 ಬೀಟಾ 2 ಬೀಟಾ. ಸೊ ಮ್ಯಾಲೆ ಹೋದರೆ ಡಿಸ್ಟೆನ್ಸ್ ಕೇಳಿದ್ರಂದ್ರೆ 3 ಬೀಟಾ ಮಾಡಿ ಬೀಟಾ ಜಾಗದಾಗ λ/d ಹಾಕ್ಬಿಟ್ಟಿದ್ರೆ ಸಿಕ್ಬಿಡ್ತಿತ್ತು. ಬಟ್ ಅವರು ಹಿಂಗೆ ಲೀನಿಯರ್ ಡಿಸ್ಟೆನ್ಸ್ ಕೇಳಾಗತ್ತಿಲ್ಲ, ಆ್ಯಂಗ್ಯುಲಾರ್ ಕೇಳಾಕತ್ತಾರ. ಅಂದ್ರೆ ಇಲ್ಲಿ ಸೆಂಟರ್, ಈ ಡಬಲ್ ಸ್ಲಿಟೆಡ್ ಸೆಂಟರ್ನಿಂದ ಈ 0th ಬ್ರೈಟಿಗೆ ಮತ್ತು ಥರ್ಡ್ ಬ್ರೈಟಿಗೆ 2 ಲೈನ್ ಡ್ರಾ ಮಾಡಿದ್ರೆ ಇಲ್ಲಿದು ಆ್ಯಂಗಲ್ ಕೇಳಾಕತ್ತಾರ ಅವರು. ಸೊ ಇದು ಮತ್ತು ನಾವು ಇಲ್ಲೇ S=r θ ಫಾರ್ಮುಲಾ ಪ್ರಕಾರ ಏನು ಮಾಡ್ಬೇಕಾಗ್ತೈತೆ ಅಂದ್ರೆ, S=r θ ಅದೊಳಗೆ θ ಏನಾಗ್ತೈತೆ ನೋಡ್ರಿ, S/r. ಸೊ θ S ಅಂದ್ರೆ ಇದು ಲೀನಿಯರ್ ವಿಡ್ತ್, ಅದ್ರದ್ದು ಆರ್ಕ್ ಅಂತ ನಾವು ಕನ್ಸಿಡರ್ ಮಾಡ್ಬೇಕು. 3 ಬೀಟಾ ಡಿವೈಡೆಡ್ ಬೈ r ಅಂದರೆ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಆ್ಯಂಡ್ ಸ್ಕ್ರೀನ್ ಇರ್ತದಲ್ಲ, ಅದನ್ನು r ಅಂತೇಳಿ ತೊಗೋಬೇಕು. ಸೊ ಈಗ ನೀವು ಈ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಯು ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ 3 ಬೀಟಾ ಬೈ ಡಿ. ಟ್ರೈ ಮಾಡಿರಿ ಇದನ್ನು. ಕ್ವಶನ್ ಇನ್ನೊಂದು ಸರ್ತಿ ಅರ್ಥ ಮಾಡ್ಕೊರಿ. ಇನ್ YDS ಎಕ್ಸ್ಪೆರಿಮೆಂಟ್ ಸ್ಲಿಟ್ಸ್ ಆರ್ 0.589 meter apart. Angular separation of the third maximum from the central maximum will be if the wavelength of light is 589 nanometer ಅಂತ ಕೇಳಾಕತ್ತಾರ. ಟ್ರೈ ಮಾಡಿರಿ ಇದನ್ನು. ನಾ ಹೇಳಿದ್ನಲ್ಲ 3 ಬೀಟಾ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ, ಅದರದ್ದು ಫಾರ್ಮುಲಾ ಹಚ್ಬೇಕು ನೀವು. ಬೀಟಾ ಜಾಗದಾಗ λ/d ಹಾಕ್ಬೇಕು. ಆಮೇಲೆ ಇನ್ನೊಂದು, ಅಲ್ಲೇ ಆ್ಯಂಗ್ಯುಲರ್ ಸಪ್ರೇಷನ್ ಅಂತಂದಾಗ ಇವ್ರು ಆಪ್ಷನ್ಸ್ ಹೆಂಗೆ ಕೊಟ್ಟಾರ ಗೊತ್ತಾನ. ಜನರಲಿ ಅಲ್ಲೇ ಸೈನ್ ಬರ್ತೈತಿ, ಅದನ್ನು ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ಈಗ ಅವರಲ್ಲೇ ನಾನು ಈಗೊಂದು ಫಾರ್ಮುಲಾ ಹೇಳಿದೆ ನಿಮಗೆ. θ ಇಲ್ಲಿ ಬರ್ತೈತಿ 3 ಬೀಟಾ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಮಾಡ್ಬೇಕಂತ ಹೇಳಿ. ಹೌದಾ? ಜನರಲಿ ಆ್ಯಂಗ್ಯುಲರ್ ಸಪ್ರೇಷನ್ ಅಂದ್ರೆ ಆ್ಯಕ್ಚುಲಿ ಹೆಂಗಿರುತ್ತೆ ಗೊತ್ತಾನ, ಬರೀ ಥೀಟಾ ಇರೋಂಗಿಲ್ಲ, ಅದು ಸೈನ್ ಥೀಟಾ ಇರ್ತೈತಿ. ನಾವು ಆ್ಯಕ್ಚುಲಿ ಏನು ಮಾಡಿಬಿಡ್ತೀವಿ, ಸ್ಮಾಲ್ ಆ್ಯಂಗಲ್ ಥೀಟಾ ಅಂಥೇಳಿ ಸೈನ್ ನೆಗ್ಲೆಕ್ಟ್ ಮಾಡಿರ್ತೀವಿ. ಬಟ್ ಇವರು ಆಪ್ಷನ್ಸ್ ಹೆಂಗೆ ಕೊಟ್ಟಾರೆ ನಾನು ನಿಮ್ಗೆ ತೋರಿಸ್ತೀನಿ ಇದ್ರದ್ದು. ಜಸ್ಟ್ ಅ ಮಿನಿಟ್. ಸೊ ಆಪ್ಷನ್ಸ್ ಹೆಂಗೆ ಅದಾವ ಅಂದ್ರೆ ಸೈನ್ ಇನ್ವರ್ಸ್ ಆಫ್ ಅಂತದಾವೆ. ಸೊ ಈಗ ನಾವು ಇಲ್ಲಿಗೆ ಬಂದರೆ ಈಗ ನೋಡಿರಿ, ನಾ ಆಗಲೇ ಹೇಳಿದ್ನಲ್ಲ θ ಅಂತ ಹೇಳಿ. ಸೊ ಆ್ಯಕ್ಚುಲಿ θ ಸೈನ್ ಆ ಕಡೆ ಕಳಿಸ್ಬಿಟ್ರೆ ನಾವು ಇದು ಕ್ಯಾಲ್ಕುಲೇಷನ್ ಮಾಡೋದು 3 ಬೀಟಾ ಬೈ ಡಿನ ಮಾಡೋದು ಸೈನ್ ಇನ್ವರ್ಸ್ ಆಫ್ 3 ಬೀಟಾ ಬೈ ಡಿ ಈ ರೀತಿ ಬರ್ತೈತೆ. ಓಕೆ, ಸೊ ನೀವು ಇದನ್ನು ಟ್ರೈ ಮಾಡಿರಿ. ಈಗ ಕ್ವಶನ್ ನೀವು ಹೋಪ್ಫುಲಿ ಬರ್ಕೊಂಡಿರಿ ಅಂತ ಅಂದ್ಕೊಂಡಿನಿ, ಇಲ್ಲಾಂದರೆ ಪಾಸ್ ಮಾಡಿ ಬರ್ಕೋರಿ. ಓಕೆ, ಆಪ್ಷನ್ಸ್ ಬೇಕಾದ್ರೆ ಬರ್ಕೋರಿ, ಕ್ಯಾಲ್ಕುಲೇಷನ್ ಮಾಡಿರಿ, ಫಾರ್ಮುಲಾ ಕನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿ ನಾ ಈಗ ಎಕ್ಸಾಕ್ಟ್ಲಿ ಏನು ಹೆಂಗೆ ವರ್ಕ್ ಆಗ್ತೈತೆ ಅಂಥೇಳಿ. ಓಕೆ, ಸೊ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಮಸ್ಟ್ ಬಿ ಆಪ್ಷನ್ ಡಿ, ಸೈನ್ ಇನ್ವರ್ಸ್ ಆಫ್ 3 × 10⁻⁶. ಅಟ್ಲೀಸ್ಟ್ ನೀವೀಗ ಇವು ಕ್ಯಾಲ್ಕುಲೇಷನ್ ಮಾಡೋಕತ್ತಿಲ್ಲ ಅಂದ್ರೆ ನೋಡ್ರಿ ಇದನ್ನು ಕಂಪ್ಲೀಟ್ಲಿ ವಿಡಿಯೋ. ದಟ್ ಡೆಫಿನೆಟ್ಲಿ ಹೆಲ್ಪ್ಫುಲ್. ಮ್ಯಾಕ್ಸಿಮಮ್ ವೆರೈಟಿ ಕವರ್ ಆಗ್ಯಾವ ಇದ್ರೊಳಗೆ. ನೆಕ್ಸ್ಟ್ ಕ್ವಶನ್, ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್. ಇದಕ್ಕೊಂದು ಫಾರ್ಮುಲಾ ಬೇಕಾಗ್ತೈತಿ, ಅದನ್ನು ಹೇಳ್ತೀನಂತ, ನೀವು ಅದನ್ನು ಸಾಲ್ವ್ ಮಾಡಿರಂತ. ಆಮೇಲೆ ಆ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಈಸ್ ಪರ್ಫಾರ್ಮ್ಡ್, ವೇವ್ ಲೆಂತ್ ಕೊಟ್ಟಾರ. ನೆಕ್ಸ್ಟ್ ಏನು ಮಾಡ್ತಾರಂತೆ, a thin film of thickness 2 micrometer and refractive index 1.5 is introduced in the part of upper beam. The location of the central maximum will remain unshifted. It shifts downwards by nearly 2 fringes. ಹಿಂಗೇನ ಕೊಟ್ಟಾರ. ಇದೇನು ಕ್ವಶನ್ ಅಂತ ಅರ್ಥ ಮಾಡಿಸ್ತೀನಿ. ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಟರ್ನ್ ಇದು. ಇದಕ್ಕೊಂದು ಫಾರ್ಮುಲಾ ಬೇಕಾಗ್ತೈತಿ.
ಓಕೆ, ಜನರಲಿ ಥೇರಿ ಬಿಟ್ಟು ಹಿಂಗೆ ಹುಚ್ಚರಂಗೆ ಕಂಪ್ಲೀಟ್ಲಿ ಬೇರೆ ಟೈಪ್ ಕ್ವಶನ್ ಕೇಳೋದು ಭಾಳ ರೇರ್. ಸೊ ಇಲ್ಲೊಂದು ಸಿಂಗಲ್ ಸೋರ್ಸ್ ಇರುತ್ತೆ, ಇಲ್ಲಿಂದ ಲೈಟ್ ಬಂತ, ಇದನ್ನು ನಾವು ಕಟ್ ಮಾಡ್ತೀವಿ. ಕಟ್ ಮಾಡಿದ ಮೇಲೆ ಅಪ್ಪರ್ ಬೀಮ್ ಅಥವಾ ಲೋವರ್ ಬೀಮ್ನಾಗ, ಈಗ ಜನರಲಿ ಅಪ್ಪರ್ ಬೀಮ್, ಲೋವರ್ ಬೀಮ್ನಾಗ ಅಂದ್ರೆ ಮತ್ತದು ಡೌನ್ವರ್ಡ್ಸ್ ಬರ್ತೈತಿ. ಈಗ ಹೇಳ್ತೀನಿ ನಾ ಏನಂತೇಳಿ. ಸೊ ಈಗ ಇದು ಇಲ್ಲಿ ಅಂತಿಕೋರಿ, ಈಗ ಇಲ್ಲೊಂದು ಅಪ್ಪರ್ ಬೀಮ್ನೊಳಗೆ ಇಲ್ಲೊಂದಿನ ಮಟೀರಿಯಲ್ ಇಡ್ತಾರೆ ನಡು, ಅಂದರೆ ದ ಲೈಟ್ ವಿಲ್ ಹ್ಯಾವ್ ಟು ಪಾಸ್ ಥ್ರೂ ದಿಸ್ ಮಟೀರಿಯಲ್. ಸೊ ಇದು ಮಟೀರಿಯಲ್ ಇರ್ಲಾರ್ದಾಗ ಇಲ್ಲಿಂದ ಇಲ್ಲೇ ಪ್ಯಾಟ್ರನ್ ಕ್ರಿಯೇಟ್ ಆಗೈತೆ ಅಂತ ತಿಕ್ಕೋರಿ. 0th ಬ್ರೈಟ್, ಫಸ್ಟ್ ಡಾರ್ಕ್, ಸೆಕೆಂಡ್ ಬ್ರೈಟ್, ಹೀಗೆಲ್ಲ. ಇಲ್ಲೇ ನಾವು ಒಂದು ಸೆಕೆಂಡ್ ತಡ್ರಿ, ಇಲ್ಲಿಂದಿಲ್ಲೇ ಪ್ಯಾಟ್ರನ್ ಕ್ರಿಯೇಟ್ ಆಗೈತೆ ಅಂತ ಅನ್ಕೊಂಡು ನಾವೀಗ ಈಗ ಅವ್ರು ಏನಾರ ಒಂದು ಮಟೀರಿಯಲ್ ಆಫ್ ಪರ್ಟಿಕ್ಯುಲರ್ ಥಿಕ್ನೆಸ್ ಆ್ಯಂಡ್ ರಿಫ್ರಾಕ್ಟಿವ್ ಇಂಡೆಕ್ಸಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರಂದ್ರೆ ಅಪ್ಪರ್ ಪೋರ್ಷನ್ನಾಗ ಇದು ಸ್ವಲ್ಪ ಅವಾಗ ಶಿಫ್ಟ್ ಆಗ್ತೈತೆ ಪ್ಯಾಟ್ರನ್, ಎಂಟೈರ್ ಪ್ಯಾಟ್ರನ್ ಇಲ್ಲಿದ್ದು ಸ್ವಲ್ಪ ಸರಿತೈತಿ, ಹಿಂಗೆ ಮೇಲೆ ಶಿಫ್ಟ್ ಆಗ್ತೈತಿ. ಎಷ್ಟು ಫ್ರಿಂಜಸ್ನಷ್ಟು ಶಿಫ್ಟ್ ಆಗುತ್ತೆ ಅಂದರೆ ಒಂದು ಫ್ರಿಂಜ್ ಬಿಡುತ್ತನಷ್ಟು ಶಿಫ್ಟ್ ಆಯ್ತೋ, ಏನು 2 ಫ್ರಿಂಜ್ ಬಿಡುತ್ತನಷ್ಟು ಶಿಫ್ಟ್ ಆಯ್ತೋ, ಏನು 3 ಫ್ರಿಂಜ್ ಬಿಡುತ್ತನಷ್ಟು ಶಿಫ್ಟ್ ಆಯ್ತೋ ಅನ್ನೋದು ಕೇಳ್ತಾರೆ. ಅಥವಾ ಇಲ್ಲಿ ಕೆಳಗೆ ಏನರ ಹಾಕಿದ್ರೆ ಇಲ್ಲಿ ಕೆಳಗೆ ಶಿಫ್ಟ್ ಆಗ್ತದೆ, ಸ್ವಲ್ಪ ಡೌನ್ವರ್ಡ್ ಶಿಫ್ಟ್ ಆಗ್ತೈತೆ. ಅದು ಜನರಲಿ ಅಪ್ಪರ್ ಕೇಳ್ತಾರೆ. ಹೆಂಗಾರ ಇರಲಿ ಸೇಮ್ ಫಾರ್ಮುಲಾ ಯೂಸ್ ಆಗುತ್ತೆ. ಎಷ್ಟು ಮ್ಯಾಲ್ ಶಿಫ್ಟ್ ಆಯ್ತು ವೆನ್ ಅ ಮಟೀರಿಯಲ್ ಈಸ್ ಕೆಪ್ಟ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ದ ಸ್ಲಿಟ್ ಆ್ಯಂಡ್ ದ ಸ್ಕ್ರೀನ್. ಅದಕ್ಕೊಂದು ಫಾರ್ಮುಲಾ ಬರುತ್ತೆ, ಏನಂತ ಹೇಳ್ತೀನಿ, ಸಿಂಪಲ್ ಐತಿ. ಶಿಫ್ಟ್ ಎಷ್ಟು ಆಗ್ತೈತಿ, ಹೌ ಮೆನಿ ಫ್ರಿಂಜಸ್ನಷ್ಟು ಶಿಫ್ಟ್ ಆಗುತ್ತೆ ಇಸ್ ಈಕ್ವಲ್ಸ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ್ಯಾಟ್ ಮಟೀರಿಯಲ್ -1 ಇಂಟು ಥಿಕ್ನೆಸ್ ಆಫ್ ದ್ಯಾಟ್ ಮಟೀರಿಯಲ್ ಡಿವೈಡೆಡ್ ಬೈ ವೇವ್ ಲೆಂತ್ ಆಫ್ ದ ಲೈಟ್ ಯೂಸ್ಡ್. ಲೈಕ್ ಈ ಕ್ವಶನ್ನೊಳಗೆ ನೋಡ್ರಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಕೊಟ್ಟಾರ, 1.5 -1 ಇಂಟು ಥಿಕ್ನೆಸ್ ಕೊಟ್ಟಾರ, ಸಾರಿ ಅದು ಥಿಕ್ನೆಸ್ ಅಲ್ಲ, ಥಿಕ್ನೆಸ್ ಕೊಟ್ಟಾರ ಮಟೀರಿಯಲ್ದು, ಡಿವೈಡೆಡ್ ಬೈ ವೇವ್ ಲೆಂತ್ ಆಫ್ ಲೈಟ್. ಸೊ ಈ ವ್ಯಾಲ್ಯೂಸ್ ನೀವು ಹಾಕ್ಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ -1 ಇಂಟು ಥಿಕ್ನೆಸ್ ಡಿವೈಡೆಡ್ ಬೈ ಲಾಮ್ಡಾ. ವೆರಿ ರೇರ್ ಕ್ವಶನ್ ಇದು, ನಿಮ್ಗೆ ಫಾರ್ಮುಲಾ ಬ್ಯಾಟ್ ಮಾಡೋಕೆ ಆಗ್ತೈತಿ ಈಸಿ. ಅಂದ್ರೆ ನೀವು ತಲೆಗೆ ಹಚ್ಕೊಳಕ್ಕೆ ಹೋಗ್ಬಾರ್ದು, ಇದು ನೆನಪಾರ್ದಂದ್ರೆ ಅಂತ ವಿಚಾರ ಮಾಡೋಕೆ ಹೋಗ್ಬಾರ್ದು. ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕು, ರಿಲ್ಯಾಕ್ಸ್ ಆಗಿ ಹೋದ್ರಿ ಅಂದ್ರೆ ನೆನಪಾಗ್ತಾವೆ, ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇರ್ಬೇಕಷ್ಟೆ. ಸೊ ಈ ವ್ಯಾಲ್ಯೂಸ್ ನೀವು ಹಾಕಿ ಕ್ಯಾಲ್ಕುಲೇಷನ್ ಮಾಡಿದರೆ ಆನ್ಸರ್ 2 ಬರ್ತೈತಿ. ಇದ್ರದ್ದು ಕ್ಯಾಲ್ಕುಲೇಷನ್ ನೀವು ಮಾಡಿದರೆ ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ಇಟ್ ಈಸ್ ಆಪ್ಷನ್ ಸಿ, ಇಟ್ ಶಿಫ್ಟ್ಸ್ ಅಪ್ವರ್ಡ್ಸ್ ಬೈ ನಿಯರ್ಲಿ 2 ಫ್ರಿಂಜಸ್ ಅಂತ ಐತಿ ಈಗಲ್ಲೇ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ದಿಸ್ ಕ್ವಶನ್ ಈಸ್ ಆ್ಯಕ್ಚುಲಿ ಬೇಸ್ಡ್ ಆನ್ ದ ಡೆಫಿನಿಷನ್ ಆಫ್ ಇಂಟರ್ಫರೆನ್ಸ್. ನಿಮ್ಗೆ ಡೆಫಿನಿಷನ್ ಆಫ್ ಇಂಟರ್ಫರೆನ್ಸ್ ಕರೆಕ್ಟಾಗಿ ಅರ್ಥ ಆಗಿತ್ತಂದ್ರೆ ಈ ಕ್ವಶನ್ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಕರ್ನಾಟಕ CET ಒಳಗೆ ಅಪಿಯರ್ಡ್ ಐತಿ. ಆಸ್ ಎ ರಿಸಲ್ಟ್ ಆಫ್ ಇಂಟರ್ಫರೆನ್ಸ್ ಆಫ್ 2 ಕೋಹರೆಂಟ್ ಸೋರ್ಸಸ್ ಆಫ್ ಲೈಟ್, ಎನರ್ಜಿ ಈಸ್ ಅಂತ ಕೇಳಾರ. ಡೈರೆಕ್ಟ್ಲಿ ನಾನು ಆನ್ಸರ್ ಹೇಳ್ಬಿಡ್ತೀನಿ, ಡೆಫಿನೇಷನ್ ಮೇಲೆ ಬೇಸ್ಡ್. ಎನರ್ಜಿ ಈಸ್ ರೀಡಿಸ್ಟ್ರಿಬ್ಯೂಟೆಡ್ ಆ್ಯಂಡ್ ದ ಡಿಸ್ಟ್ರಿಬ್ಯೂಷನ್ ಡಸ್ ನಾಟ್ ವೇರಿ ವಿತ್ ಟೈಮ್. ಆ್ಯಕ್ಚುಲಿ ಡೆಫಿನೇಷನ್ ಆಫ್ ಇಂಟರ್ಫರೆನ್ಸ್ನಾಗನ ಬರ್ತದೆ ದ ರೀಡಿಸ್ಟ್ರಿಬ್ಯೂಷನ್ ಆಫ್ ಲೈಟ್ ಎನರ್ಜಿ ಡ್ಯೂ ಟು ಸೂಪರ್ ಪೊಸಿಷನ್ ಆಫ್ 2 ಲೈಟ್ ವೇವ್ಸ್ ಅಂಥೇಳಿ ಎನರ್ಜಿ ರೀಡಿಸ್ಟ್ರಿಬ್ಯೂಷನ್ ಆಗ್ತದೆ. ನೆಕ್ಸ್ಟ್ ಒನ್, ಹೈಗನ್ಸ್ ವೇವ್ ಥಿಯರಿ ಆಫ್ ಲೈಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ವೇವ್ ಥಿಯರಿ. ಹೈಗನ್ ಅನ್ನೋ ಒಬ್ಬ ಸೈಂಟಿಸ್ಟ್ ಒಂದು ವೇವ್ ಥಿಯರಿ ಆಫ್ ಲೈಟ್ ಕೊಟ್ಟಿರ್ತಾನೆ. ಹಿ ಆ್ಯಕ್ಚುಲಿ ಅಸ್ಯೂಮ್ಸ್ ದ್ಯಾಟ್ ಲೈಟ್ ಈಸ್ ಮೆಕ್ಯಾನಿಕಲ್ ವೇವ್. ಮಿಸ್ಟೇಕ್ ಮಾಡ್ತಾನವ, ಅಂದ್ರೆ ಲೈಟ್ ನೀಡ್ಸ್ ಮಟೀರಿಯಲ್ ಮೀಡಿಯಮ್ ಅಂತ ಹೇಳಿ ಅನ್ಕೊತಾನೆ. ಆ್ಯಂಡ್ ಹಿ ಅಸ್ಯೂಮ್ಸ್ ದ್ಯಾಟ್ ಲೈಟ್ ಈಸ್ ಲಾಂಗಿಟ್ಯೂಡಿನಲ್ ಇನ್ ನೇಚರ್, ನಾಟ್ ಟ್ರಾನ್ಸ್ವರ್ಸ್. ಆ್ಯಕ್ಚುಲಿ ಆಮೇಲೆ ಪ್ರೂವ್ ಆಗ್ತೈತಿ ದ್ಯಾಟ್ ದ ಲೈಟ್ ಈಸ್ ಟ್ರಾನ್ಸ್ವರ್ಸ್. ಹಿ ಅಸ್ಯೂಮ್ಸ್ ದ್ಯಾಟ್ ಲೈಟ್ ಈಸ್ ಲಾಂಗಿಟ್ಯೂಡಿನಲ್. ಸೊ ಹೈಗನ್ಸ್, ಯೂಸಿಂಗ್ ಹೈಗನ್ಸ್ ವೇವ್ ಥಿಯರಿ, ವಿಚ್ ಆಫ್ ದ ಫಾಲೋಯಿಂಗ್ ಥಿಯರೀಸ್ ಕುಡ್ ನಾಟ್, ಅಂದರೆ ಹೈಗನ್ ಕುಡ್ ನಾಟ್ ಎಕ್ಸ್ಪ್ಲೇನ್. ಸೊ ಆ್ಯಕ್ಚುಲಿ ಆನ್ಸರ್ ಇಲ್ಲೇ 2 ಬರ್ತಾವೆ. ಹೈಗನ್ ವೇವ್ ಥಿಯರಿ ಕುಡ್ ನಾಟ್ ಎಕ್ಸ್ಪ್ಲೇನ್ ಪೊಲರೈಸೇಷನ್ ಆ್ಯಂಡ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್. ಬಟ್ ಹೈಗನ್ಸ್ ವೇವ್ ಥಿಯರಿ ಒಳಗೆ ಫರ್ದರ್ ಒಂದು ಚೇಂಜ್ ಮಾಡ್ತಾರೆ. ಲಾಂಗಿಟ್ಯೂಡಿನಲ್ ಅಂತ ಅಂದ್ಕೊಂಡಿದ್ದನ್ನು ಚೇಂಜ್ ಮಾಡಿ ಪೊಲರೈಸೇಷನ್, ಟ್ರಾನ್ಸ್ವರ್ಸ್ ಅಂತ ಅಂದ್ಕೊಂಡ್ಮೇಲೆ ಪೊಲರೈಸೇಷನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತೈತಿ. ಹಂಗೆ ಅಂದ್ಕೊಂಡ್ರೆ ಫೋಟೋಎಲೆಕ್ಟ್ರಿಕ್ ಎಫೆಕ್ಟಿಗೆ ವಿ ನೀಡ್ ಟು ಅಸ್ಯೂಮ್ ದ್ಯಾಟ್ ಲೈಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್, ನಾಟ್ ವೇವ್. ಸೊ ಹೈಗನ್ಸ್ ವೇವ್ ಥಿಯರಿ ಆಫ್ ಲೈಟ್ ಕುಡ್ ನಾಟ್ ಎಕ್ಸ್ಪ್ಲೇನ್. ಈ ಆಪ್ಷನ್ಸ್ ಪ್ರಕಾರ ಆನ್ಸರ್ ಈಸ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್. ಇಫ್ ಅಮಾಂಗ್ಸ್ ದ 4 ಆಪ್ಷನ್ಸ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಇರಲಿಲ್ಲ ಬಟ್ ಪೊಲರೈಸೇಷನ್ ಇತ್ತು ಅಂದರೆ ದೆನ್ ಯು ವಿಲ್ ಹ್ಯಾವ್ ಟು ಟೇಕ್ ಪೊಲರೈಸೇಷನ್. ನೆಕ್ಸ್ಟ್,
ಸೊ ಇದು ನೀವು ಟ್ರೈ ಮಾಡಬೇಕಾಗಿದ್ದು. ಈ ಟೈಪ್ ಆಫ್ ಕ್ವಶನ್ ನಾವು ಆಲ್ರೆಡಿ ಸಾಲ್ವ್ ಮಾಡಿವಿ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಸ್ಲಿಟ್ ವಿಡ್ತ್ ಕೊಟ್ಟಾರ ಸ್ಮಾಲ್ ಡಿ, ದೆನ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಆ್ಯಂಡ್ ಸ್ಕ್ರೀನ್ ಕೊಟ್ಟಾರ ಕ್ಯಾಪಿಟಲ್ ಡಿ, ಮೊನೋಕ್ರೊಮ್ಯಾಟಿಕ್ ಲೈಟ್ ಯೂಸ್ ಮಾಡ್ಯಾರ, ಅದ್ರ ವೇವ್ ಲೆಂತ್ ಕೊಟ್ಟಾರ, ಡಿಸ್ಟೆನ್ಸ್ ಆಫ್ ಥರ್ಡ್ ಮಿನಿಮಾ ಅಂದರೆ ಥರ್ಡ್ ಡಾರ್ಕ್ ಫ್ರಿಂಜ್ ಫ್ರಮ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್. ನಾ ಹೇಳಿನ ಅದನ್ನು ಹೆಂಗೆ ಎಣಿಸ್ಬೇಕು, ಎಷ್ಟು ಬೀಟಾ ಬರ್ತೈತಿ ಅಂಥೇಳಿ. ವಿ ಸ್ಟಾರ್ಟ್ ಫ್ರಮ್ 0th ಬ್ರೈಟ್, ಫಸ್ಟ್ ಡಾರ್ಕ್, ಫಸ್ಟ್ ಬ್ರೈಟ್, ಸೆಕೆಂಡ್ ಡಾರ್ಕ್, ಸೆಕೆಂಡ್ ಬ್ರೈಟ್, ಹಿಂಗೆ ನೀವು ಅದನ್ನು ಟ್ರೈ ಮಾಡಿರಿ. ಇದನ್ನು ಬೇಕಾದ್ರೆ ಟ್ರೈ ಮಾಡ್ತಿದ್ರೆ ಮಾಡಿರಿ. ಸೊ ಫಾರ್ ದಿಸ್ ಕ್ವಶನ್ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ 1.25 millimeter. Okay, a Nicol prism is based on the action of double. Okay, ಇದಕ್ಕೆ ನಾನು ಡೈರೆಕ್ಟ್ಲಿ ಆನ್ಸರ್ ಹೇಳ್ಬಿಡ್ತೀನಿ. ಇದಕ್ಕೆ ಇಫ್ ಯು ನೋ ಯು ಕ್ಯಾನ್ ಟ್ರೈ, ಬೇಕಾರೆ ಬಿಡಪ್ಪ ಹೇಳ್ಬಿಡು. ಅಂದ್ರೆ ನಿಕೋಲ್ ಪ್ರಿಸಮ್ ಈಸ್ ಬೇಸ್ಡ್ ಆನ್ ದಿ ಆ್ಯಕ್ಷನ್ ಆಫ್ ಡಿ ಬೋತ್ ಎ ಆ್ಯಂಡ್ ಸಿ. ಇದು ಪ್ರೀವಿಯಸ್ ಇಯರ್ಸ್ನೊಳಗೆ ಸಿಲೆಬಸ್ನೊಳಗೆ ನಿಕೋಲ್ ಪ್ರಿಸಮ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಇತ್ತು. ರೀಸೆಂಟ್ಲಿ ಅದನ್ನು ಸ್ವಲ್ಪ ತೆಗೆದಾರ, ಬಟ್ ಸ್ಟಿಲ್ ಇಲ್ಲಿ ಕ್ವಶನ್ ಐತೆ ಅಂತ ಹೇಳಾಕತ್ತೀನಿ. ಸೊ ನಿಕೋಲ್ ಪ್ರಿಸಮ್ ಡಬಲ್ ರಿಫ್ರಾಕ್ಷನ್ನು ಮಾಡ್ತೈತಿ, ಡೈಕ್ರೋಯಿಸಮು ಮಾಡುತ್ತೆ. ನಿಮ್ಗೆ ನೆನಪಿದ್ರೆ ಇನ್ ದ ಕನ್ಸೆಪ್ಟ್ ಆಫ್ ಪೊಲರೈಸೇಷನ್ ನಾವು ಕಲ್ತಿರ್ತೀವಿ ಡಿಫರೆಂಟ್ ವೇಸ್ ಆಫ್ ಪೊಲರೈಸಿಂಗ್ ಲೈಟ್ ಅಂಥೇಳಿ. ಡಿಫ್ರೆಂಟ್ ವೇಸ್ ಆಫ್ ಪೊಲರೈಸಿಂಗ್ ಬೈ ರಿಫ್ಲೆಕ್ಷನ್, ಬೈ ರಿಫ್ರಾಕ್ಷನ್, ಬೈ ಡಬಲ್ ರಿಫ್ರಾಕ್ಷನ್. ಸೊ ಡಬಲ್ ರಿಫ್ರಾಕ್ಷನ್ನಾಗ ಏನಾಗ್ತೈತಿ, ಲೈಟ್ ಈಸ್ ಸ್ಪ್ಲಿಟ್ ಇಂಟು 2 parts. ಒನ್ ಈಸ್ ಆರ್ಡಿನರಿ ಲೈಟ್, ಇನ್ನೊಂದು ಎಕ್ಸ್ಟ್ರಾ ಆರ್ಡಿನರಿ ಲೈಟ್, ಅಥವಾ ಇದಕ್ಕೆ ಓ ರೇ, ಇ ಓ ರೇ ಅಂತ ಕರೀತಾರೆ. ಆರ್ಡಿನರಿ ರೇ, ಎಕ್ಸ್ಟ್ರಾ ಆರ್ಡಿನರಿ ರೇ. ದೇರ್ ಆರ್ ಸಮ್ ಮಟೀರಿಯಲ್ಸ್ ವೆನ್ ಲೈಟ್ ಪಾಸಸ್ ಥ್ರೂ ದೆಮ್, light is split into something called as ordinary ray and extraordinary ray. That phenomenon is called as double refraction. There is something else called as dichroism. ನೋಡ್ರಿ, ಇನ್ನೊಮ್ಮೆ ಲೈಟನ್ನು ಇವು 2 ಪಾರ್ಟಾಗಿ ಡಿವೈಡ್ ಮಾಡೋದಕ್ಕೆ ಡಬಲ್ ರಿಫ್ರಾಕ್ಷನ್ ಅಂತ ಕರೀತಾರೆ. ದೇರ್ ಇಸ್ ಒನ್ ಮೋರ್ ಥಿಂಗ್ ಕಾಲ್ಡ್ ಆಸ್ ಡೈಕ್ರೋಯಿಸಮ್. ಡೈಕ್ರೋಯಿಸಮ್ ಅಂದರೆ ಸಮ್ ಮಟೀರಿಯಲ್ಸ್ ಹ್ಯಾವ್ ದ ಪ್ರಾಪರ್ಟಿ ಆಫ್ ಅಬ್ಸಾರ್ಬಿಂಗ್ ಕಂಪ್ಲೀಟ್ಲಿ ಐದರ್ ಓ ರೇ ಆರ್ ಇ ಓ ರೇ. ಇವೆರಡರಾಗ ಒಂದನ್ನು ಕಂಪ್ಲೀಟ್ಲಿ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡ್ತಾವೆ ಅವು. ಅವಾಗ ನಮಗೆ ಎರಡರೊಳಗೆ ಹೊರಗೆ ಸಿಗ್ತೈತಲ್ಲ, ಅದು ಕಂಪ್ಲೀಟ್ಲಿ ಪ್ಲೇನ್ ಪೋಲರೈಸ್ಡ್ ಇರ್ತೈತೆ. ಸೊ ನಿಕೋಲ್ ಪ್ರಿಸಮ್ ಈಸ್ ಸಚ್ ಕೈಂಡ್ ಆಫ್ ಅ ಮಟೀರಿಯಲ್ ವಿಚ್ ಕ್ಯಾನ್ ಮೇಕ್ ಡಬಲ್ ರಿಫ್ರಾಕ್ಷನ್ ಟು ಹ್ಯಾಪನ್ ಆ್ಯಂಡ್ ಆಲ್ಸೋ ಡೈಕ್ರೋಯಿಸಮ್. ಓಕೆ, ಸೊ ಅದಕ್ಕೆ ಆಪ್ಷನ್ ಡಿ ಬರ್ತೈತೆ ಈಗ ಅದಕ್ಕೆ. ನೆಕ್ಸ್ಟ್, telescope based. A telescope has an objective lens of 10 centimeter diameter and is situated at a distance of 1 kilometer from 2 objects. ಈಗ ಆ್ಯಕ್ಚುಲಿ ಕ್ವಶನ್ ಸ್ವಲ್ಪ ನಾವು ಅಬ್ಸರ್ವ್ ಮಾಡಿದ್ರೆ, ಟೆಲಿಸ್ಕೋಪ್ ಭಾಳ ದೂರ ಸ್ಟಾರ್ಸ್ ಪ್ಲಾನೆಟ್ಸ್ ನೋಡೋಕೆ ಯೂಸ್ ಮಾಡ್ತಾರೆ. ಬರೀ 1 ಕಿಲೋಮೀಟರ್ ಡಿಸ್ಟೆನ್ಸ್ ನೋಡಕತ್ತಾರಂತೆ. ಇಟ್ಸ್ ಓಕೆ, ನಡೀತೈತೆ ನಮ್ಗೆ. The minimum distance between these 2 objects which can be resolved by the telescope when the mean wavelength ಅಂತ ಕೊಟ್ಟರೆ, ಇದು ಕ್ವಶನ್ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡ್ರಿ, ಸಾರಿ ಒಂದು ನಿಮಿಷ. ಸೊ ಈ ಟೆಲಿಸ್ಕೋಪ್ ಅದರದ್ದು ಆಬ್ಜೆಕ್ಟಿವ್ ಲೆನ್ಸ್ ಇದೆ ಅಂತ ಅನ್ಕೋರಿ. ಸೊ ಇಲ್ಲೇ 2 ಆಬ್ಜೆಕ್ಟ್ಸ್ ಅದಾವೆ ಕ್ಲೋಸ್ಲಿ ಲೈಯಿಂಗ್. ಇವೆರಡನ್ನು ಸಪ್ರೇಟಾಗಿ ನೋಡುವಂಥ ಕೆಪಾಸಿಟಿ, ದ ಕೆಪಾಸಿಟಿ ಟು ಸಿ ದೀಸ್ 2 ಆಸ್ ಸಪರೇಟ್ ಈಸ್ ಕಾಲ್ಡ್ ಆಸ್ ರಿಸಾಲ್ವಿಂಗ್ ಪವರ್. ನಾ ಆಗಲೇ ಹೇಳಿನಿ, ಅದರದ್ದೊಂದು ಫಾರ್ಮುಲಾ ಬರುತ್ತೆ, ಡಿ ಡಿವೈಡೆಡ್ ಬೈ 1.22 ಲಾಂಬ್ಡಾ ಅಂತ. ಟೆಲಿಸ್ಕೋಪಿಗೆ ಟುಗೆದರ್ ವಿತ್ ರಿಸಾಲ್ವಿಂಗ್ ಪವರ್ ದೆರ್ ಈಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಆಸ್ ಲಿಮಿಟ್ ಆಫ್ ರೆಸಲ್ಯೂಷನ್. ಲಿಮಿಟ್ ಆಫ್ ರೆಸಲ್ಯೂಷನ್ ಮೀನ್ಸ್ ಇಫ್ ದಿಸ್ ಟೆಲಿಸ್ಕೋಪ್ ಹ್ಯಾಸ್ ಟು ಬಿ ಸಕ್ಸಸ್ಫುಲ್ ಇನ್ observing these 2 closely lying objects as 2 different objects, at least these 2 objects should subtend a minimum of some angle theta which is called as limit of resolution. ಅಂದರೆ ಇವೆರಡು ಆಬ್ಜೆಕ್ಟ್ ಸೇರಿ ಈ ಟೆಲಿಸ್ಕೋಪ್ ಮೇಲೆ ಮಿನಿಮಮ್ ಇಷ್ಟರ ಆ್ಯಂಗಲ್ ಮಾಡಬೇಕು ಅಂದ್ರಷ್ಟೇ
telescope will be able to look at them separately, distinctly distinguish them ಅಂತ ಹೇಳ್ತಾರೆ. ಸೊ ಆ್ಯಂಡ್ ದಿಸ್ ಲಿಮಿಟ್ ಆಫ್ ರೆಸಲ್ಯೂಷನ್ ಥೀಟಾ is actually the reciprocal of the formula for that is reciprocal of resolving power. So it becomes 1.22 lambda divided by d. ಬಟ್ ಈ ಕ್ವಶನ್ ಒಳಗೆ ಅವ್ರು ಲಿಮಿಟ್ ಆಫ್ ರೆಸಲ್ಯೂಷನ್ ಕೇಳಾಕತ್ತಿಲ್ಲ. ಅವ್ರು ಏನು ಕೇಳಾಕತ್ತಾರೆ ಗೊತ್ತೇನ, ಜನರಲಿ ಟೆಲಿಸ್ಕೋಪ್ ಅಂದಾಗ ಆ್ಯಂಗಲ್ ಕೇಳ್ತಾರೆ ಥೀಟಾ. ಬಟ್ ಅವರು ಈ ಎರಡೂ ಆಬ್ಜೆಕ್ಟ್ ನಡು ಇಲ್ಲಿ ಡಿಸ್ಟೆನ್ಸ್ ಕೇಳಾರ, ಲೀನಿಯರ್ ಡಿಸ್ಟೆನ್ಸ್, ನಾಟ್ ಆ್ಯಂಗಲ್, ಲೀನಿಯರ್ ಡಿಸ್ಟೆನ್ಸ್ ಕೇಳಾರ. ಅವಾಗ ಮತ್ತೆ ನಾವಿಲ್ಲೇ ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ ಫಾರ್ಮುಲಾ ಹಚ್ಚಿ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಥೀಟಾ, ಎಸ್ ಜಾಗದಾಗ ಈ ಲೀನಿಯರ್ ಡಿಸ್ಟೆನ್ಸ್ ಬರ್ತೈತಿ ಡಿ, ಹೌದಾ. ಆಮೇಲೆ ಆರ್ ಜಾಗದಾಗ ಈ ಟೆಲಿಸ್ಕೋಪು ಮತ್ತು ಈ ಎರಡು ಆಬ್ಜೆಕ್ಟ್ಸ್ ನೋಡು ಇಲ್ಲಿ ಡಿಸ್ಟೆನ್ಸ್ ಐತಲ್ಲ ಟೋಟಲ್, ಇದು ಇಲ್ಲಿಂದ 1 ಕಿಲೋಮೀಟರ್ ಅಂತ ಈ ಕ್ವಶನ್ನೇ ಕೊಟ್ಟರವರು. ಅದು ಡಿಸ್ಟೆನ್ಸ್ ಬಿಟ್ವೀನ್ ಟೆಲಿಸ್ಕೋಪ್ ಆ್ಯಂಡ್ ದ ಟೂ ಆಬ್ಜೆಕ್ಟ್ಸ್. ದೆನ್ ಥೀಟಾ is this one. Theta is limit of resolution, this one. ಅರ್ಥ ಆಗತ್ತೆ ನಾನು ಹೇಳಿದ್ದು. ಸೊ ಈ ಡಿಸ್ಟೆನ್ಸ್ ನಿಮಗೆ ಬೇಕಂದ್ರೆ ಈ ಡಿಸ್ಟೆನ್ಸ್ ನೋಡ್ರಲ್ಲಿ ಕ್ವಶನಾಗ ಏನು ಕೊಟ್ಟಾರ, ದ ಮಿನಿಮಮ್ ಜನರಲಿ ಟೆಲಿಸ್ಕೋಪ್ ಅಂದ ತಕ್ಷಣ ಮಿನಿಮಮ್ ಆ್ಯಂಗಲ್ ಅಂತ ಕೇಳ್ತಾರೆ. ಬಟ್ ಈ ಕ್ವಶನ್ ಒಳಗೆ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಆಬ್ಜೆಕ್ಟ್ಸ್ ಅಂತ ಕೇಳ್ಯಾರ. ಸೊ ಅವಾಗ ಮಿನಿಮಮ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ನೀವೇನು ಮಾಡೋಕ್ಕಾಗುತ್ತೆ ಗೊತ್ತಾ, ಫಸ್ಟಿಗೆ ಲಿಮಿಟ್ ಆಫ್ ರೆಸಲ್ಯೂಷನ್ ಥೀಟಾ ಕ್ಯಾಲ್ಕುಲೇಟ್ ಮಾಡಿ, ದ್ಯಾಟ್ ಶುಡ್ ಬಿ ಮಲ್ಟಿಪ್ಲೈಡ್ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ಟೆಲಿಸ್ಕೋಪ್ ಆ್ಯಂಡ್ ದ ಆಬ್ಜೆಕ್ಟ್ಸ್. 1 ಕಿಲೋಮೀಟರ್ ಇರುತ್ತಲ್ಲ ಅದು. ನಾನು ಈಗ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ. ಫಸ್ಟಿಗೆ ಲಿಮಿಟ್ ಆಫ್ ರೆಸಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ಡಿಸ್ಟೆನ್ಸ್ ಮಾಡ್ಬೇಕಂದ್ರೆ ಏನಾಗ್ತೈತಿ ಈಗ, ಅದು ಲಿಮಿಟ್ ಆಫ್ ರೆಸಲ್ಯೂಷನ್ ಫಾರ್ಮುಲಾ ಎಷ್ಟೈತಿ, 1.22 ಲ್ಯಾಂಬ್ಡಾ divided by d multiplied by capital D distance. ಸೊ ಇದನ್ನು ನೀವು ಇಲ್ಲೇ ಅವ್ರು ಕೊಟ್ಟದ್ದು ವ್ಯಾಲ್ಯೂಸ್ ನೋಡೋಣ ಏನು ಕೊಟ್ಟಾರ ಅಂಥೇಳಿ. 1.22 ಲ್ಯಾಂಬ್ಡಾ ಕೊಟ್ಟಾರ, ವೇವ್ ಲೆಂತ್ ಕೊಟ್ಟಾರ 5000 ಆ್ಯಂಗ್ಸ್ಟ್ರಾಮ್, ಡಿವೈಡೆಡ್ ಬೈ ಡಯಾಮೀಟರ್ ಆಫ್ ದಿ ಆಬ್ಜೆಕ್ಟಿವ್ ಲೆನ್ಸ್ ಕೊಟ್ಟಿರ್ತಾರೆ 10 ಸೆಂಟಿಮೀಟರ್. ಆಮೇಲೆ ಕ್ಯಾಪಿಟಲ್ ಡಿ ಏನೈತಲ್ಲ ಡಿಸ್ಟೆನ್ಸ್ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳಿದ್ನಲ್ಲ, ಅದನ್ನು ಕೊಟ್ಟರೆ ಅವರು 1 ಕಿಲೋಮೀಟರ್ ಅಂತ ಹೇಳಿ, ಇಲ್ಲೈತೆ 1 ಕಿಲೋಮೀಟರ್ ಅಂತ. ಸೊ ಈ ವ್ಯಾಲ್ಯೂಸ್ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ. ಈಗ ನೋಡಿರಿ 1.22 ಇಂಟು ವೇವ್ ಲೆಂತ್ ಅದನ್ನು 5000 ಆ್ಯಂಗ್ಸ್ಟ್ರಾಮನ್ನು ಕೊಟ್ಟಿರ್ಬೇಕಲ್ಲ. ಹಾಂ, ಅದನ್ನು ನಾನು ಹಿಂಗೆ ಬರ್ಕೊತೀನಿ, 5 × 10⁻⁻7 ಡಿವೈಡೆಡ್ ಬೈ 10 ಸೆಂಟಿಮೀಟರ್ ಐತದೆ ಡಯಾಮೀಟರ್ ಆಫ್ ದ ಆಬ್ಜೆಕ್ಟಿವ್ ಲೆನ್ಸ್ ಆಫ್ ದ ಟೆಲಿಸ್ಕೋಪ್, ಮಲ್ಟಿಪ್ಲೈಡ್ ಬೈ 1 ಕಿಲೋಮೀಟರ್ ಈಸ್ 10⁻3. ಸೊ ಇದ್ರದ್ದು ನಾವು ಕ್ಯಾಲ್ಕುಲೇಷನ್ ಈಗ ಮಾಡಿದರೆ ಹೆಂಗೆ ಬರ್ತೈತಿ, ಇದು 1.22 ಅದನ್ನು 1.2 ತೊಗೊಂಡ್ಬಿಡ್ತೀನಿ, ಹೌದಿಲ್ಲ ರೀ. 1.2 × 5 ಅಂದರೆ 12 5 ಮಾಡ್ದಂಗೆ ಆಗ್ತೈತಿ. ಈಗ ದಟ್ ಬಿಕಮ್ಸ್ 6. ಆಮೇಲೆ ಇದು 10⁻1, ಇದು 10⁻2 ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ ಸೇರಿ 10⁻1 ಬಂತು. ಆ 10⁻1 -1 ಮೇಲೆ ಬಂದರೆ 10⁻+1 ಆಗಿ ದಿಸ್ ಬಿಕಮ್ 10⁻6. 10⁻6 ಮತ್ತೊಂದು 3 10⁻3 ಗೊತ್ತಾಯ್ತು ನಾನು ಹೇಳಿದ್ದೆ. ಅದಕ್ಕೆ ಫೈನಲಿ ಏನು ಉಳಿತೈತಿ, 6 × 10⁻³ ಮೀಟರ್ ಅಂದರೆ 6 ಮಿಲಿಮೀಟರ್, ವಿಚ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 5 ಮಿಲಿಮೀಟರ್. ಅಲ್ಲಿ ಆಪ್ಷನ್ಸ್ ಹಂಗೆ ಅದಾವೆ, ಅದಕ್ಕೆ ಹೇಳಾಕತ್ತೀನಿ ನಾನು. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ ಇತ್ತು. ಓಕೆ, ನೆಕ್ಸ್ಟ್ ಒನ್. ವೆನ್ ದಿ ಕಂಪ್ಲೀಟ್ ಯಂಗ್ಸ್ ಡಬಲ್ ಸ್ಲಿಟ್ ಅಪರೇಟಸ್ ಈಸ್ ಇಮರ್ಸ್ಡ್ ಇನ್ ವಾಟರ್, ದ ಫ್ರಿಂಜಸ್, ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವಿ ಆಗಲೇ. ಇದ್ರ ಮೇಲೆ ಒಂದು ನ್ಯೂಮರಿಕಲ್ಲು ಸಾಲ್ವ್ ಮಾಡೀವಿ ನಾವು. ಆನ್ಸರ್ ದೇ ಬಿಕಮ್ ನ್ಯಾರೋವರ್. ನೆಕ್ಸ್ಟ್, a monochromatic beam of light is used for formation of fringes on the screen by illuminating the two slits. When a thin film of mica is interposed in the path of one of the interfering beams, then ಇದನ್ನು ಆಗಲೇ ಮಾಡಿದ್ವಲ್ರಿ ನಾವು. ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ ಈ ಡಬಲ್ ಸ್ಲಿಟ್ನೊಳಗೆ ಮುಂದೊಂದು ಹಿಂಗೆ ಹಾಕಿದ್ರೆ ಇಲ್ಲಿಂದ ಇಲ್ಲಿ ಅದು ಪ್ಯಾಟರ್ನ್ ಇತ್ತಂದ್ರೆ ಅದು ಶಿಫ್ಟ್ ಆಗ್ತೈತಿ. ನೀವು ಮ್ಯಾಲೆ ಇಟ್ಟರೆ ಅಪ್ವರ್ಡ್ಸ್ ಶಿಫ್ಟ್ ಆಗುತ್ತೆ, ಇಲ್ಲಿ ಕೆಳಗೆ ಇಟ್ಟರೆ ಡೌನ್ವರ್ಡ್ ಶಿಫ್ಟ್ ಆಗ್ತೈತಿ. ಸೊ ಅದ್ರ ಬೇಸ್ಡ್ ಕ್ವಶನ್ ಇದೆ. ಇದು ಆಲ್ರೆಡಿ ನಾವು ಮಾಡೀವಿ. ಡೈರೆಕ್ಟ್ಲಿ ನಾವು ಆನ್ಸರ್ ಹೇಳ್ತೀನಿ ಈಗ. ಸೊ ಇದ್ರ ಆನ್ಸರ್ ಏನಂದರೆ, ಹಂಗೆ ಮೈಕಾ ಅಥವಾ ಏನೋ ಒಂದು ಸುಡುಗಾಡು ತೊಗೊಂಬಂದಲ್ಲಿ ಇಂಟರ್ಪೋಸ್ ಮಾಡಿದರೆ ವಾಟ್ ಹ್ಯಾಪನ್ಸ್ ಟು ದ
ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತ ಕೇಳರಿಗೆ ಅವರು. ಸೊ ಡೆಫಿನೆಟ್ಲಿ ಆನ್ಸರ್ ಏನಂದ್ರೆ ಆಪ್ಷನ್ ಸಿ, ಫ್ರಿಂಜ್ ವಿಡ್ತ್ ಸೇಮ್ ಇರ್ತೈತಿ ಬಟ್ ದ ಪ್ಯಾಟರ್ನ್ನ ಶಿಫ್ಟ್ ಆಗ್ತೈತಿ. ಕಂಪ್ಲೀಟ್ ಪ್ಯಾಟರ್ನ್ ಇಲ್ಲಿ ಹಿಂಗೆ ಇದ್ದಿದ್ದು ಸ್ವಲ್ಪ ಮೇಲೆ ಹಿಂಗೆ ಶಿಫ್ಟ್ ಆಗುತ್ತೆ, ಬಟ್ ಒಂದೊಂದು ಫ್ರಿಂಜ್ ವಿಡ್ತ್ ಏನಿರುತ್ತಲ್ಲ ದ್ಯಾಟ್ ರಿಮೇನ್ಸ್ ಸೇಮ್. ಓಕೆ, ನೆಕ್ಸ್ಟ್ ಇದೊಂದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೊಲರಾಯ್ಡ್, ಇದು ಹೆಚ್ಚು ಪೊಲರೈಸ್ಡ್ ಅಲ್ಲದು ಪೊಲರಾಯ್ಡ್ ಆಗ್ಬೇಕದು, ಮಿಸ್ಟೇಕ್ ಆಗೈತೆ. ಪೊಲರಾಯ್ಡ್ಸ್ ಅಂತ ಇರ್ತಾವಲ್ಲ, ಕನ್ಸೆಪ್ಟ್ ಆಫ್ ಪೊಲರೈಸೇಷನ್ ಒಳಗೆ ಬರ್ತಾವೆ. ಇದೊಂದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್. ಇದು ಕರ್ನಾಟಕ ಸಿಟಿ ಒಳಗೆ ಅಪಿಯರ್ಡ್ ಇತ್ತು, ಬಟ್ ಅದು ಸಿಲೆಬಸ್ ಅವಾಗ ಚೇಂಜ್ ಇತ್ತು, ಬಟ್ ಅಪಿಯರ್ಡ್ ಇದ್ದಕ್ಕಂತ ಹಂಗೆ ಹಾಕಿನ ಇದನ್ನು ಫ್ಯಾಕ್ಟ್ ಬೇಸ್ಡ್. ಬ್ಯಾಟ್ ಮಾಡ್ತಿದ್ರೆ ಮಾಡ್ರಿ, ಇಲ್ಲ ಅಂದ್ರೆ ನಡೀತೈತಿ. ಇದು ಈ ಸರ್ತಿ ಎಕ್ಸಾಮ್ನಾಗ ಬರೋ ಚಾನ್ಸಸ್ ಕಡಿಮೆ. ಹೆಚ್ಚು ಪೊಲರಾಯ್ಡ್, ಹೆರಪತೈಟ್ ಪೊಲರಾಯ್ಡ್ ಅಂತ ಸಿಗ್ತಾವೆ, ಅಥವಾ ಹೆಚ್ಚು ಪೊಲರಾಯ್ಡ್ ಅಂತ ನಾವು ಅಷ್ಟೇ ಕನ್ಸಿಡರ್ ಮಾಡೋಣ. ಇಟ್ ಈಸ್ ಪ್ರಿಪೇರ್ಡ್ ಬೈ, ಇಟ್ಸ್ ಅ ಕೈಂಡ್ ಆಫ್ ಪೊಲರಾಯ್ಡ್. ಇಟ್ ಈಸ್ ಪ್ರಿಪೇರ್ಡ್ ಬೈ ಸ್ಟ್ರೆಚಿಂಗ್, ಇದಕ್ಕೆ ಆನ್ಸರ್ ಆಪ್ಷನ್ ಡಿ, ಸ್ಟ್ರೆಚಿಂಗ್ ಪಾಲಿವಿನೈಲ್ ಆಲ್ಕೋಹಾಲ್ ಆ್ಯಂಡ್ ದೆನ್ ಇಂಪ್ರೆಗ್ನೇಟಿಂಗ್ ವಿತ್ ಅಯೋಡಿನ್ ಅಂಥೇಳಿ. ಈ ರೀತಿ ಏನೋ ಓದ್ದಂಗೆ ನಿಮಗೆ ಅನಿಸಿದ್ರೆ ಅಕಸ್ಮಾತ್ ಎಕ್ಸಾಮ್ನಾಗ ಕೇಳಿದ್ರೆ ಟಿಕ್ ಹಾಕ್ರಿ, ನೆನಪಿರ್ತೈತಿ ಹಿಂಗೇನೋ ಪಾಲಿವಿನೈಲ್ ಆಲ್ಕೋಹಾಲ್ ವಿತ್ ಅಯೋಡಿನ್ ಅಂಥೇಳಿ. ಓಕೆ, ನೆಕ್ಸ್ಟ್ ಕ್ವಶನ್. ವೆನ್ ಆನ್ ಅನ್ಪೊಲರೈಸ್ಡ್ ಲೈಟ್ ಆಫ್ ಇಂಟೆನ್ಸಿಟಿ I0, ನಿಮ್ಗೆ ನೆನಪೈತಿ ಸಮಥಿಂಗ್ ಕಾಲ್ಡ್ ಆಸ್ ಮ್ಯಾಲಸ್ ಲಾ, ಪೊಲರೈಸೇಷನಿಗೆ ಸಂಬಂಧಪಟ್ಟಂಗೆ ಬರ್ತೈತಿ. ಇಂಟೆನ್ಸಿಟಿ ಆಫ್ ದ ಪೊಲರೈಸ್ಡ್ ಲೈಟ್ ಈಸ್ ಈಕ್ವಲ್ಸ್ ಟು I0 ಇಂಟು ಕಾಸ್ ಸ್ಕ್ವೇರ್ ಥೀಟಾ ಅಂತೇನೋ ಬರುತ್ತೆ. ಸೊ ಅವಾಗ ಇದು ಫಾರ್ಮುಲಾ ಯಾವಾಗ ಯೂಸ್ ಮಾಡ್ತೀವಿ ಗೊತ್ತಾ ನಾವು? 2 ಪೊಲರೈಡ್ಸ್ ಇದ್ದಾಗ, ಒನ್ ಆಫ್ಟರ್ ದಿ ಅದರ್. ಈಗ ಲೈಟ್ ಇಲ್ಲಿ ಪಾಸ್ ಮಾಡ್ತಾರೆ, ಒಂದು ಪೊಲರೈಡ್ನಾಗ ಅದು ಪಾಸಾಗಿ ಬಂದ ಕೂಡಲೇ ನಿಮ್ಗೆ ನೆನಪಿರ್ಬೇಕು, ದ ಇಂಟೆನ್ಸಿಟಿ ಬಿಕಮ್ಸ್ ಹಾಫ್. ನೆಕ್ಸ್ಟ್ ಇನ್ನೊಂದು ಪೊಲರೈಡ್ನಾಗ ಪಾಸ್ ಮಾಡ್ತಾರೆ, ಅವಾಗ ಈ ಎರಡೂ ಪೊಲರೈಡ್ದು ಸಮಥಿಂಗ್ ಕಾಲ್ಡ್ ಆಸ್ ಪಾಸ್ ಆ್ಯಕ್ಸಿಸ್ ಅಂತ ಇರ್ತೈತಿ. ಆ ಎರಡು ಪಾಸ್ ಆ್ಯಕ್ಸಿಸ್ ನೋಡು ಒಂದು ಆ್ಯಂಗಲ್ ಥೀಟಾ ಇತ್ತಂದ್ರೆ ಫೈನಲಿ ಇಲ್ಲಿ ಎಷ್ಟು ಹೊರಗೆ ಬರ್ತೈತಲ್ಲ ಪೊಲರೈಸ್ಡ್ ಲೈಟ್, ಅದ್ರದ್ದು ಇಂಟೆನ್ಸಿಟಿ ಎಷ್ಟು ಅಂತ ಕೇಳಿದಾಗ ಆ್ಯಕ್ಚುಲಿ ಮ್ಯಾಲಸ್ ಲಾ ಅಪ್ಲೈ ಮಾಡ್ತಾರೆ. I = I0 cos square theta. ಇದ್ರ ಬೇಸ್ಡ್ ಆಮೇಲೆ ಕ್ವಶನ್ ಬರ್ತಾವೆ. ಸೊ ಈ ಕ್ವಶನ್ನಾಗ ಏನೈತೆ ನೋಡೋಣ. ವೆನ್ ಅನ್ ಅನ್ಪೊಲರೈಸ್ಡ್ ಲೈಟ್ ಆಫ್ ಇಂಟೆನ್ಸಿಟಿ I0 ಈಸ್ ಇನ್ಸಿಡೆಂಟ್ ಆನ್ ಅ ಪೊಲರೈಸಿಂಗ್ ಶೀಟ್, ದ ಇಂಟೆನ್ಸಿಟಿ ಆಫ್ ದ ಲೈಟ್ ವಿಚ್ ಡಸ್ ನಾಟ್ ಗೆಟ್ ಟ್ರಾನ್ಸ್ಮಿಟೆಡ್ ಈಸ್. ಅಂದ್ರೆ ಅವ್ರೇನು ಹೇಳಕತ್ತಾರೆ, ಒಂದು ಪೊಲರೈಡ್ ಐತಿ, ಇದರೊಳಗೆ ಅನ್ಪೊಲರೈಸ್ಡ್ ಲೈಟ್, ಇದು ಗೊತ್ತಿರುತ್ತೆ ನಿಮಗೆ ಹೋಪ್ಫುಲಿ ವಾಟ್ ಅನ್ಪೊಲರೈಸ್ಡ್ ಲೈಟ್ ಮೀನ್ಸ್. ಸೊ ಇದರೊಳಗೆ ಇದು ಪೊಲರೈಸರ್ ಇತ್ತಂದ್ರೆ, ಪೊಲರೈಡ್ ಇತ್ತಂದ್ರೆ ಆಬ್ವಿಯಸ್ಲಿ ಕಂಪ್ಲೀಟ್ಲಿ ಅದು ಪಾಸ್ ಮಾಡೋಕ್ಕೆ ಬಿಡೋಂಗಿಲ್ಲ ಲೈಟನ್ನು. ಸೊ ಹೌ ಮಚ್ ಪಾಸಸ್ ಥ್ರೂ ದ ಪೊಲರೈಡ್, ವಿ ನೋ ದ್ಯಾಟ್ ಹಾಫ್ ಆಫ್ ದ್ಯಾಟ್. ಇದು ಥಿಯರಿ ಬೇಸ್ಡ್, ಈ ಫ್ಯಾಕ್ಟ್ ನಿಮಗೆ ಗೊತ್ತಿರ್ಬೇಕು. ಹಾಫ್ ಪಾಸ್ ಆಗ್ತೈತಿ. ಅವ್ರೇನು ಕೇಳಾಕತ್ತಾರೆ, ಎಷ್ಟು ಪಾಸ್ ಆಗಂಗಿಲ್ಲ ಆಬ್ವಿಯಸ್ಲಿ, ಮತ್ತು ಹಾಫ್ ಪಾಸ್ ಆಗೈತಿ ಅಂದರೆ ಹಾಫ್ ಪಾಸ್ ಆಗಿರಂಗಿಲ್ಲ. ಸೊ ಆನ್ಸರ್ ಈಸ್ I0/2, ಆಪ್ಷನ್ ಸಿ. ಅರ್ಥ ಆತ್ರಿ ಇದೆ. ನೆಕ್ಸ್ಟ್, ದ ವಿಡ್ತ್ ಆಫ್ ದ ಡಿಫ್ರಾಕ್ಷನ್ ಬ್ಯಾಂಡ್. ವಿಡ್ತ್ ಆಫ್ ದ ಡಿಫ್ರಾಕ್ಷನ್ ಬ್ಯಾಂಡ್ ಅಂದರೆ ನಾ ಆಗಲೇ ಹೇಳಿದ್ನಲ್ಲ, ಡಿಫ್ರಾಕ್ಷನ್ ಪ್ಯಾಟರ್ನಾಗ ಹಂಗೆ ಜಸ್ಟ್ ಒಂದು ರಿಮೈಂಡ್ ಮಾಡಿಬಿಡ್ತೀನಿ. ಡಿಫ್ರಾಕ್ಷನ್ ಪ್ಯಾಟರ್ನ್ ಅಂತ ಹಿಂಗೆ ಇರ್ತೈತಿ. ಇದು ಕೊಳ್ಳ ಸೆಂಟ್ರಲ್ ಮ್ಯಾಕ್ಸಿಮಮ್. ಅದಕ್ಕೆ ಲೀನಿಯರ್ ವಿಡ್ತ್ ಮತ್ತು ಆ್ಯಂಗ್ಯುಲರ್ ವಿಡ್ತ್ ಅಂತಿರ್ತಾವೆ. ಲೀನಿಯರ್ ವಿಡ್ತದ ಫಾರ್ಮುಲಾ 2λd/a, ಆ್ಯಂಗ್ಯುಲರ್ ವಿಡ್ತದ್ದು ಡಿ ಹೋಗ್ತೈತಿ, ಇಟ್ ಬಿಕಮ್ಸ್ 2λ/a. ಸೊ ಇದರದ್ದು ವಿಡ್ತ್ ಬಗ್ಗೆ ಕ್ವಶನ್ ಐತಿದೆ. ದ ವಿಡ್ತ್ ಆಫ್ ದ ಡಿಫ್ರಾಕ್ಷನ್ ಬ್ಯಾಂಡ್ ವೇರೀಸ್ ಅಂತ ಕೊಟ್ಟಾರ. ಸೊ ಇದಕ್ಕೆ ಡೈರೆಕ್ಟ್ಲಿ ನಾನು ಆನ್ಸರ್ ಹೇಳಿಬಿಡ್ತೀನಿ, ಬೇಕಾದ್ರೆ ನೀವು ಬರ್ಕೊರಿ ಇಲ್ಲಿ ಪಾಸ್ ಮಾಡಿಕೊಂಡು. ಆನ್ಸರ್ ಇಟ್ ವೇರೀಸ್ ಆ್ಯಸ್ ಡೈರೆಕ್ಟ್ಲಿ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಆ್ಯಂಡ್ ದ ಸ್ಕ್ರೀನ್. ಉಳಿಕಿದ ಯಾವುದೋ ಆಪ್ಷನ್ನಲ್ಲೇ ಹೋಲ್ಡ್ಸ್ ಕೂಡ ಆಗಂಗಿಲ್ಲ. ಅವರು ಲೀನಿಯರ್ ವಿಡ್ತ್ ಬಗ್ಗೆ ಮಾತಾಡಕತ್ತಾರ. ಲೀನಿಯರ್ ವಿಡ್ತ್ ಹೇಳಿದ್ನಲ್ಲ ಈಗ 2λd/a. ಸೊ ದಿಸ್ ಲೀನಿಯರ್ ವಿಡ್ತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಆ್ಯಂಡ್ ಸ್ಕ್ರೀನ್. ಆಗಲೇ ಕ್ವಶನ್ ಒಂದಿತ್ತು, ಆ್ಯಂಗ್ಯುಲರ್ ವಿಡ್ತ್ ಬಗ್ಗೆ ಕೇಳಿದ್ರು, ಯಾವುದ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ ಅಂತ ಹೇಳಿ. ಅವಾಗಲ್ಲೇ ಆ್ಯಂಗ್ಯುಲರ್ ವಿಡ್ತ್ ಅಂದಾಗ ಕ್ಯಾಪಿಟಲ್ ಡಿ ಅಲ್ಲಿ ಬಂದಿರಂಗಿಲ್ಲ. ಆ್ಯಂಗ್ಯುಲರ್ ವಿಡ್ತ್ ಡಸ್ ನಾಟ್ ಡಿಪೆಂಡ್ ಆನ್ ಕ್ಯಾಪಿಟಲ್ ಡಿ. ಈ ಕ್ವಶನ್ನ ಕೇಳಾಗತ್ತಾರೆ ಲೀನಿಯರ್ ವಿಡ್ತ್. ಸೊ ಇಟ್ ಡಿಪೆಂಡ್ಸ್ ಆನ್ λd, ಡಿಪೆಂಡ್ಸ್ ಆನ್ ದ ಡಿ, ಕ್ಯಾಪಿಟಲ್ ಡಿ. ಓಕೆ, ಒಂದು ನಿಮಿಷ. ಹಾಂ, ಸೊ ನೆಕ್ಸ್ಟ್ ಕ್ವಶನ್. Huygens wave theory. In Huygens wave theory, the locus of all points which are in the same state of vibration is called. ಇದನ್ನು ಡಿಸ್ಕಸ್ ಮಾಡಿರ್ತೀವಿ ನಾವು ಕ್ವೈಟ್ ಕ್ಲಿಯರ್ಲಿ, ನೀವು ಐಡೆಂಟಿಫೈ ಮಾಡ್ಬೋದು ವೆರಿ ಈಸಿಲಿ. ಇಟ್ ಈಸ್ ದ ಆನ್ಸರ್ ಈಸ್ ವೇವ್ ಫ್ರಂಟ್. ಸೊ ಇದು ಒಂದು ಸರ್ತಿ CET, ಕರ್ನಾಟಕ CET ಒಳಗೂ ಅಪಿಯರ್ಡ್ ಇತ್ತು, ಅದಕ್ಕೆ ಇದು ಕ್ವಶನ್ ಹಾಕಿದ್ದೆ. ನೆಕ್ಸ್ಟ್ ಲಾಸ್ಟ್ ಫ್ಯೂ ಕ್ವಶನ್ಸ್ ಕಡೆ ಅದೀವಿ ನಾವೀಗ. ಲೆಟ್ ಮೀ ರಿಮೈಂಡ್ ಯು.
ಸೊ ಎಷ್ಟು ಕ್ವಶನ್ಸ್ ಆಗ್ಯಾವ ಎಷ್ಟು ಉಳ್ದಾವ ಅಂಥೇಳಿ ನಾವು ಆ್ಯಕ್ಚುಲಿ 35 ಕ್ವಶನ್ಸ್ ಈ ಚಾಪ್ಟರ್ ಮೇಲೆ ಮಾಡಾಕತ್ತಿದ್ವಿ. ಸೊ ಟಿಲ್ ನಾವು ವಿ ಹ್ಯಾವ್ ಫಿನಿಶ್ಡ್ 28. ಸೊ 7 ಕ್ವಶನ್ಸ್ ರಿಮೈನಿಂಗ್. ಅದ್ರಾಗ ಒಂದೆರಡು ಸಿಂಪಲ್ ಅದಾವೆ, ಜಲ್ದಿ ಮುಗಿತಾವೆ. So this question, critical angle for a certain medium is sine inverse of 0.6. Then the polarizing angle of that medium is ಅಂತ ಕೇಳಾರ. ಸೊ ಇಫ್ ಯು ಹ್ಯಾವ್ ವಾಚ್ಡ್ ಮೈ ವಿಡಿಯೋ ಆನ್ ರೇ ಆಪ್ಟಿಕ್ಸ್, ನಾನು ನಿಮ್ಗೆ ಹೇಳಿದ್ದೆ ಅಲ್ಲೇ ಆ್ಯಕ್ಚುಲಿ ಇದು ವೇವ್ ಆಪ್ಟಿಕ್ಸ್ ಇದ್ದ ಕನ್ಸೆಪ್ಟ್. ಇಫ್ ವಿ ಹ್ಯಾವ್ ಅ ಅನ್ಪೋಲರೈಸ್ಡ್ ಲೈಟ್ ವಿತ್ ಅಸ್, ಅನ್ಪೋಲರೈಸ್ಡ್ ಲೈಟ್, ಸೊ ಇದನ್ನು ಬೈ ದ ಪ್ರೊಸೆಸ್ ಆಫ್ ರಿಫ್ಲೆಕ್ಷನ್ we can make it polarized. ಹೆಂಗಂದ್ರೆ ಇದು ಪಾರ್ಷಲಿ ರಿಫ್ಲೆಕ್ಟೆಡ್ ಪಾರ್ಷಲಿ ರಿಫ್ರಾಕ್ಟೆಡ್ ಆಗ್ತೈತಲ್ಲ, at a particular angle of incidence called as Brewster's angle. Also Brewster's angle is called as polarizing angle. The reflected light will be completely plane polarized, and in this situation the reflected and refracted light will be perpendicular to each other 90 degree. ಈ ಕನ್ಸೆಪ್ಟ್ ನಾನು ರೇ ಆಪ್ಟಿಕ್ಸ್ ವಿಡಿಯೋ ಒಳಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅಥವಾ ಡೈರೆಕ್ಟ್ಲಿ ನಿಮಗೆ ವೇವ್ ಆಪ್ಟಿಕ್ಸ್ ಥಿಯರಿ ನೆನಪಿದ್ರೆ, ಇದು ಬ್ರೂಸ್ಟರ್ಸ್ ಆ್ಯಂಗಲ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪೊಲರೈಸಿಂಗ್ ಆ್ಯಂಗಲ್. ದಿಸ್ ಹ್ಯಾಸ್ ಅ ರಿಲೇಷನ್ ವಿತ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮಟೀರಿಯಲ್. ಇದು ಸೆಕೆಂಡ್ ಮಟೀರಿಯಲ್ ಇರ್ತೈತಲ್ಲ, ಅಂದ್ರೆ ಯಾವ ಮಟೀರಿಯಲ್ ಮೇಲೆ ಲೈಟ್ ಬಂದು ಇನ್ಸಿಡೆಂಟ್ ಆತಲ್ಲ ಅದ್ರ ರಿಫ್ರಾಕ್ಟಿವ್ ಇಂಡೆಕ್ಸಿಗೆ ಒಂದು ಕನೆಕ್ಷನ್ ಐತಿ. ಏನಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಈಸ್ ಈಕ್ವಲ್ಸ್ ಟು ಟ್ಯಾನ್ ಆಫ್ ದ ಬ್ರೂಸ್ಟರ್ಸ್ ಆ್ಯಂಗಲ್ ಆರ್ ಪೊಲರೈಸಿಂಗ್ ಆ್ಯಂಗಲ್. ಸೊ ಪೊಲರೈಸಿಂಗ್ ಆ್ಯಂಗಲ್ ವಿಲ್ ಬಿ ಟ್ಯಾನ್ ಇನ್ವರ್ಸ್ ಆಫ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಈ ಕ್ವಶನ್ ಒಳಗೆ ಅವರು ಪೊಲರೈಸಿಂಗ್ ಆ್ಯಂಗಲ್ ಬಗ್ಗೆನ ಕೇಳ್ಯಾರ, ಹೌದಾ? ಸೊ ಪೊಲರೈಸಿಂಗ್ ಆ್ಯಂಗಲ್ ಅಂದರೆ ದೇ ಆರ್ ಆಸ್ಕಿಂಗ್ ಅಬೌಟ್ ಐ ಬಿ. ಸೊ ಐ ಬಿ ಇಸ್, ನಾ ಈಗ ಹೇಳಿದೆ, ಐ ಬಿ ಇಸ್ ಟ್ಯಾನ್ ಇನ್ವರ್ಸ್ ಆಫ್, ಸಾರಿ ಎಲ್ಲಿ ತಪ್ಪು ಬರದೆ, ಐ ಬಿ ಇಸ್ ಟ್ಯಾನ್ ಇನ್ವರ್ಸ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಆ್ಯಂಡ್ ವಿ ನೋ ದ್ಯಾಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ 1 divided by sine of critical angle from ray optics. So sine of critical angle ಅವ್ರು ಇಲ್ಲಿ ಕೊಟ್ಟಾರೆ sine inverse of 0.6 ಅಂತ. So sine inverse of 0.6 according to mathematics is 0.6. So polarizing angle is tan inverse of 1 divided by 0.6. So 1 divided by 0.6 can be written as, ಸ್ವಲ್ಪ ಸಿಂಪಲ್ ಕ್ಯಾಲ್ಕುಲೇಷನ್ಗೆ 10/6 ಅಂತ ಬರ್ಕೊಂತೀನಿ ನಾ, ಮಲ್ಟಿಪ್ಲೈಯಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ 10. ಅರ್ಥ ಆಗತ್ತೆ ಹೇಳಿದ್ದು? 10/6. ಇದನ್ನು ನಾವು ಡಿವಿಷನ್ ಮಾಡಿದರೆ 6 1s 6 ಪಾಯಿಂಟ್ ಕೊಟ್ಟರೆ 4 ಉಳಿದಿರ್ತೈತಿ 0 ಆಗಿ, ಮತ್ತು 6 is 36. ಹಿಂಗೆ ಮ್ಯಾಥ್ಸ್ ಮಾಡ್ಕೊತ ಹೋದ್ರೆ ಬ್ರೂಸ್ಟರ್ಸ್ ಆ್ಯಂಗಲ್ ಆರ್ ಪೊಲರೈಸಿಂಗ್ ಆ್ಯಂಗಲ್ ವಿಲ್ ಬಿ ಟ್ಯಾನ್ ಇನ್ವರ್ಸ್ ಆಫ್ 1.667 ಹಿಂಗೆ ರಿಕರಿಂಗ್ ಆಗ್ತೈತಿ ಈಗ. ಸೊ ಬ್ರೂಸ್ಟರ್ಸ್ ಆ್ಯಂಗಲ್ ಅಥವಾ ಪೊಲರೈಸಿಂಗ್ ಆ್ಯಂಗಲ್ ಬಗ್ಗೆ ನಿಮ್ಗೆ ಐಡಿಯಾ ಐತಿಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ ಇದು ಕ್ವಶನ್ ಕೊಟ್ಟಾರ. ಸೊ ಅಕಾರ್ಡಿಂಗ್ ಟು ಅವರ್ ಕ್ಯಾಲ್ಕುಲೇಷನ್ ಆನ್ಸರ್ ಈಸ್ ಆಪ್ಷನ್ ಬಿ, ಟ್ಯಾನ್ ಇನ್ವರ್ಸ್ ಆಫ್ 1.667. ಲಾಸ್ಟ್ ಫ್ಯೂ ಕ್ವಶನ್ಸ್ ಬಂದು ಈಗ. ಇದು ಕರ್ನಾಟಕ ಸಿ ಟಿ ಒಳಗೆ ಅಪಿಯರ್ಡ್ ಕ್ವಶನ್ ಐತಿ. ಅ ಪೊಲರೈಸ್ಡ್ ಲೈಟ್ ಆಫ್ ಇಂಟೆನ್ಸಿಟಿ I0 ಈಸ್ ಪಾಸ್ಡ್ ಥ್ರೂ ಅನದರ್ ಪೊಲರೈಸರ್. Polarized light I0 is passed through another polarizer whose pass axis makes an angle 60 degree with the former. So what is the intensity of the final light, emergent light? So question explain ಮಾಡ್ತೀನಿ ನೋಡ್ರಿ. ಇಲ್ಲ ಎರಡು ಪೊಲರೈಡ್ಸ್ ಯೂಸ್ ಮಾಡ್ಯಾರ. ಸೊ ಇದು ಸೆಕೆಂಡ್ ಪೊಲರೈಡು. ಸೊ ಎರಡರದ್ದು ಪಾಸ್ ಆ್ಯಕ್ಸಿಸ್ ನೋಡು ಒಂದು ಸ್ವಲ್ಪ ಆ್ಯಂಗಲ್ ಐತಿ. ಸೊ ಫಸ್ಟ್ರೊಳಗೆ ಪಾಸ್ ಆಗಿ ಬಂದಿರ್ತೈತಲ್ಲ ಅದ್ರದ್ದು I0 ಅಂದ್ರೆ ಅವರು ಜನರಲಿ ಕೇಸ್ ಹಿಂಗೆ ಇರಂಗಿಲ್ಲ. ಹೆಂಗಿರುತ್ತೆ ಅಂದ್ರೆ ಜನರಲಿ ಫಸ್ಟ್ ಪೊಲರೈಡ್ನಾಗ ಇನ್ಸಿಡೆಂಟ್ ಆಗಿದ್ದ ಲೈಟ್ದ ಇಂಟೆನ್ಸಿಟಿ I0 ಇರ್ತೈತೆ. ವೆನ್ ಇಟ್ ಪಾಸಸ್ ಥ್ರೂ ದ ಫಸ್ಟ್ ಪೊಲರೈಡ್ ಇಟ್ ಬಿಕಮ್ಸ್ I0/2. ದಿಸ್ I0/2 ಇಸ್ ಆ್ಯಕ್ಚುಲಿ ಇನ್ಸಿಡೆಂಟ್ ಆನ್ ದ ಸೆಕೆಂಡ್ ಪೊಲರೈಡ್. ಬಟ್ ಈ ಕ್ವಶನ್ನಾಗ ಅವರು ಪರ್ಪಸ್ಫುಲಿ ಚೇಂಜ್ ಮಾಡ್ಯಾರ. ಏನಂದ್ರೆ ಒಂದೇ ಪೊಲರೈಡ್ನಾಗ ಪಾಸ್ ಆಗಿ ಬಂದಿದ್ದನ್ನು I0 ಅಂತ ಕನ್ಸಿಡರ್ ಮಾಡಿರಿ ಅಂತಾರೆ ಈಗ ಅವರು. ಓಕೆ, ಸೊ ಇದನ್ನು I0 ಅಂತ ಕನ್ಸಿಡರ್ ಮಾಡಿರಿ. Now the angle between pass axis of these two is 60 degree. Then what is the intensity of the light which comes out of the second polaroid?
ಸೊ ಫಾರ್ ದಿಸ್ ನಾ ಹೇಳಿದ್ಮೇಲೆ ಮ್ಯಾಲಸ್ ಲಾ ಯೂಸ್ ಮಾಡ್ತೀವಿ. ದ ಇಂಟೆನ್ಸಿಟಿ ಆಫ್ ದ ಲೈಟ್ ವಿಚ್ ಕಮ್ಸ್ ಔಟ್ ಈಸ್ ಈಕ್ವಲ್ಸ್ ಟು ಇಂಟೆನ್ಸಿಟಿ ಆಫ್ ದ ಲೈಟ್ ವಿಚ್ ಈಸ್ ಇನ್ಸಿಡೆಂಟ್ ಆನ್ ದ ಸೆಕೆಂಡ್ ಪೊಲರೈಡ್. ಆ ಫಾರ್ಮುಲಾ ಒಳಗೆ I0 ಅಂದರೆ ದಿಸ್ ಈಸ್ ಇಂಟೆನ್ಸಿಟಿ ಆಫ್ ದ ಲೈಟ್ ವಿಚ್ ಫಾಲ್ಸ್ ಆನ್ ದ ಸೆಕೆಂಡ್ ಪೊಲರೈಡ್. ಅವ್ರು ಇಲ್ಲೇ ಅದನ್ನು I0 ತಗೋ ಅಂತ ಹೇಳ್ಯಾರ ಈಗ. ಸೊ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಇಲ್ಲೇ 60. ಕಾಸ್ 60 ಈಸ್ 1/2, ಸ್ಕ್ವೇರ್ ಈಸ್ 1/4. ಸೊ ಇಂಟೆನ್ಸಿಟಿ ಆಫ್ ದ ಫೈನಲ್ ಲೈಟ್ ವಿಚ್ ಕಮ್ಸ್ ಔಟ್ ಈಸ್ I0/4. ಸೊ ಯಾವುದು ಆಪ್ಷನ್ ಇಲ್ಲೈತಿ ಡಿ, I ಈಸ್ ಈಕ್ವಲ್ಸ್ ಟು I0/4. ಸೊ ಈಗ ಬೆಸ್ಟ್ ಏನಂದ್ರೆ ಇಂಥದ್ದು ಎಕ್ಸಾಕ್ಟ್ಲಿ ಇನ್ನೊಂದು ಕ್ವಶನ್, ಇದನ್ನು ನೀವು ಟ್ರೈ ಮಾಡಿರಿ. ಈಗ ನೋಡೋಣ. ಫೈಂಡ್ ದ ಫೈನಲ್ ಇಂಟೆನ್ಸಿಟಿ ಆಫ್ ಲೈಟ್ I" ಇಫ್ ದಿ ಆ್ಯಂಗಲ್ ಬಿಟ್ವೀನ್ ದ ಆಕ್ಸಸ್ ಆಫ್ ದ ಟೂ ಪೊಲರೈಡ್ಸ್ ಹಿಯರ್. ಎರಡು ಪೊಲರೈಡ್ ನಡು ಇಲ್ಲೇ ಆ್ಯಂಗಲ್ ಈ 60 ಡಿಗ್ರಿ ಪಾಸ್ ಆಕ್ಸಿಸ್ ನಡು. ಸೊ ಇಲ್ಲಿ ಕೇರ್ ತಗೋರಿ. ಬಿಫೋರ್ ಪೊಲರೈಸೇಷನ್ ಈಸ್ I0. In the previous question, after passing through the first polaroid, it was I0. Here, initially itself, its intensity is I0. ಇದನ್ನು ಟ್ರೈ ಮಾಡಿರಿ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ ಇದನ್ನು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ, I0/8. ಸೊ ಹೋಪ್ಫುಲಿ ನೀವು ಕರೆಕ್ಟ್ ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡಿನಿ. ಈಗ ಫಸ್ಟಿಗೆ ಎಷ್ಟು ಬರ್ತೈತೆ ನೋಡ್ರಿ I0. ಒಂದೇದ್ರಾಗ ಪಾಸ್ ಆದ ಕೂಡಲೇ I0/2 ಆಗ್ತೈತದೆ. ಆ್ಯಕ್ಚುಲಿ ಇದ್ರ ಪ್ರೀವಿಯಸ್ ಕ್ವಶನ್ನಾಗ ಅವ್ರು ಇದನ್ನು I0 ತಗೋರಿ ಅಂತ ಹೇಳಿದ್ರು ಅವರು. ಸೊ ನೆಕ್ಸ್ಟ್ ಬಂದಾಗ ಅದು 60 ಡಿಗ್ರಿ ಆ್ಯಂಗಲ್ ಬರ್ತೈತಿ. ಈಗ ನಾವು ಮ್ಯಾಲಸ್ ಲಾ ಅಪ್ಲೈ ಮಾಡಿದ್ರೆ ಒಂದೇದ್ರಾಗ ಪಾಸಾಗಿ ಎರಡನೇದ್ರಾಗ ಅದು ಬಿದ್ದಾಗ I0/2 ಇರ್ತೈತಿ. ದೆನ್ ಕಾಸ್ ಸ್ಕ್ವೇರ್ 60 ಈಸ್ 1/2, ಹೋಲ್ ಸ್ಕ್ವೇರ್ ಈಸ್ 1/4. ಸೊ ಆನ್ಸರ್ ಈಸ್ I0/8, ಆಪ್ಷನ್ ಡಿ. ಸೊ ಇವೆರಡು ನೋಡು ಏನು ಡಿಫ್ರೆನ್ಸ್ ಐತೆ ಗೊತ್ತಾಗೈತೆ ಅಂತ ಅಂದ್ಕೊಂಡಿನಿ. ಅದು ಕ್ಲಿಯರಾಗಿ ನೀವು ಲಕ್ಷ ಕೊಡ್ಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಪೊಲರೈಸ್ಡ್? ಪೊಲರೈಸೇಷನ್ ಮಾಡೋಕ್ಕೆ ಯಾವುದಕ್ಕೆ ಬರೋಂಗಿಲ್ಲ. ಅಲ್ಟ್ರಾವೈಲೆಟ್ ರೇಸ್, ಅಲ್ಟ್ರಾಸೋನಿಕ್ ವೇವ್ಸ್, ಎಕ್ಸ್-ರೇಸ್, ರೇಡಿಯೋ ವೇವ್ಸ್. ನೋಡಿರಿ, ಪೊಲರೈಸೇಷನ್ ಆಗ್ಬೇಕಂದ್ರೆ ಲೈಟ್ ಟ್ರಾನ್ಸ್ವರ್ಸ್ ವೇವ್ ಇರಬೇಕು. ಸೊ ಇನ್ ದೀಸ್ ಆಪ್ಷನ್ಸ್, ಆಪ್ಷನ್ ಬಿ ಅಲ್ಟ್ರಾಸೋನಿಕ್ ವೇವ್ಸ್ ಆರ್ ನಥಿಂಗ್ ಬಟ್ ಸೌಂಡ್ ವೇವ್ಸ್. Sound waves are longitudinal in nature. They are not transverse. So they cannot be polarized. Simple question. Next one. According to Newton's corpuscular theory, ನಿಮ್ಮ ನೆನಪಿದ್ರೆ ನಾ ಹೇಳ್ತಿದ್ದೆ ಕ್ಲಾಸ್ನೊಳಗೆ ಹೇಳಿನಿ, ಲೈಟ್ ಅಂದ್ರೆ ಏನು ಅಂಥೇಳಿ ಬೇರೆ ಬೇರೆ ಸೈಂಟಿಸ್ಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ನ್ಯೂಟನ್ ಸೇಸ್ ದ್ಯಾಟ್ ಲೈಟ್ ಕನ್ಸಿಸ್ಟ್ ಆಫ್ ಟೈನಿ ಪಾರ್ಟಿಕಲ್ಸ್ ವಿಚ್ ರಿಸೆಂಬಲ್ ಮಾರ್ಬಲ್ಸ್ called corpuscles ಅಂಥೇಳಿ. ಸೊ ಅಕಾರ್ಡಿಂಗ್ ಟು ದಿಸ್ ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ, ದ ಸ್ಪೀಡ್ ಆಫ್ ಲೈಟ್ ಈಸ್ ಅಂತ ಕೇಳಾರ. ನಾನು ನಿಮ್ಗೆ ಹೇಳಿದ್ದೆ ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ ಫೇಲ್ ಆಗ್ತೈತೆ. ಇಟ್ ಗೆಟ್ಸ್ ಫೇಲ್ಡ್ ಬಿಕಾಸ್ ಆಫ್ ಸಮ್ ಮಿಸ್ಟೇಕ್ ದ್ಯಾಟ್ ನ್ಯೂಟನ್ ಡಿಡ್. ಅದರ ಬೇಸಿಸ್ ಮೇಲೆ ಇದು ಕ್ವಶನ್ ಐತಿ. ಟ್ರೈ ಮಾಡಿರಿ. ದಿಸ್ ಇಸ್ ಆ್ಯಕ್ಚುಲಿ ಕ್ವಶನ್ ನಂಬರ್ 33. 2 more questions. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ, ಸ್ಪೀಡ್ ಆಫ್ ಲೈಟ್ ಈಸ್ ಲೆಸ್ಸರ್ ಇನ್ ರೇರರ್ ಮೀಡಿಯಮ್. ಇದನ್ನು ಮಿಸ್ಟೇಕ್ ಮಾಡಿಬಿಡ್ತಾನೆ ನಾವು. ನಮಗೆ ಗೊತ್ತು ಲೈಟ್ ಟ್ರಾವೆಲ್ಸ್ ಸ್ಲೋವರ್ ಇನ್ ಡೆನ್ಸರ್ ಮೀಡಿಯಮ್. ಓಕೆ, ಅವ ರೇರರ್ ಅಂತ ಹೇಳ್ಬಿಡ್ತಾನೆ. ಆದರೆ ಅದರಿಂದ ಅದು ಆ್ಯಕ್ಚುಲಿ ಫೇಲ್ ಆಗ್ತೈತಿ. ಆನ್ಸರ್ ಈಸ್ ಬಿ. ಓಕೆ, ಲಾಸ್ಟ್ 2 questions. ದ ವೇವ್ ಫ್ರಂಟ್ ಆಫ್ ಅ ಡಿಸ್ಟಂಟ್ ಸೋರ್ಸ್, ದೂರ ಇರುವಂಥ ಒಂದು ಸೋರ್ಸ್ನಿಂದ, ಲೈಕ್ ನಿಮ್ಗೆ ನೆನಪಿದ್ರೆ ಈ ಚಾಪ್ಟರ್ನ ಡಿಸ್ಕಸ್ ಮಾಡಿರ್ತೀವಿ ನಾವು, ಸ್ಪೆರಿಕಲ್ ವೇವ್ ಫ್ರಂಟ್, ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಆ್ಯಂಡ್ ಪ್ಲೇನ್ ವೇವ್ ಫ್ರಂಟ್ ಅಂತ. ದ ವೇವ್ ಫ್ರಂಟ್ ವಿಚ್ ಇಸ್ ಕಮಿಂಗ್ ಫ್ರಮ್ ಡಿಸ್ಟಂಟ್ ಸೋರ್ಸ್ ಆಫ್ ಅನ್ನೋನ್ ಶೇಪ್, ಅಂದ್ರೆ ಆ ಸೋರ್ಸ್ ಸ್ಪೆರಿಕಲ್ ಇರ್ಬೋದು, ಸಿಲಿಂಡ್ರಿಕಲ್ ಇರ್ಬೋದು, ವಿ ಡೋಂಟ್ ನೋ. ಬಟ್ ದ ವೇವ್ ಫ್ರಂಟ್ ವಿಚ್ ಇಸ್ ಕಮಿಂಗ್ ಫ್ರಮ್ ಡಿಸ್ಟಂಟ್ ಸೋರ್ಸ್ ಹೆಂಗಿರ್ತೈತಿ? ಓಕೆ, ಆನ್ಸರ್ ಈಸ್ ಆಪ್ಷನ್ ಡಿ, ಪ್ಲೇನ್. ನಾನು ನಿಮ್ಗೆ ಇದನ್ನು ಹೇಳಿನ ಕ್ಲಾಸ್ನೊಳಗೆ. ಈಗ ನೋಡ್ರಿ, ಸ್ಪೆರಿಕಲ್ ವೇವ್ ಫ್ರಂಟ್ಸ್ ಯಾವಾಗ ಬರ್ತಾವೆ? ಪಾಯಿಂಟ್ ಆಬ್ಜೆಕ್ಟ್ ಇದ್ರೆ, ಪಾಯಿಂಟ್ ಸೋರ್ಸ್ ಇದ್ರೆ ಅದರಿಂದ ಸ್ಪೆರಿಕಲ್ ವೇವ್ ಫ್ರಂಟ್ಸ್ ಬರ್ತಾವೆ. ಲೀನಿಯರ್ ಆಬ್ಜೆಕ್ಟ್, ಲೀನಿಯರ್ ಸೋರ್ಸ್ ಇದ್ರೆ ಇದರಿಂದ ಈ ರೀತಿ ಸ್ಪೆರಿಕಲ್ ಎಲ್ಲ ಸೇರಿ ಇಟ್ ಲುಕ್ಸ್ ಲೈಕ್ ಸಿಲಿಂಡ್ರಿಕಲ್ ವೇವ್ ಫ್ರಂಟ್. ಬಟ್ ಅದು ಸ್ಪೆರಿಕಲ್ ಇರಲಿ, ಸಿಲಿಂಡ್ರಿಕಲ್ ಇರಲಿ, ಲಾರ್ಜ್ ಡಿಸ್ಟೆನ್ಸ್ ಕವರ್ ಮಾಡಿದ ಮೇಲೆ ಹೆಂಗೆ ಆಗ್ತೈತಿ ಅಂದ್ರೆ, ಸ್ಪೆರಿಕಲ್ ಇದ್ದರೂ ಅದು ಹಿಂಗಿದ್ರೂ ದೂರ ಹೋಗ್ಕೊಂತ ಆ್ಯಸ್ ಇಟ್ ಕವರ್ಸ್ ಮೋರ್ ಡಿಸ್ಟೆನ್ಸ್, ಇಟ್ ಲುಕ್ಸ್ ಲೈಕ್ ಇಟ್ ಈಸ್ ಅ ಪ್ಲೇನ್ ವೇವ್ ಫ್ರಂಟ್. ಇದು ಥಿಯರಿ ಒಳಗೆ ನಾವು ಡಿಸ್ಕಸ್ ಮಾಡಿರ್ತೀವಿ. ಸೊ ಒನ್ ಲಾಸ್ಟ್ ಕ್ವಶನ್ ಆನ್ ದ ಚಾಪ್ಟರ್ ವೇವ್ ಆಪ್ಟಿಕ್ಸ್.
ಇದು ಆ್ಯಕ್ಚುಲಿ ಕ್ವಶನ್ ರೇ ಆಪ್ಟಿಕ್ಸದ್ದು ಹೌದು, ಇವ್ರು ಯಾಕೆ ಇಲ್ಲಿ ಕೊಟ್ಟಾರ ಗೊತ್ತಿಲ್ಲ, ಬಟ್ ಕರ್ನಾಟಕ ಸಿ ಟಿ ಒಳಗೆ ಅಪಿಯರ್ಡ್ ಐತಿ, ಅದಕ್ಕೆ ನಾನು ಇದನ್ನು ಕ್ವಶನ್ ಹಾಕಾಗತ್ತೀನಿ. ಇದನ್ನು ಟ್ರೈ ಮಾಡಿರಿ. ಇನ್ ಅ ಗಿವನ್ ಡೈರೆಕ್ಷನ್ ದ ಇಂಟೆನ್ಸಿಟಿ ಆಫ್ ದ ಸ್ಕ್ಯಾಟರ್ಡ್ ಲೈಟ್, ಇದು ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೇಸ್ಡ್ ಕನ್ಸೆಪ್ಟ್. ಇಟ್ ಶುಡ್ ಹ್ಯಾವ್ ಬೀನ್ ಇನ್ ರೇ ಆಪ್ಟಿಕ್ಸ್, ಬಟ್ ಸ್ಟಿಲ್ intensity of the scattered light by a scattering substance for two beams of light are in the ratio 256:81. The ratio of frequency of the first beam to the frequency of the second beam is ಅಂತ ಕೇಳಾರ. ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡಿಸ್ತೀನಿ, ನೀವು ಇದನ್ನು ಟ್ರೈ ಮಾಡಿರಿ. ಇಲ್ಲೊಂದು ಸಬ್ಸ್ಟೆನ್ಸ್ ಐತಿ, ಎರಡು ಲೈಟ್ ಬಂದು ಅದಕ್ಕೆ ಬಡಿತಾವೆ. ಸೊ ಫಸ್ಟ್ ಲೈಟ್ ಬಂದು ಬಡ್ದು ಸ್ಕ್ಯಾಟರ್ ಆಗ್ತೈತಿ. ಅದರ್ ಸೇಮ್ ಸಬ್ಸ್ಟೆನ್ಸಿಗೆ ಇನ್ನೊಂದು ಬೀಮ್ ಆಫ್ ಲೈಟ್ ಬಂದು ಬಡಿತೈತಿ. ದ್ಯಾಟ್ ಆಲ್ಸೋ ವಿಲ್ ಗೆಟ್ ಸ್ಕ್ಯಾಟರ್ಡ್. ಸೊ ಇಫ್ I1 be the intensity of the scattered light of the first beam and I2 be the intensity of the scattered light of the second beam, ಅವರು intensity of scattered light of first beam to intensity of scattered light of second beam ಇದಕ್ಕೆ ವ್ಯಾಲ್ಯೂಸ್ ಕೊಟ್ಟಾರ. ದೀಸ್ ಇಂಟೆನ್ಸಿಟೀಸ್ ಆರ್ ಇನ್ ದ ರೇಷಿಯೋ 256/81. ಅವ್ರು ಏನು ಕೇಳಾಕತ್ತಾರ ಅಂದ್ರೆ, ಅವು ಎರಡು ಬೀಮ್ ಬಂದು ಬಡ್ದಿರ್ತಾವ್ರಲ್ಲಿ, ಎಷ್ಟು ಬೀಮ್? ಎರಡು ಬೀಮ್. ಅವರು ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಫ್ರೀಕ್ವೆನ್ಸೀಸ್ ಆಫ್ ದೋಸ್ ಟು ಬೀಮ್ಸ್. ದೇ ಹ್ಯಾವ್ ಗಿವನ್ ಯು ratio of intensity of scattered light and they are asking you ratio of their frequencies. Try ಮಾಡ್ರಿ ಇದನ್ನು, ಇಂಟ್ರೆಸ್ಟಿಂಗ್ ಕ್ವಶನ್ ಐತೆ. ಲಾಸ್ಟ್ ಕ್ವಶನ್, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿರಿ. ಓಕೆ, ಆನ್ಸರ್ ಫಾರ್ ದಿಸ್ ಈಸ್ ನನ್ ಆಫ್ ದೀಸ್, ಬಿಕಾಸ್ ಆನ್ಸರ್ 4/3 ಬರ್ಬೇಕು. ಇಫ್ ಯು ಹ್ಯಾವ್ ಗಾಟ್ 4/3 ದೆನ್ ಯು ಆರ್ ಕರೆಕ್ಟ್. ಹೆಂಗೆ ಅಂತ ಹೇಳ್ತೀನಿ, ನಿಮಗೆ ನೆನಪಿದ್ರೆ ರೇ ಆಪ್ಟಿಕ್ಸ್ ಚಾಪ್ಟರ್ನೊಳಗೆ ನಾನು ನಿಮ್ಗೆ ಹೇಳಿದ್ದೆ, ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಲೈಟ್ ರೇಲೆ ಸ್ಕ್ಯಾಟರಿಂಗ್ ಪ್ರಕಾರ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 4th ಪವರ್ ಆಫ್ ದ ವೇವ್ ಲೆಂತ್. ಅವ್ರು ಇಲ್ಲಿ ಫ್ರೀಕ್ವೆನ್ಸಿ ಬಗ್ಗೆ ಕೇಳ್ಯಾರಂದ್ರೆ, ವಿ ನೋ ದ್ಯಾಟ್ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಲೈಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ರೇಸ್ ಟು 4 ಆಗಿಬಿಡ್ತೈತಿ. ಈಗ ಅದು ಆ್ಯಕ್ಚುಲಿ ಇದು ರಿಯಲೇ ಸ್ಕ್ಯಾಟರಿಂಗ್ ಇಕ್ವೇಷನ್, ಬಟ್ ಆಸ್ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅವ್ರು ಇಲ್ಲಿ ಫ್ರೀಕ್ವೆನ್ಸಿ ಕೇಳಾರಂದ್ರೆ, ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಲೈಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 4th ಪವರ್ ಆಫ್ ಫ್ರೀಕ್ವೆನ್ಸಿ ಆತಂದ್ರೆ I1/I2 ವಿಲ್ ಬಿ ಈಕ್ವಲ್ ಟು μ1⁴ ಡಿವೈಡೆಡ್ ಬೈ μ2⁴. ಸೊ ಇಲ್ಲೇ ವ್ಯಾಲ್ಯೂಸ್ ಏನದಾವೆ ನೋಡ್ರಿ, ವ್ಯಾಲ್ಯೂಸ್ ಎಷ್ಟೈತಿ? 256. ಸಾರಿ, ಒಂದು ನಿಮಿಷ. ಓಕೆ, ವ್ಯಾಲ್ಯೂಸ್ ಏನದಾವ ಅಂದ್ರೆ 256 ಡಿವೈಡೆಡ್ ಬೈ 81 ಈಸ್ μ1⁴ ಡಿವೈಡೆಡ್ ಬೈ μ2⁴. ಸೊ ಟೇಕಿಂಗ್ 4th ರೂಟ್ ಆನ್ ಬೋತ್ ಸೈಡ್ಸ್ ವಿ ವಿಲ್ ಗೆಟ್, ಈಸಿಲಿ ಗೊತ್ತಾಗ್ತೈತಿ ನಿಮ್ಗೆ, ಇದ್ರದ್ದು 4th ರೂಟ್ 4 ಬರ್ತೈತಿ, ಅಂದ್ರೆ ಫೈನಲಿ ಇದ್ರದ್ದು 3 ಬರ್ತೈತಿ. ಗೊತ್ತಾಗುತ್ತೆ ನಿಮ್ಗೆ, ಇದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿನಿ. ದೇರ್ ಫೋರ್ ಫೈನಲಿ μ1/μ2 ಈಸ್ 4/3. ಸೊ ಟೋಟಲ್ಗೆ ನಾವೀಗ 35 ಕ್ವಶನ್ಸ್ ಮುಗಿಸಿದ್ವಿ. ಮೆಜಾರಿಟಿ ಆಫ್ ದ ಕನ್ಸೆಪ್ಟ್ಸ್ ಆ್ಯಂಡ್ ಮೆಜಾರಿಟಿ ಆಫ್ ದ ವೆರೈಟಿ ಆಫ್ ಕ್ವಶನ್ಸ್ ಹ್ಯಾಸ್ ಬೀನ್ ಕವರ್ಡ್. ಅವಶ್ಯಕತೆ ಬಿದ್ದರೆ ಇನ್ನು ಸ್ವಲ್ಪ ಹಂಗತ್ ಹೇಳಿ ಓದ್ಕೋರಿ. ಸೊ ಇಲ್ಲಿಗೆ ನಾವು ಆ್ಯಕ್ಚುಲಿ ಕ್ಲಾಸ್ನೊಳಗೆ ಎಲೆಕ್ಟ್ರಿಕ್ ಚಾರ್ಜ್ ಆ್ಯಂಡ್ ಫೀಲ್ಡ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ CET ಅವಾಗ ಮಾಡಿದ್ವಿ, ಲಾಂಗ್ ಗ್ಯಾಪ್. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿನಿ. ಅದು ಬಿಟ್ಟರೆ ಉಳ್ಕಿದೆಲ್ಲ ಚಾಪ್ಟರ್ ಸೆಕೆಂಡ್ ಇಯರದ್ದು ಆತು, ಆ್ಯಂಡ್ ಫಸ್ಟ್ ಇಯರ್ದು ಉಳ್ಕಿದ ಚಾಪ್ಟರ್ಸು ನಾವು ಹಾಕಾಗತ್ತೀನಿ ವಿಡಿಯೋಸ್ ಮಾಡಿ. ನೀವು ಅಟ್ಲೀಸ್ಟ್ ಒಂದು ರೌಂಡ್ ಸುಮ್ಮನೆ ನೋಡ್ಕೊತ ಹೋದರೂ ನಿಮ್ಗೆ ಡೆಫಿನೆಟ್ಲಿ ಅದು ಯೂಸ್ ಆಗ್ತೈತಿ. ಓಕೆ, ನಾ ರಿಪೀಟೆಡ್ ಟೈಮ್ಸ್ ಹೇಳಾಗತ್ತೀನಿ, ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಇದರಿಂದ ನಿಮ್ಮ ಲೈಫ್ ಡಿಸೈಡ್ ಆಗಂಗಿಲ್ಲ. ಸೊ ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಆಮೇಲೆ, ಸೊ ಫಾರ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ದಿಸ್ ವಿಡಿಯೋ. ವಿಲ್ ಕಂಟಿನ್ಯೂ ವಿತ್ ಫಸ್ಟ್ ಇಯರ್ ವಿಡಿಯೋಸ್ ಇನ್ ದ ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ವಿಡಿಯೋ. ನಮಸ್ಕಾರ, ಥ್ಯಾಂಕ್ ಯು.